ಅವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ದೇವಸ್ಥಾನದ ಎಲ್ಲ ಭಕ್ತರಿಗೂ ನಮಸ್ಕಾರ. ಎಷ್ಟೋ ವರ್ಷಗಳಿಂದ ಸದ್ವಿಚಾರಗಳು ಭಗವತ್ ಚಿಂತನೆ ನಡೆದಿರುವಂಥ ಪವಿತ್ರವಾದ ಸ್ಥಳ ಇಲ್ಲಿಗೆ ಆಮಂತ್ರಿಸಿದ್ದೀವಿ. ಆಶ್ರಮದಲ್ಲಿ ಭಜನೆ ಮಾಡ್ಕೊಂಡಿರೋದೇನು ದೊಡ್ಡ ವಿಷಯ ಅಲ್ಲ. ಗೃಹಸ್ಥರು ಮನೆಯಿಂದ ಸ್ವಲ್ಪ ಆಚೆ ಬಂದು ಭಗವಂತನನ್ನು ಕೇಂದ್ರವಾಗಿ ಇಟ್ಕೊಂಡು ದಿನದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಸಂಸಾರ ಸೈಡಿಗಿಟ್ಟು ಭಗವಂತನ ಜೊತೆಗೆ ಇರಲಿಕ್ಕೆ ಮಾಡ್ತಾರಲ್ಲ, ಇದು ತುಂಬ ದೊಡ್ಡ. ಆಶ್ರಮದಲ್ಲೂ ಸ್ವಾಮಿ ಇನ್ನೇನು ಮಾಡಬೇಕು, ಅಷ್ಟೇ ಮಾಡೋದು. ನಮ್ಮಲ್ಲಿ ದೊಡ್ಡ ಸ್ಕೀಮಿಲ್ಲ. ಟೈಮ್ದು ಅಲ್ಲಿ ಸಂಜೆಗೆ ಟಿಫನ್ ಮಾಡಿಕೊಟ್ಟು ಕಾಫಿ ಮಾಡಿಕೊಟ್ಟು ತಾವು ತಿಂದು ನೀವು ಇನ್ನೊಬ್ಬ ನೋಡಬೇಡಿ, ನನ್ನ ಇನ್ನೂ ಒಂದು ಸ್ವಲ್ಪ ಕರ್ತವ್ಯ ಇದೆ ಅಂತ ನೀವು ಇಲ್ಲಿ ಬಂದು ಕೂತ್ಕೊಳ್ತೀರಲ್ಲ, ಇದು ಭಗವಂತನ ಕೃಪೆ. ಭಗವಂತನ ಕೃಪೆ ಇಲ್ಲದೆ ಟಿ ವಿ ಮುಂದೆ ಕೂತ್ಕೊಬೋದಿಟ್ಟಿದ್ರಲ್ಲ. ನೀವು ಟಿ ವಿ ಬೇಡ ಇರಲಿ, ಆಮೇಲೆ ನೋಡ್ಬೋದು, ನಾನು ಇಲ್ಲಿ ಹೋಗ್ಬೇಕು ಅಂತಿರಲ್ಲ. ಇದೇ ಗುರುವಿನ ಕೃಪೆ. ಗುರುವಿನ ಕೃಪೆ ಆಗಿರೋದಕ್ಕೆ ನೀವೆಲ್ಲ ಏನು ಬಂದಿರೋದು. ಆಮೇಲೆ ಇಷ್ಟು ವರ್ಷ ಆಯ್ತ ಅವರು ಎಲ್ಲ ಲೈಸೆನ್ಸ್ ಕೆಲಸ ಮಾಡ್ಕೊಂಡು ಇದ್ದು ಅದು ಗುರುವಿನ ಕೃಪೆ ಆಗಿಲ್ಲ ಅಂದರೆ ಈ ಕಡೆ ಮನಸ್ಸು ತಿರುಗಲ್ಲ. ಅದು ತಿರುಗಬೇಕು ಅಂತಂದರೆ ಗುರು ಯಾವುದೋ ಒಂದು ಮಟ್ಟದಲ್ಲಿ, ಯಾವುದೋ ಹಂತದಲ್ಲಿ, ಯಾವುದೋ ರೀತಿಯಲ್ಲಿ ಅವನ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಂತ. ಗುರುವಿನ ಕೃಪೆಗೆ ಪಾತ್ರರಾಗಬೇಕು. ನಾನು ವಿಶೇಷವಾಗಿ ಹೆಲ್ತ್ಗೆ ಅವರು ಚೆನ್ನಾಗಿ ಕರೆದವ್ರನ್ನ ಸ್ವಲ್ಪ ಚೆನ್ನಾಗಿ ಹೊಗಳ್ಬೇಕಲ್ಲ, ಅದಕ್ಕೆ ಹೊಗಳ್ಬಿಟ್ರು ಅವರು. ಆದ್ದರಿಂದ ಅವರಿಗೆ ಒಂಚೂರು ಅವರು ಸನ್ಯಾಸಿ ಹೆಸರಿಗೆ ಅವ್ರ ಬಗ್ಗೆ ಹೇಳ್ತಾ ಬಂದರು. ಅವರು ಕಾಲು ಭಾಗದು ಅಲ್ಲ ಅಲ್ಲ ಅವರು ಇನ್ನೊಬ್ಬರು ದೊಡ್ಡ ವ್ಯಕ್ತಿಗಳಿದ್ದವರು ರಮಣ ಚರಣ ಸೇವಾ ಅವ್ರ ಬಗ್ಗೆ ಹೇಳ್ತಿದ್ರು. ಅಂತಹ ಶಾಸ್ತ್ರಜ್ಞನೂ ಅಲ್ಲ. ಗುರು ಆಗಬೇಕು ಅಂದರೆ ಅವನು ಶಾಸ್ತ್ರ ಅದರಲ್ಲಿ ನಿಂತಿರಬೇಕು, ಶಾಸ್ತ್ರ ತಿಳಿದಿರಬೇಕು, ಪರಂಪರೆ ಹೊಂದಿರಬೇಕು. ಆಮೇಲೆ ಅವನು ಬ್ರಹ್ಮನಿಷ್ಠನಾಗಿರಬೇಕು, ಭಗವಂತನಲ್ಲಿ ಅದರಲ್ಲಿ ನಿಂತಿರಬೇಕು. ಮಧ್ಯೆ ಸ್ವಲ್ಪ ಮಾಡೋಂಗಲ್ಲ. ಆ ಥರದ್ದು ನೋಡಿದಾಗ ಅದು ಯಾವುದೂ ನಾನು ನಂಬಿಲ್ಲ. ಯಾರೇ ಒಂದು 20 ವರ್ಷ ರಾಮಕೃಷ್ಣ ಆಶ್ರಮದಲ್ಲಿದ್ದೆ, ಅದೇನೋ ಒಂದು ಸ್ವಲ್ಪ ನಡೆದಿದೆ, ಅದಷ್ಟೇ ಹಾಕೊಂಡಿರೋದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಎರಡು ರೀತಿ ನಮ್ಮ ಮನಸ್ಸು, ಎರಡು ರೀತಿ ನಾವಿರ್ಬೋದು. ಒಂದು ಮನೆಯಲ್ಲಿರುವ ನೊಣ ಇದ್ದಂಗೆ, ಇನ್ನೊಂದು ಜೇನು ದುಂಬಿ ಇದ್ದಂಗೆ. ಎರಡು ಥರ ಜೀವನ ನಡೆಸ್ಬೋದು ಅಂತ ನಾವು. ಈ ಮನೆಯಲ್ಲಿರೋ ನೊಣ ಏನು ಮಾಡುತ್ತೆ, ಅದು ನೈವೇದ್ಯಕ್ಕೆ ಮಾಡಿರ್ತೀವಲ್ಲ, ತುಂಬ ರುಚಿಯಾಗಿರುವ ಸ್ವಚ್ಛವಾಗಿರುವ ಒಂದು ಪಾಯಸನೋ ಸಿಹಿ ತಿಂಡಿನೋ ಅದ್ರ ಮೇಲೆ ಕೂತ್ಕೊಂಡು ತಿನ್ನೋದನ್ನ, ಆ ಸಿಹಿಯನ್ನೇ ಆಸ್ವಾದನೆ ಮಾಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಆಚೆ ಹೋಗುತ್ತಲ್ಲ, ಅಲ್ಲಿ ಹೇಸಿಗೆ ಇರ್ತಿರುತ್ತೆ ಬೀದಿಲಿ, ಅದನ್ನು ಹೋಗ್ತೀನಂತೆ. ಅನ್ನತ್ತೆ ಹೇಸಿಗೆ ತಿನ್ಬೇಕಾದ್ರೆ. ಒಂದು ಸ್ವಲ್ಪ ಈ ಕಡೆ ತಿನ್ನತ್ತೆ, ಇನ್ನು ಸ್ವಲ್ಪ ಹೇರು ತಿನ್ನತ್ತೆ, ಎರಡೂ ಮಾಡುತ್ತೆ ಮನೆ ನೋಡ. ದುಂಬಿ ಇದೆಯಲ್ಲ, ಅದು ಬರೀ ಒಂದೇ ತಿನ್ನೋದು. ಹೂವಿಲಿರುವ ರಸ ಇರುತ್ತಲ್ಲ, ಪ್ರತಿಯೊಂದು ಹೂವಿಲು ಅದರದ್ದು ಒಂದು ಸುಗಂಧ ಇರುತ್ತೆ, ಅದರದ್ದು ಒಂದು ಸಾರ ಇರುತ್ತೆ, ಅದನ್ನು ಮಾತ್ರ ತಿನ್ನೋದು. ಅದು ಎಷ್ಟೇ ಹಸ್ತದಿರೋ ಹೇಲ್ ಮೇಲೆ ಕೂತ್ಕೊಳ್ಳಲ್ಲ. ಯಾರಾದ್ರೂ ನೋಡಿದ್ರೆ ದುಂಬಿನ ಹೇಲ್ ಮೇಲೆ ಕೂತಿರೋದು, ಕೂತ್ಬಿಟ್ರೆ ಕಷ್ಟ. ಇನ್ನು ಜೇನುತುಪ್ಪ ತಿನ್ನೋಕ್ಕಾಗುತ್ತೆ ನಮಗೆ. ತಿನ್ನಲ್ಲ, ಸತ್ರು ತಿನ್ನೋಲ್ಲ, ಅದು ಒಂದೇ ತಿನ್ನೋದು. ಹೂವಿಲಿರುವ ಆ ರಸವನ್ನು ಮಾತ್ರ ಭಗವಂತ ಸೃಷ್ಟಿ ಮಾಡಿರೋ ಅದ್ಭುತವಾದ ಹೂವು ನೋಡಿ. ಆ ಹೇಲು, ಆ ಹೂವು ಎರಡು ಪಂಚಭೂತಗಳೇ ಅಲ್ಲ ಅಷ್ಟೇ. ಆದರೆ ಇದು ತಿನ್ನೋದು ಮಾತ್ರ ಬರೀ ಆ ಹೂವಿನ ಒಂದು ರಸವನ್ನು ಮಾತ್ರ. ಫ್ಲವರ್. ನಮ್ಮ ಮನಸ್ಸು ಎರಡು ಥರನೇ. ಸಾಮಾನ್ಯವಾಗಿ ನಾವು ಗೃಹಸ್ಥರು ಅಂತಲೇ ಅಲ್ಲ, ಎಲ್ಲ ಮನುಷ್ಯರು ಸಾಧಾರಣವಾಗಿ ನಾವು ನೋಡ್ತಾರೆ. ಈ ಕಡೆ ಬಂದಾಗ ಭಗವಂತನಲ್ಲಿ ಮನಸ್ಸಿಟ್ಟು ಆಹಾ ಅಂದ್ಬಿಟ್ಟು ಹೋದ ಕೂಡಲೇ ಮಾತ್ರ ಹೇಳಿ ಮನಸ್ಸಿಡೋದು. ಆಮೇಲೆ ಇವು ಎರಡೂ ಇರಬೇಕು ರೀ ಅನ್ನೋದು. ಅಲ್ಲಿಂದ ಹೇಲೆ ಸಾಕು ಅಂದ್ಬಿಟ್ಟಿದ್ದೇನೆ.
ಇಲ್ಲ, ನಾನು ಬರೀ ಭಗವಂತನ ರಸ, ನಾಮರಸ, ಆ ಭಗವಂತನ ನಾಮಗುಣದಲ್ಲಿ, ಅವನ ಜಪದಲ್ಲಿ, ಅವನ ಸ್ಮರಣೆಯಲ್ಲಿ ಇರುವ ಆನಂದವನ್ನೇ ನಾನು ಸವಿತೀನಿ ಅಂತ ಹೇಳಬೇಕು, ಅಲ್ಲಿ ತಿಳಿಸ್ಬೇಕು ಮನಸ್ಸು. ಅದು ಮಾಡಲಿಕ್ಕೆ ಗುರು ನಮಗೆ ಕೈಗೊಡ್ಡಿ ನಿಂತು ಹೇಳ್ಕೊಂಡ್ಬರ್ತಾನೆ ಈ ಕಡೆ. ನಾವೇ ಮಾಡೋದು ಕಷ್ಟ. ನಾವೇ ಮಾಡಿದಾಗ ನೋಡುತ್ತಾನೆ ಇರ್ತೀವಿ, ಒಂದ್ಸತಿ ಈ ಕಡೆ ಒಂದ್ಸತಿ ಆ ಕಡೆಗೆ. ಸರಿಯಾಗಿ ಗುರು ಕೈ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ಗೊತ್ತಿಲ್ಲದೇ ಹೇಳ್ಬಿಡ್ತಾರೆ ಈ ಕಡೆಗೆ. ಅದು ಸರಿಯಾದ ಗುರು ಆಗಬೇಕಾದ್ರೆ. ಶ್ರೀರಾಮಕೃಷ್ಣ ಒಮ್ಮೆ ದಕ್ಷಿಣೇಶ್ವರ ಕಾಳಿ ಮಂದಿರದಲ್ಲಿ ಇದ್ದಿದ್ದಾರೆ ಅವರು. ಅಲ್ಲಿ ತೋಟ ಆ ಕಡೆ ಹೋಗ್ಬೇಕಾದ್ರೆ ಒಂದು ಕಪ್ಪೆ ಪಡ್ಕೋತಿತ್ತು, ಸತ್ನೋ ಅಂತ. ಇವ್ರು ಏನು ಪಡ್ಕೊಳತ್ತಲ್ಲ ಅಂತ ಹೋಗಿ ನೋಡೋದು, ಒಂದು ನೀರು ಹಾವು ಇಟ್ಕೊಂಡ್ಬಿಟ್ಟಿದೆ. ನೀರು ಹಾವು ಚಿಕ್ಕದು, ಕಪ್ಪೆ ತೊಡೋದು, ಬಾಯಿ ಹಾಕಿ ನುಗ್ಗಿಬಿಟ್ಟಿದೆ. ಇವರು ಹೋದರು, ಅಲ್ಲಿ ಆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಅದು ಈ ಕಡೆ ಇನ್ನೂ ಪಡ್ಕೋತಿದೆ, ಇನ್ನೂ ಪಡ್ಕೋಬೇಕಿಲ್ಲ. ಅಂತ ಹೋಗಿ ನೋಡಿದ್ರೆ ಇದಕ್ಕೆ ಹಾವಿಗೆ ನುಂಗಕ್ಕಾಗ್ತಿಲ್ಲ, ಬಾಯಿ ತೆಗೆದು ಆಚೆ ಹಾಕೋಕ್ಕೂ ಆಗ್ತಿಲ್ಲ, ಹಿಡ್ಕೊಂಬಿಟ್ಟಿದೆ. ಅದಕ್ಕೆ ಬಾಯಿ ಹಚ್ಕೊಂಬಿಟ್ಟಿದೆ. ಈಗ ಆ ಕಪ್ಪೆಗೆ ಈ ಕಡೆ ಮುಕ್ತಿನೂ ಇಲ್ಲ, ಸಾಂಬು ಇಲ್ಲ, ಅದು ಪಡ್ಕೋತಾ ಇದೆ. ಈಗ ಹಾವು ಪಡ್ಕೋತಾ ಇದೆ, ಅದು ಪಡ್ಕೋತಾ ಇದೆ. ಅವ್ರಂದ್ರು ಈ ಚಿಕ್ಕ ಗುರುಗಳು ಕೈ ಸಿಕ್ಕಾಕೊಂಡ್ರೆ ಹಿಂಗೆ ಆಗೋದು. ಅವ್ರಂದ್ರೆ ಈಗ ಏನಾದ್ರೂ ನಾಲ್ಕು ಹಾವು ಕೈ ಸಿಕ್ಕಿದ್ರೆ ಅದು ಮೂರ್ತಿ ಬಡ್ಕೊಳ್ಳೋಷ್ಟು ಇಲ್ಲಿ ಕಪ್ಪೆಯನ್ನು ಸ್ವಾಹ ಮಾಡಾಕ್ಬೋದು. ಆದ್ದರಿಂದ ಗುರುಗಳು ಎಲ್ಲರ ಥರದವರು ಆಗ್ಬಿಡ್ತಾರೆ. ಎಲ್ರಿಗೂ ಗುರು ಆಗ್ಲಿಕ್ಕೆ ಇಷ್ಟ ಅಲ್ವಾ? ಯಾರಿಗೆ ಇಷ್ಟ ಇಲ್ಲ? ಪಾನ್ ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಎಲ್ಲ ಒಂದು ನಮಸ್ಕಾರ ಮಾಡಿ ಗುರು ಅಂತ ಅನ್ಸ್ಕೊಳ್ಳೋಕ್ಕೆ. ಒಂದು ಮಠಕ್ಕೆ ಒಬ್ಬ ಹೋದಂತೆ ಸೇರ್ಕೋಬೇಕು ಅಂತ ಕೇಳಿದಂತೆ, ನಾನು ಮಠಕ್ಕೆ ಸೇರ್ಕೋತೀನಿ ಅಂತ. ಆಯ್ತಪ್ಪ, ಆಯಿತು, ಶಿಷ್ಯನಾಗಿ ಸೇರ್ಕೋಬೋದು. ಹೌದಾ, ಶಿಷ್ಯನಾಗಿ ಸೇರ್ಕೋಬೋದಾ? ಏನೇನು ಮಾಡಬೇಕಾಗತ್ತೆ? ಶಿಷ್ಯನಾಗಿ ಸೇರ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಸೇರ್ಕೊಂಡ್ಬರ್ಬೇಕು. ಅದು ಊರಿಲ್ಲ ಬಾವಿ, ನೀರು ಸ್ವಲ್ಪ ತಂದು ಹಾಕಬೇಕು. ಆಮೇಲೆ ಸೌದೆ ಕಟ್ಕೊಂಡ್ಬರ್ಬೇಕು, ನೀರೊಳಗೆ ಸೌದೆ ಹಾಕಬೇಕು, ಇದೆಲ್ಲ ಗುಡಿಸ್ಬೇಕು, ಸಾರಿಸ್ಬೇಕು, ಸ್ವಲ್ಪ ಬೆಂಕಿ ಹಾಕಬೇಕು, ಆಮೇಲೆ ಸ್ವಲ್ಪ ಅಡುಗೆ ಮಾಡಬೇಕು. ಹೇಳ್ಕೊಂಡಂತೆ ಗುರು ಕೊನೆನೇ ಇದಕ್ಕೆ ಅಂತ ನೋಡೋದಂತೆ. ಆಮೇಲೆ ಪಾಠಗಳು ಇರುತ್ತೆ, ಕೇಳಬೇಕು, ಆಮೇಲೆ ಪಾದ ಹೊತ್ಬೇಕು, ಗುರುಗಳು ಸೇವೆ ಮಾಡಬೇಕು. ಕೊನೆ ರಾತ್ರಿವರೆಗೂ ಕೆಲಸ. ಇವರು ಸುಸ್ತಿದ್ದಾಯಿತು, ಇಷ್ಟೊಂದು ಮಾಡಬೇಕಾ ಶಿಷ್ಯ ಅಂತಂದು. ಆಯಿತು, ಗುರುಗಳು ಏನು ಮಾಡ್ತಾರೆ ಅಂತ ಕೇಳಿದೆ. ಅದೇ ಗುರುಗಳು ಕೂತ್ಕೊಂಡು ಪ್ರವಚನ ಕೊಡ್ತಾರೆ, ಪಾದ ಕೂತ್ಕೊಳ್ತಾರೆ, ಮಾಡ್ತಾರೆ. ಸರಿ, ನಾನು ಗುರು ಆಗ್ತೀನಿ ನಾನು ಗುರು ಆಗ್ತೀನಿ, ಚೆನ್ನಾಗಿರುತ್ತಲ್ಲ ಅಂತ. ಗುರು ಆಗಲಿಕ್ಕೆ ಅವ್ರಿಗೂ ಇಷ್ಟ. ಆಮೇಲೆ ಈಗಿನ ಕಾಲದಲ್ಲಂತೂ ನಮ್ಮ ಜೀವನ ಎಲ್ಲ ಸ್ವಲ್ಪ ಬದಲಾಗ್ತಿದೆ ಅಲ್ವಾ? ಎಲ್ಲ ಸ್ವಲ್ಪ ಹಿರಿಯರಿದ್ದಾರೆ. ನೀವು ನೋಡಿರೋದಕ್ಕೂ ನಿಮ್ಮ ಮೊಮ್ಮಗಳು ಬೆಳೆಯೋದಕ್ಕೂ ಎಷ್ಟು ವ್ಯತ್ಯಾಸ. ಈಗ ಗುರು ಆಗಬೇಕು ಅಂದರೆ ಒಂದು ಭಾಷೆ ಚೆನ್ನಾಗಿ ಗೊತ್ತಿರಬೇಕು, ಚೆನ್ನಾಗಿ ವೇಷಭೂಷ ಹಾಕೋಬೇಕು. ಇದರ ತಲೆ ಬಸದಷ್ಟೇನು ಲಾಭ ಇಲ್ಲ. ಅದು ಉದ್ದ ಕೂದಲು ಬಿಡಬೇಕು, ಅದಕ್ಕೆ ಹಿಂಗೆ ಪೇಟೆ ಕಟ್ಟಬೇಕು, ಅದಕ್ಕೆ ಬಣ್ಣ ಹಾಕಬೇಕು. ಅವರು ಡ್ರೆಸ್ಸು ಒಂದೊಂದ್ಸತಿ ಒಂದೊಂದು ಥರ ರಾಜಂತ ಹಾಕಬೇಕು. ಜನಕ್ಕೆ ಯಾವಾಗಲೂ ಭೋಗ ಮತ್ತು ಯೋಗ ಎರಡು ಬೇಕು ಅಂತಾರೆ. ಸಾಮಾನ್ಯವಾಗಿ ಜನರು ನಾವೆಲ್ಲ ಯೋಗ ಭೋಗ ಎರಡನ್ನೂ ಆಶಿಸ್ತೀವಿ. ಯೋಗ ಅಂದರೆ ಒಳಗೆ ತಿಳಿಸೋದು, ಸತ್ಯವನ್ನು ಅನ್ಕೊಳ್ಳೋದು. ಭೋಗ ಅಂದರೆ ಹೊರಗಿನ ಪ್ರಪಂಚವನ್ನು ಅನುಭವಿಸೋದು. ಎರಡೂ ಬೇಕು ಅಂತೀವಿ ನಾವು ಈ ಕಡೆಗೂ ಬೇಕು, ಆ ಕಡೆಗೂ ಬೇಕು. ಮಧ್ಯ ಒಳಗೆ ನೋಡ್ತೀವಿ, ಆಮೇಲೆ ಆಚೆ ಬಂದು ನೋಡ್ತಾ ಇರ್ತೀವಿ. ಬರೀ ಒಳಗಡೆ ಹೋಗ್ರೆ ಆಚೆ ಯಾರು ನೋಡ್ಕೊಳ್ಳೋದು ಅಂತಾರೆ. ಎರಡೂ ಬೇಕು ಅಂತ ಗುರುಗಳು ನಮ್ಗೆ ಸಿಗ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ವಿಖ್ಯಾತಿ ಬಂದವರೆಲ್ಲ ಇದ್ದಾರೆ. ಯೋಗ ಭೋಗ, ಅವ್ರು ಮಾತಾಡೋದು, ಅವ್ರ ವೇಷಭೂಷೆಗಳು, ಆಮೇಲೆ ಅವ್ರು ಹೇಳ್ಕೊಡೋದು ಚೆನ್ನಾಗಿರುತ್ತೆ. ಇಲ್ಲ ಅರೆ ಯೋಗನೂ ಇಟ್ಕೊಳ್ಳಿ, ಭೋಗನೂ ಇಟ್ಕೊಳ್ಳಿ, ಅದು ನಂಗೆ ನಡೆಯಲ್ಲ. ಹಂಗಲ್ಲ. ಅಂದರೆ ಒಂದು ಸಂಪ್ರದಾಯದಲ್ಲಿ ಬರ್ತಾರಲ್ಲ, ಆ ಸಂಪ್ರದಾಯದಲ್ಲಿ ಒಂದು ಶಕ್ತಿ ಇರುತ್ತೆ. ಯಾವುದೇ ಸಂಪ್ರದಾಯ ಆಗಲಿ, ವೈಷ್ಣವ ಸಂಪ್ರದಾಯನೋ, ಶೈವ ಸಂಪ್ರದಾಯನೋ, ಶಾಕ್ತ ಸಂಪ್ರದಾಯನೋ, ವೈದಿಕ ಸಂಪ್ರದಾಯ, ಯಾವುದರ ಆಗಲಿ, ಗುರು ಪರಂಪರೆ ಸಾವಿರಾರು ವರ್ಷಗಳಿಂದ ಬಂದ ಒಂದು ಗುರು ಪರಂಪರೆ ಇದೆ. ಇದು ಯಾಕೆ ಬೇಕು ಅಂತಂದರೆ, ನೀವು ಈಗ ಏನೋ ಒಂದು ಕೊಂಡ್ಕೊಳ್ಳೋಕೆ ಹೋದ್ರಿ, ಒಂದು ಒಳ್ಳೆಯ ವಸ್ತು, ಎಲೆಕ್ಟ್ರಾನಿಕ್ ಒಂದು ಟಿ ವಿ ಕೊಂಡ್ಕೋಬೇಕು ಅಂತ ಇಟ್ಕೊಳ್ಳಿ. ನೀವು ಒಂದು ದೊಡ್ಡ ಅಂಗಡಿಗೆ ಹೋದ್ರಿ ಮೈಸೂರಲ್ಲಿ, ಆ ಅಂಗಡಿ ಆಚೆ ಕಡೆ ಇನ್ನೊಬ್ಬ ನಿಂತಿದ್ದ. ಅವ್ನು ಕೊಡೋದಿಲ್ಲ, ಅವ್ರಿಗೆ ಕೊಡ್ತೀನಿ ರೀ, ಇದು ಟಿ ವಿ ನಾನೇ ಅಸೆಂಬ್ಲಿ ಮಾಡಿರೋದು ನಮ್ಮ ಗ್ಯಾರೇಜಲ್ಲಿ, ಹಂಗೆ ಚೆನ್ನಾಗಿ ಬರುತ್ತೆ ಹೌದ್ರಾ? ನೀವಂತಾರೆ ನೀ ಅಸೆಂಬ್ಲಿ ಮಾಡಿರೋದು, ಅವನಿಗೆ ಗೊತ್ತಿಗೆ ಕೆಲಸ ಮಾಡುತ್ತೆ. ಇದು ಕಂಪ್ನಿದು. ಈ ಕಂಪ್ನಿ ಎಷ್ಟು ವರ್ಷದಿಂದ ಇದೆ, ಎಷ್ಟು ಜನ ಕೊಂಡ್ಕೊಂಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡುತ್ತೆ, ನಾವು ಹಿಂಗೆ ತಗೊಳ್ಳೋದು. ನೀವು ಅಕ್ಕ ಸಾಲಿಗೆ ಹತ್ರ ಹೋಗ್ತೀರ, ನಾನು ಅಂತೀನಿ ಅಂಗಡಿ ಆಚೆ ನಿಂತ್ಕೊಂಡು ನಾನು ಮಾಡ್ತೀನಿ, ನಂದು ನೋಡಿ ಎಷ್ಟು ಚೆನ್ನಾಗಿದೆ ಚೈನ್ ತಗೋತೀರಾ? ನಿನ್ನ ನಂಬಕ್ಕಾಗುತ್ತೆ?
ಇವರು ಎಷ್ಟು ವರ್ಷದಿಂದ ಅಂದರೆ ತಾತ ಇವರು ತಂದೆ ಎಲ್ಲ ಕರೆದ್ರೆ ಇಲ್ಲೇ ಇರೋರು ನಾವು ಇವ್ರನ್ನೇ ನಂಬೋದು. ಯಾವುದೋ ಒಂದು ಚಿಕ್ಕ ವಿಷಯದಲ್ಲೂ ನಾವು ನಂಬಕಸ್ತ್ರ ಇವ್ರಿಗೆ ಗೊತ್ತಾ ನಿಜವಾಗ್ಲೂ ಇದು ಮಾಡೋಕ್ಕೆ ಬರುತ್ತಾ, ಜ್ಞಾನ ಇದೆಯಾ ಅಂತೆಲ್ಲ ನೋಡಿ ತಗೋತೀವಿ ಅಲ್ವಾ. ಗುರುವನ್ನು ಹಾಗೆ ಒಂದು ಸಂಪ್ರದಾಯದಲ್ಲಿ ಬಂದಾಗ ಗುರು ಪರಂಪರೆಯಲ್ಲಿ ಒಂದು ಶಕ್ತಿ ಸಂಚಾರವಾಗುತ್ತೆ. ಆಗ ಅವ್ರು ಹೇಳೋದು ಅದರಲ್ಲಿ ಸತ್ಯದಲ್ಲಿ ನಿಂತಿರುತ್ತೆ. ಯಾರೋ ಒಬ್ಬರು ಕಂಡು ಗುರುಗಳು ನಂತರ ಕೊಟ್ಟಿರ್ತಾರೆ, ಶಿಷ್ಯರು ಅದು ಮತ್ತೆ ಕಾಣ್ತಾರೆ. ಹೌದು ಗುರುಗಳು ಹೇಳಿದ ಸತ್ಯ ನೋಡಿ ಕಂಡ್ವಿ, ನಾವು ಸತ್ಯ ತಿಳ್ಕೊಂಡು ಅವ್ರು ಗೊತ್ತು ಅವ್ರು ಶಿಷ್ಯರಿಗೆ ಹೇಳ್ಕೊಡ್ತಾರೆ. ಮಂತ್ರ ದೀಕ್ಷೆ ಕೊಡ್ತಾರಲ್ಲ, ಗುರು ಪರಂಪರೆಯಲ್ಲಿ ಬರಬೇಕು ಮಂತ್ರ ದೀಕ್ಷೆ. ಇಲ್ಲ ಅಂದರೆ ಚಾರ್ಜ್ ಮಾಡದೇ ಇರೋ ಬ್ಯಾಟ್ರಿ ಥರ, ಆಚೆ ಕಡೆ ನೋಡೋಕೆ ಬ್ಯಾಟ್ರಿ ಒಂದೇ ಥರ, ಇದು ಚಾರ್ಜ್ ಇರಲ್ಲ. ಎಷ್ಟು ಚೆಂದಾಗಿದೆ ಟಾರ್ಚ್ ಬ್ಯಾಟ್ರಿ ಇದು ತೊಗೊಂಡ್ರೆ ಚಾರ್ಜ್ ಇರಲ್ಲ. ಅದಕ್ಕೆ ಚಾರ್ಜ್ ಬರಬೇಕು ಅಂದರೆ ಗುರು ಶಕ್ತಿ ಅದರಲ್ಲಿ ಜಾಗೃತವಾಗಬೇಕು. ಜಾಗೃತ ಮಂತ್ರ ಅಂತಾರೆ, ಶಕ್ತಿ ಮಂತ್ರ, ಜಾಗೃತ ಮಂತ್ರ. ಕೆಲವರು ಅಂತಾರೆ ಗುರು ಯಾಕೆ ಬೇಕು, ಬುಕ್ಕಲಿಕ್ಕೆಲ್ಲ ಮಂತ್ರ ತಗೊಂಡು ಹೊಡ್ಬಿಡೋಣ ಅದನ್ನೇ ಅಂತ. ಹಂಗಾಗಲ್ಲ. ಗುರು ಅದನ್ನು ಮಂತ್ರವನ್ನು ಜಾಗೃತಗೊಳಿಸಿಕೊಡ್ತಾನೆ, ಅದಕ್ಕೆ ಗುರು ಬೇಕು. ನಮ್ಮ ರಾಮಕೃಷ್ಣ ಆಶ್ರಮ ಸಂಪ್ರದಾಯದಲ್ಲಿ ಮಂತ್ರ ದೀಕ್ಷೆ ನಮ್ಮ ಪ್ರಧಾನವಾದ ಒಂದು ಅಂಶ. ಗುರುಗಳು ಮಂತ್ರ ದೀಕ್ಷೆ ಕೊಡ್ತಾರೆ, ಮಂತ್ರ ಕೊಡ್ತಾರೆ. ಅದನ್ನು ಶ್ರೀಮಾತ ಶಾರದಾ ದೇವಿಯವರು, ಶ್ರೀಮಾತ ಶಾರದಾ ದೇವಿಯವ್ರ ಬಗ್ಗೆ ಕೇಳಿದ್ದೀರಾ? ಶ್ರೀಮಾತ ಶಾರದಾ ದೇವಿಯವರು ಶ್ರೀರಾಮಕೃಷ್ಣರ ಧರ್ಮಪತ್ನಿ, ಆದರೆ ಸಾಮಾನ್ಯ ಅರ್ಥದಲ್ಲಿ ಪತ್ನಿ ಅಲ್ಲ. ಅವರು ತಾಯಿ ಕಾಳಿಯನ್ನು ಆರಾಧಿಸ್ತಿದ್ರಲ್ಲ ಶ್ರೀರಾಮಕೃಷ್ಣರು. ಅವರ ಆರಾಧನೆ ಅಂದರೆ ನಮ್ಮ ಥರ ಬೆಳಗ್ಗೆ ಪೂಜೆ ಮಾಡೋರು ಮತ್ತೆ ಸಂಜೆಗೆ ಒಂದ್ಸತಿ ನೈವೇದ್ಯ ಕೊಡೋದಲ್ಲ. ಪ್ರತಿ ಕ್ಷಣ ತಾಯಿನೇ, ತಾಯಿ ಬಿಟ್ಟು ಏನೂ ಇಲ್ಲ, ತಾಯಿ ಬಿಟ್ಟು ಇನ್ನೊಂದಿಲ್ಲ, ಚಿಂತೆ ಇಲ್ಲ, ಇನ್ನೊಂದಿಲ್ಲ. ಹಗಲು ರಾತ್ರಿ ತಾಯಿ ಕಾಳಿನೇ. ಜನ ಏನಂತ ಅಂಥವ್ರನ್ನ ಹುಚ್ಚ ಅಂತಾರೆ. ಒಳ್ಳೆ ಹುಚ್ಚ ಮಾಡೋದು. ತಾಯಿ ಮುಂದೆ ನೈವೇದ್ಯ ಇಟ್ಬಿಟ್ಟು ಹಿಂಗೆಲ್ಲ ಅನ್ನೋದೆಲ್ಲ ಏನಿಲ್ಲ, ಅಲ್ಲಿ ಕೂತ್ಬಿಡು ತಿನ್ನು ನೀನೀಗ ಅಂತ. ತಾಯಿ ತಿನ್ನೋರು ಹೇಳೋಲ್ಲ, ತಾಯಿ ತಿನ್ನಲೇಬೇಕು ಜನ ಅಂತಾರೆ. ಹುಚ್ಚಪ್ಪ ತಿನ್ನು ಅಂದ, ಆಮೇಲೆ ಹಾಂ ಚೆನ್ನಾಗಿದೆಯಾ ಅಂತೆಲ್ಲ ಅಂತಾನೆ. ನೋಡಿ ಎಲ್ಲ ಭ್ರಮೆ ಒಂದು ಹುಚ್ಚಿಡುತ್ತಿದೆ ಅಂತ. ಆದರೆ ಈ ಹುಚ್ಚಪ್ಪ ಹೇಳೋ ಕಥೆಗಳು, ಅವನ ಸುತ್ತ ಆಗೋ ಪವಾಡಗಳು ನೋಡಿದಾಗ ಅವ್ರು ತಲೆ ಕರ್ಕೋತಾರೆ. ಇದೇ ನೀರನ್ನ ಆಗ್ತಾ ಇದೆಯಲ್ಲ ನಿಮ್ಮ ಸುತ್ತ, ಅವನಿಗೆ ಬಾಯಿ ಬಿಟ್ಟರೆ ಏನಿದು, ಈ ಜ್ಞಾನ ಎಲ್ಲಿಂದ ಬಂತು? ಓದೋನೇ ಅಲ್ಲ ಈ ಮನುಷ್ಯ, ಬರೀ ಅಮ್ಮ ಕಾಳಿ ಅಂದ್ಕೊಂಡು ಕೂತಿದ್ದವನು. ಅದು ತಾಯಿ ಜಾಗೃತಳದು. ಇವ್ರು ಏನಕ್ಕೆ ಅಂತಂದರೆ ತಾಯಿನೇ ಫಸ್ಟ್ ದರ್ಶನ ಕೊಟ್ಬಿಟ್ಟು ಗುರುಗಳು ಕಳಿಸ್ಕೊಡ್ತೀನಿ ಕಲ್ತ್ಕೋ ಅಂತ ಹೇಳ್ತಾರೆ. ಗುರುಗಳಿಂದ ಕಲ್ತಿದ್ದಲ್ಲ ಅವರು ಬರೀ ತಾಯಿಯ ಬೇಕು, ತಾಯಿಯ ಪ್ರೀತಿ, ವ್ಯಾಕುಲತೆ ಅಂತ ಹೇಳ್ತಾರೆ. ಅದನ್ನು ನೀವು ಪೂಜೆ ಮಾಡ್ತೀರಲ್ಲ, ನಿಜವಾಗ್ಲೂ ಇದಾನ ನಮ್ಮಪ್ಪ ಶಿವಾಲಿ ಅನ್ನೋ ಒಂದು ಭಾವನೆ. ನಿಜವಾಗ್ಲೂ ಇದಾನ ಯಾರಿಗೂ ಕಲ್ಲು ಮಾಡ್ತಾ ಇದ್ದೀನ ನಾನು, ಜನ ಮೆಚ್ಕೊಳ್ಳಿ ಅಂತ ಪೂಜೆ ಮಾಡೋದು. ಇದನ್ನ ನಮ್ಮಪ್ಪ ಶಿವ ಕೇಳಿಸ್ಕೊತಾನ ನಾನು ಹೇಳೋದು. ಅವ್ರ ತಾಯಿ ಕಾಳಿ ಇದ್ದಾಳ ನಿಜವಾಗ್ಲೂ, ಬರೀ ಕಲ್ಲ ಇರೋದು. ಇದೊಂದೇ ಒಳಗಡೆ ಅಲ್ಲಾಡಿಸ್ಬಿಟ್ಟು ಅವ್ರನ್ನ ಪ್ರಾರ್ಥನೆ ಮಾಡಿ ಮಾಡಿ, ಅಮ್ಮ ನೀನಿದ್ದು ದರ್ಶನ ಕೊಡಲ್ಲ ನನಗೆ. ಅವ್ರಿಗೆ ದರ್ಶನ ಕೊಟ್ಟಿದ್ದಂತೆ ರಾಮಪ್ರಸಾದ್ ದರ್ಶನ ಸಿಕ್ಕಿದೆ ಅಂತ ಅಷ್ಟೊಂದು ಹಾಡಿದಾನೆ, ನನಗೆ ದರ್ಶನ ಕೊಡಲ್ಲ, ನಾನು ಓದ್ಕೊಂಡಿಲ್ಲ ಅಂತನಾ? ನನಗೆ ಅದೆಲ್ಲ ಬರಲ್ಲ, ನೀನು ದರ್ಶನ ಕೊಡು, ಈಗ ನೀನು ಇಬ್ಬಳೇ ಇರೋದು ನನಗೆ ಅಂತ ಆಟ ಹಿಡಿದು ಕೂತ್ರು ಅಂದ್ರೆ ಏನು. ಹಗಲು ರಾತ್ರಿ ಪ್ರಾರ್ಥನೆ ಮಾಡೋದು. ಸಂಜೆ ಆಗೋಯ್ತು ಅಂತಂದರೆ ತಾಳಲಾರದ ಸಂಕಟ, ಅಯ್ಯೋ ಅಮ್ಮ ದರ್ಶನ ಕೊಡಲಿಲ್ವಲ್ಲ, ಒಂದಿನ ಆಗೋಯ್ತಲ್ಲ ಅಂತ ಬೀದಿ ಆ ನದಿ ದಂಡದಲ್ಲಿ ಬಿದ್ದು ಮುಖ ಎಲ್ಲ ಮುಚ್ಕೋತಾರೆ. ನೋವಿಗೆ ತಡ್ಕೊಳಕ್ಕಾಗದೆ ಸಂಕಟ. ತಾಯಿ ಮಗು ಕಳ್ಕೊಂಡ್ರೆ ಏನು ಸಂಕಟ ಆಗುತ್ತೆ, ಅಥವಾ ಮಗು ತಾಯಿನ ಕಳ್ಕೊಂಡ್ರೆ ಏನು ಸಂಕಟ ಆಗುತ್ತೆ ಅಂತಹ ಸಂಕಟ. ಜನಕ್ಕೆ ಆಶ್ಚರ್ಯ, ಅಯ್ಯೋ ಪಾಪ ತಾಯಿ ಸುತ್ತಲಿದ್ದಾರೆ ಅನ್ಸುತ್ತೆ ಅಂತ. ಅವ್ರು ಕರೀತಾರೆ ತಾಯಿ ಕಾಳಿನ, ಅಮ್ಮ ದರ್ಶನ ಕೊಡಲಿಲ್ವಲ್ಲಮ್ಮ ನೀನು, ಇನ್ನೊಂದಿನ ಹೊರಟೋಯ್ತಲ್ಲಮ್ಮ, ಯಾವಾಗಮ್ಮ ದರ್ಶನ ಕೊಡ್ತೀಯ? ಕೊನೆಗೆ ನೋವು ತಾಳಲಾರದೆ ಒಂದಿನ ನೀನು ದರ್ಶನ ಕೊಡದೆ ಅನ್ನೋ ಬದುಕೇನು ಲಾಭ? ಅಲ್ಲೊಂದು ಮಚ್ಚಿತ್ತು, ತಗೊಂಡು ತಲೆ ಕತ್ತರಿಸ್ಬಿಡ್ತೀನಿ, ಇಲ್ಲಿಂದ ಆಹುತಿ ಕೊಟ್ಬಿಡ್ತೀನಿ, ತಾಯಿ ದರ್ಶನ ಆಗುತ್ತೆ. ಅವರಂತಾರೆ ಸೂರ್ಯ, ಸಹಸ್ರ ಸೂರ್ಯಗಳ ಜ್ಯೋತಿ ಅಲೆಗಳಾಗಿ ಬಂದು ಅದನ್ನು ಮುಳುಗೋಗ್ಬಿಡುತ್ತೆ, ಪ್ರಜ್ಞೆನೇ ಇಲ್ಲ. ಇದ್ದಾಗ ಆ ಅನುಭೂತಿ ವರ್ಣಿಸ್ಲಿಕ್ಕಾಗಲ್ಲ. ಗೊತ್ತಾಯ್ತು ತಾಯಿ ಕಂಡ್ರು ಅವರು, ಅದನ್ನು ಬಾಯಲ್ಲಿ ಹೇಳಲಿಕ್ಕಾಗಲ್ಲ, ಅನಿರ್ವಚನೀಯ. ಆಮೇಲೆ ನೋಡೋದು ತಾಯಿ ಮತ್ತೆ ಕಾಣಿಸ್ತಿಲ್ಲ, ಮತ್ತೆ ಶುರು. ಏನು ಬಂದು ಹೋಗ್ಬಿಟ್ಯಾ ನೀನು, ನಿರಂತರ ದರ್ಶನ ಬೇಕು ನನಗೆ, ನನ್ನೇ ಸುಮ್ಮನೆ ಇಟ್ಕೊಂಡ್ಯಾ, ಮತ್ತೆ ಇಟ್ಕೊಂಡ್ಬಿಟ್ರು. ಎಂಥ ಸಾಧನೆ, ಎಂಥ ಸಾಧನೆ. ಅದು ಸಾಧನೆ ಹೇಳಿದ್ರೆ ದಿನಗಟ್ಟಲೆ ಬೇಕು. ಹಂಗೆ ಮಾಡಿ ತಾಯಿ ದರ್ಶನ ಆದಮೇಲೆ ತಾಯಿ ಹೇಳ್ತಾಳೆ, ಆಯಿತು ಗುರುಗಳನ್ನ ಕಳಿಸ್ಕೊಡ್ತೀನಿ, ಕಲ್ತ್ಕೋ ಇರೋದ್ರ. ಒಬ್ಬೊಬ್ಬರ ಬಂದರು. ಒಬ್ಬ ತೋತಾಪುರಿ ಅಂತ ನಾಗಾಸಾಧು, ಮೈ ಮೇಲೆ ಏನು ಬಟ್ಟೆ ಇರಲ್ಲ, ಏನಿರಲ್ಲ. ಅವ್ರು ಬಂದರು. ಅವನು ಬಂದು ನೋಡಿದ ತಕ್ಷಣ ಗೊತ್ತಾಗೋಯ್ತು, ಓಹೋ ಎಂಥ ಮನುಷ್ಯ ಇವನು ನಿರ್ವಿಕಲ್ಪ ಸಾಧನೆಗೆ
ಅದ್ವೈತ ಸಾಧನೆಗೆ ತಕ್ಕ ವ್ಯಕ್ತಿ ಇವನು ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಗುರುಗಳಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೀವು ಅನ್ನ ಮಾಡ್ತೀರಲ್ಲ ಮನೆಯಲ್ಲಿ, ಪೂರ್ತಿ ಹಿಂಗಿಸ್ಬೇಕಾ ನೀವು ನೋಡೋದೇ ಗೊತ್ತಾಗ್ಬಿಡುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಇಷ್ಟು ವರ್ಷ ಅಡುಗೆ ಮಾಡಿದವ್ರು ನೀವು, ಗುರು ನೋಡಿದ ತಕ್ಷಣ ಗೊತ್ತಾಯ್ತು ಇಲ್ಲಿದ್ದಾನೆ ಸರಿಯಾದ ಶಿಷ್ಯ ಅಂತ. ಅವ್ನು ಕೇಳಿದ್ರು ನಿರ್ವಿಕಲ್ಪ ಸಾಧನೆಗೆ ಏನೋ ಅದ್ವೈತ ಸಾಧನೆಗೆ ನಿಮ್ಮ ತಕ್ಕ ವ್ಯಕ್ತಿ ಹೇಳ್ಕೊಡ್ತೀನಿ, ಸಾಧನೆ ಮಾಡ್ತೀಯಾ? ನಮ್ಮ ಅಮ್ಮ ಕೇಳ್ಕೊಂಡು ಬರ್ತೀನಿ. ಇವನು ಎಂತ ಅವನು ಇವ್ರ ಅಮ್ಮ ಕೇಳ್ತಾನಂತಲ್ಲ ಏನೋ, ಆಯ್ತು ಕರ್ಕೊಂಡು ಹೋಗು. ಇವ್ರು ನೇರವಾಗಿ ಹೋದ್ರು ತಾಯಿ ಮಂದಿರಕ್ಕೆ, ಕಾಳಿ ಮಂದಿರಕ್ಕೆ ಹೋಗ್ಬಿಟ್ಟು, ಅಮ್ಮ ಯಾರೋ ಬಂದಿದ್ದಾನೆ ನನಗೆ ಅದ್ವೈತ ಸಾಧನೆ ಹೇಳ್ಕೊಡ್ತಾನಂತೆ, ಕಲ್ತ್ಕೊಳ್ಳ. ಅಮ್ಮ ಅಂದ್ರೆ ನಾನೇ ಕಳಿಸಿರೋದು, ಹೋಗಿ ಕಲ್ತ್ಕೊ. ಇವ್ರು ಬಂದರು, ಅಮ್ಮ ಒಂದು ಅಂತ. ಅಯ್ಯೋ ನಾನು ನಿಜವಾಗಿ ನಿಮ್ಗೆ ಹೆತ್ತಮ್ಮ ಅನ್ಕೊಂಡು ಹೋಗಿ ಕಲ್ಲು ಕೇಳ್ಕೊಂಬಂದ್ಯಾ? ಕಲ್ಲಲ್ಲ, ನಮ್ಮಮ್ಮ ನನ್ನ ಜೊತೆ ಮಾತಾಡ್ತಾಳೆ. ವಿಚಿತ್ರವಾಗಿದ್ದಾನೆ, ಹಂಗೆ ಗೊತ್ತಾಗುತ್ತೆ, ಇವ್ರು ಮಾಡೋಕ್ಕಾಗತ್ತೆ. 3 ದಿನ ಅದ್ವೈತ ತತ್ವ ಹೇಳ್ಕೊಟ್ಟು ಕೂತ್ಕೊಯ್ತು ಧ್ಯಾನಕ್ಕೆ ಅಂತ. ಇವ್ರು ಧ್ಯಾನಕ್ಕೆ ಕೂತ್ರೆ ತಾಯಿ ಕಾಳಿನೇ ಕಾಣಿಸ್ತಾಳೆ, ಜೀವಂತವಾಗಿ ಕಾಣಿಸ್ತಾ ಇದ್ದು ತಾಯಿ ಕಾಳಿ. ಎಷ್ಟು ಪ್ರಯತ್ನ ಮಾಡಿದ್ರು ತಾಯಿ ಕಾಳಿನೇ ಕಾಣೋದು. ಅವ್ನು ಸಿಟ್ಟತ್ತು, ಏನೋ ನೀನು ಕಾಳಿ ಪಾಡಿ ಗಾಜು ಚುಚ್ಬಿಟ್ಟಾಯಿತು. ಇಲ್ಲಿ ಮಾಡು ಮನಸ್ಸು, ಇಲ್ಲಿ ಮನಸ್ಸಿನ ಏಕಾಗ್ರ ಮಾಡು. ಅವರು ಶ್ರೀರಾಮಕೃಷ್ಣ ಮನಸ್ಸು ಅಂತ ಮನಸ್ಸಿಗೆ ಹೇಳಿದ್ರು, ಬಿಡು ತಾಯಿ ಕಾಳಿಗಿನ, ಬಿಡೋಕ್ಕಾಗಲ್ಲ ಅವ್ರಿಗೆ ತಾಯಿ ಕಾಳಿನ. ಅಯ್ಯೋ ಅಮ್ಮನ ಬಿಡೋದ, ನಾನು ಅಮ್ಮನೇ ಇಟ್ಕೊಂಡು ಹೋದ ಯಾವಾಗ ಬಿಡೋದನ್ನ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ಜ್ಞಾನ ಖಡ್ಗ ತಗೊಂಡು ಅಮ್ಮನ ಕತ್ತಿಸ್ತೆ ಅಷ್ಟೇ. ಮರುಕ್ಷಣ ನಿರ್ವಿಕಲ್ಪ ಸಮಾಧಿ ಕೊಟ್ಟರು. ಇವನಿಗೆ ಆಶ್ಚರ್ಯ, ಇವನಿಗೆ ಈ ತೊತಾಪುರಿಗೆ ನೋಡ್ತಾನೆ. ಸ್ವಲ್ಪ ಹೊತ್ತು ಗೊತ್ತಾಗೋದು ಒಳಗಡೆ ಹೊಟ್ಟೋದ ಏನು ಅಂತ. ಆ ಒಳಗೆ ಹೋಗೋದು ಅಂದ್ರೆ ಏನು ಅಂತ ನನ್ನ ಅನುಭವ ಆದಾಗ ಗೊತ್ತಾಗೋದು. ಇಲ್ಲ ಸುಮ್ಮನೆ ಮಾತೋದು, 1000 ವರ್ಷ ಕೇಳಿದ್ರು ಅಷ್ಟೇ ಮಾತೆ. ಮನಸ್ಸು ಒಳಗಡೆ ತಿರುಗಿದಾಗ ಸತ್ಯವಾಗಿ ಹಿಂಗೆ ತಿರುಗಿಬಿಡುತ್ತೆ. ತಿರುಗಿದಾಗ ಹೊರ ಪ್ರಪಂಚ ಇಲ್ಲ, ಇನ್ನು ಅವನಿಗೆ ಹೊಸ ಪ್ರಪಂಚ ಇಲ್ಲ, ಹೊರಗಿನ ಪ್ರಪಂಚ ಇಲ್ಲ. ಮನಸ್ಸು ಒಳಗಡೆ ತಿರುಗಿಬಿಟ್ರೆ ಒಳ ಪ್ರಪಂಚ, ಅದು ಪ್ರಪಂಚ ಅಂದ್ರೆ ಅಲ್ಲಿ ಇದೇ ಥರ ಎಲ್ಲ ರಂಗರಂಗ ಇರಲ್ಲ, ಒಳಗೆ ತಿರುಗಿಬಿಡುತ್ತೆ ಮನಸ್ಸು. ನೀವು ನೋಡ್ದ 40 ವರ್ಷ ಸಾಧನೆ ಮಾಡಿದ್ಮೇಲೆ ನನಗೆ ಸಿಕ್ಕಿದ್ದು ಇವನು 3 ದಿನಕ್ಕೆ ಸಿಕ್ಬಿಡ್ತಾ. ಅದು ಹೆಂಗೆ ಸಾಧ್ಯ? 3 ದಿನದ ನಿರ್ವಿಕಲ್ಪ ಸಮಾಧಿಲೇ ಇದ್ದಾನೆ. ಇನ್ನು ಹಾಗೆ ಬಿಟ್ಟರೆ ಶರೀರ ಬಿದ್ದೋಗುತ್ತೆ. ನೀವು ಕಷ್ಟಪಟ್ಟು ಮಂತ್ರ ಓಂಕಾರ ಎಲ್ಲ ಹೇಳಿ ಮನಸ್ಸು ಇಳಿಸ್ಬಿಟ್ಟ ಕೆಳಗಡೆಗೆ ಅಂತ. ನೀವು ಯಾರೋ ವಿಶೇಷ ನೀನು 3 ದಿನದಲ್ಲಿ ಪಡೆದುಬಿಟ್ಟೆ. ನಾನು 40 ವರ್ಷ ಸಾಧನೆ ಮಾಡಿದ್ದು. ಏನೋ ಅಮ್ಮ ಹೇಳ್ಕೊಟ್ರು ಕಲಿತೆ. ಅದೇನೋ ಅಮ್ಮ ಅಂತೆ ಮತ್ತೆ ಅದು ಹೌದು ಅಮ್ಮನೇ. ಅವರು ಎಲ್ಲೂ 3 ದಿನದ ಮೇಲೆ ಉಳ್ಕೊತಿರ್ಲಿಲ್ಲ. ಅವನು ತೋತಾಪುರಿ ನಾಗಸಾಧುಗಳು ಎಲ್ಲರೂ 3 ದಿನದ ಮೇಲೆ ಉಳ್ಕೊಳ್ಳಲ್ಲ, ಮೋಹ ಬಂದ್ಬಿಡುತ್ತೆ ಅಂತ. ಈಗ ನಾನು ಇಲ್ಲಿ ಕೂಡಿಸಿದ್ದೀರಲ್ಲ, ನಾನು ದಿನ ಇಲ್ಲೇ ಬರ್ತೀನಿ ಇಟ್ಕೊಳ್ಳಿ ಸಂಜೆ. ಒಂದಿನ ಅವ್ರು ಪ್ರವಚನ ಆಗ್ತಾರಂತೆ, ನೀವು ನನ್ನ ಸೈಡ್ ಕೂಡಿಸ್ಬಿಡಿ. ನಾನು ಇಷ್ಟು ದಿನ ಇಲ್ಲೇ ಕೂತ್ಕೊತಿದ್ದೆ, ಈ ಕುರ್ಚಿಗೆ ನಾನೇ ಕೂತ್ಕೊತಿದ್ದು, ನಾನು ಸೈಡ್ಗೆ ಹಾಕ್ಬಿಟ್ಟು ಅವ್ರು ಕೂಡಿಸ್ಬಿಟ್ಟವ್ರು ಇವತ್ತು ಅನ್ಸ್ಬಿಡುತ್ತೆ ಮನಸ್ಸು. ಹಂಗೆ ನೀವು ಕೂತ್ಕೊಳ್ಳೋದು ಜಾಗ ಇರುತ್ತೆ. 15 ವರ್ಷ ನೀವು ಅಲ್ಲೇ ಕೂತ್ಕೊಳ್ಳೋದು, ನೀವು ಸೀನಿಯರ್ ಡಿವೋಟಿ. ನೆನ್ನೆ ಬಂದವರು ಬಂದು ಕೂತ್ಬಿಡ್ತಾರಲ್ಲಿ, ನೀವು ಗೊತ್ತಾಗತ್ತಾಗ ನನ್ನ ಜಾಗ ಗೊತ್ತಿಲ್ಲ, ನೆನ್ನೆ ಬಂದವಳು ನನ್ನ ಜಾಗ ಕೂತ್ಕೊಳ್ಳೆ. ನಮ್ಮ ಆಶ್ರಮದಲ್ಲಿ ನಡೆಯುತ್ತೆ, ಎಲ್ಲ ಕಡೆ ನಡೆಯುತ್ತೆ, ಚಿಂತೆ ಮಾಡ್ಬಿಡಿ ಎಲ್ಲ ಕಡೆ. ಅದೇನಾಗುತ್ತೆ, ಕೆಟ್ಟದ್ದು ಅಂತಲ್ಲ ಹೇಳ್ತಿರೋದು, ಮನಸ್ಸು ನಂದು ನಂದು ಅಂತ ಹೇಳುತ್ತೆ. ಮನಸ್ಸಿನ ಸ್ವಭಾವನೇ ನಂದು. ಯಾವುದಿಂದು? ಈ ಶರೀರನೂ ನಿಂದಲ್ಲ, ಶರೀರನೇ ನಿಂದಲ್ಲ, ಈ ಕುರ್ಚಿ ನಿಂದ, ಹಂಗೆ ನಂದು ಅಂತೆ. ಅದರಿಂದ ನಾಗಸಾಧುಗಳು ಎಲ್ಲರೂ 3 ದಿನದ ಮೇಲೆ ಹೋಗಲ್ಲ. ಯಾಕಪ್ಪ ಪದ್ಧತಿ ಅಂತ. ಇವರು 11 ತಿಂಗಳು ಉಳ್ಕೊಂಡಾಗ ಕೊನೆಗೆ ತಾಯಿ ಕಾಳಿನ ಒಪ್ಕೊಂಡು ಹೋದ. ಆಯಿತು ಒಪ್ಕೋತೀನಿ, ಅದೊಂದು ಬೇರೆ ಸಬ್ಜೆಕ್ಟ್, ಅದು ಬೇರೆ ವಿಷಯ. ತಾಯಿ ಕಾಳಿಯೇ ಬ್ರಹ್ಮನಂತೆ ಉಪನಿಷತ್ತಿನಲ್ಲಿ ಅದು ಆವಿರ್ಭಾವ ಆದಾಗ ತಾಯಿ ಅಂತಾರೆ. ನಾವು ಚಾಮುಂಡಿ ಅಂತೀವಿ, ಕಾಳಿ ಅಂತೀವಿ, ದುರ್ಗೆ ಅಂತೀವಿ, ವ್ಯತ್ಯಾಸ ಏನಿಲ್ಲ. ಅದನ್ನೆಲ್ಲ ನಮ್ಮ ಪಾಪ ಜನಕ್ಕೆ ಕನ್ಫ್ಯೂಷನ್ ಜಾಸ್ತಿ. ಯಾವ ದೇವ್ರ ಪೂಜೆ ಮಾಡಲಿ, ಇರೋದು ಒಬ್ಬನೇ ದೇವರು, ನೀನು ಯಾವ ದೇವ್ರ ಪೂಜೆ ಮಾಡಿ, ಇರೋ ದೇವರು ಒಬ್ಬ. ನೀನು ಯಾವ ದೇವ್ರನ್ನ ಯಾವ ಹೆಸರು ಕರೀಲಿ ಬೇಕಾದ್ರೆ ಕೇಳು, ಯಾವ ದೇವರು ಅನ್ಬೇಡ, ದೇವರೊಬ್ಬನೇ. ನಾನು ಸುಬ್ರಹ್ಮಣ್ಯನ ಪೂಜೆ ಮಾಡ್ತೀನಿ, ಮಾಡು. ಆಂಜನೇಯನ ಪೂಜೆ ಮಾಡ್ತೀನಿ, ಆಂಜನೇಯ ಅಂತ ಪೂಜೆ ಮಾಡು. ಶಿವನ ಪೂಜೆ ಮಾಡ್ತೀನಿ, ಶಿವ ಅಂತ ಮಾಡು. ಚಾಮುಂಡಿ ಅಂತ ಮಾಡ್ತೀನಿ, ಮಾಡು. ನೀ ಹೆಂಗಾರ ಕರಿ, ದೇವರೊಬ್ಬನೇ ಅಂತ. ಅದರಿಂದ ಅದು ಚಿಂತೆ. ಹೀಗೆ ಶ್ರೀರಾಮಕೃಷ್ಣ ಪರಮಹಂಸರು ಒಬ್ಬೊಬ್ಬರಿಗೆ ಗುರುಗಳು ಬಂದು ಹೇಳ್ಕೊಟ್ರು ಎಲ್ಲ ಅವರಿಗೆ. ಸಂಪ್ರದಾಯದಲ್ಲಿ ಗುರು ಪರಂಪರೆಯಲ್ಲಿ ಬರುವ ಜ್ಞಾನ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಇವರು ಪ್ರಾಕ್ಟೀಸ್ ಮಾಡಿ ನೋಡಿ ಅನುಭವ ಸಿಕ್ಕಿದಾಗ ಇದೇ ಅನುಭವ ಅಂತ ಇವ್ರು ಹೇಳ್ತಾರೆ. ಕೆಲವು ಇರುತ್ತೆ, ಮೊದಲು ಹಣ್ಣು ಕೊಟ್ಟು ಆಮೇಲೆ ಹೂ ಕೊಡುತ್ತೆ ಅಂತ ಕೆಲವು ಬಳ್ಳಿಲಿರೋ ಅಂತ. ಅವ್ರಂದ್ರೆ ಇದು ಆ ಥರದ ಕಥೆ ಇದು. ಹಣ್ಣು ಬಂದ್ಬಿಡ್ತು ಮೊದಲು, ಆಮೇಲೆ ಹೂ ಬಂತು. ಒಬ್ಬೊಬ್ಬರೇ ಗುರುಗಳು ಎಲ್ಲ ಹೇಳ್ಕೊಟ್ರು.
ಅದ್ವೈತ ಸಾಧನೆ ನಂತರ ತಂತ್ರ ಸಾಧನೆ. ಭೈರವಿ ಬ್ರಾಹ್ಮಣಿ ಅಂತ ಬ್ರಾಹ್ಮಣ ಇವರು ತಂತ್ರ ಸಾಧನೆ ಮಾಡಿದವಳು. ಅವಳು ಬಂದು ಅವಳು ನೋಡಿದ ತಕ್ಷಣ ಅಂದು, ಅಯ್ಯೋ ಮಗು ಇಲ್ಲಿದ್ಯೇನಪ್ಪ, ತಿಂಗಳುಗಟ್ಟಲೆಯಿಂದ ಹುಡುಕ್ತಾ ಇದ್ದೀನಲ್ಲೋ ನಾನು, ನೀನು ನದಿ ತೀರದಲ್ಲಿ ಇದೆಯಾ, ಗಂಗಾ ನದಿ ತೀರದಲ್ಲಿ ನಿನ್ನ ತಾಯಿ ಹೇಳಿದ್ಲು ನನಗೆ, 3 ಜನಕ್ಕೆ ಹೇಳ್ಕೊಡು ಅಂದ್ಲು, ಇಬ್ರು ಸಿಕ್ಕಿದ್ರು, ನೀನು ಹುಡುಕ್ತಿದ್ದೆ ಕಣೋ. ಅಮ್ಮ ಮಗು ಥರ ಅವಳು ತಂತ್ರ ಸಾಧನೆ ಮಾಡೋದು, ಭಾಳ ಕಷ್ಟ ತಂತ್ರ ಸಾಧನೆ. ಅದನ್ನು ಮುಗಿಸಿದ್ರು. ಆಮೇಲೆ ವೈಷ್ಣವ ಸಾಧನೆ ಮಾಡೋದು, ಅದಾದಮೇಲೆ ಶಾಕ್ತ ಸಾಧನೆ ಮಾಡೋದು, ತಾಯಿಯನ್ನು ಪೂಜಿಸೋದು ಬೇರೆ ಸಖಿಯಾಗಿ ಹೆಣ್ಣಾಗಿ. ಆಮೇಲೆ ಅನಿಸ್ತು ಇಸ್ಲಾಂ ಎಲ್ಲ ಏನೋ ಕುಕ್ಕುತ್ತಾರಲ್ಲ 5 ಸತಿ ಜೋರಾಗಿ, ಏನೋ ಸತ್ಯ ಇದೆಯಾ ಅಂತ. ಸೂಫಿ ಇಸ್ಲಾಮಲ್ಲಿ ದೀಕ್ಷೆ ಪಡೆದು ಅಲ್ಲೂ ಸಾಧನೆ ಮಾಡೋದು. ಆಮೇಲೆ ಅನಿಸ್ತು ಇದೇನು ಜೀಸಸ್ ಅಂತಾರಲ್ಲ, ಸತ್ಯ ಇದೆಯಾ, ಮತ್ತಲ್ಲೂ ಮಾಡೋದು ಸಾಧನೆ. ಎಲ್ಲ ಮಾಡೋದು ಬಂದರು. ಎಲ್ಲ ಮಾರ್ಗಗಳಿಂದ ನಾವು ಪಡೆಯುವ ಸತ್ಯ, ಅರಿಯುವ ಸತ್ಯ, ಅನುಭವಿಸುವ ಸತ್ಯ ಒಂದೇ. ಇದನ್ನು ಅನುಭವದಿಂದ ಹೇಳ್ತಿರೋ ಮಾತು, ಓದಿ ಬಂದಿರೋದಲ್ಲ, ಸಾಧನೆ ಮಾಡಿದ್ದು. ಸೂಫಿ ಇಸ್ಲಾಂ ಇರ್ಬೋದು, ಜೀಸಸ್ನ ಪ್ರಾರ್ಥನೆ ಮಾಡೋದಿರ್ಬೋದು, ಅಥವಾ ನಮ್ಮಲ್ಲಿ ಶೈವ ಶಾಕ್ತ ವೈಷ್ಣವ ಸಂಪ್ರದಾಯದಲ್ಲಿ ಸಾಧನೆ ಮಾಡೋದಾಗ್ಬೋದು. ಯಾವ ರೀತಿ ಮಾಡೋದು ಭಗವಂತ ಒಬ್ಬನೇ ಅನ್ನುವ ಅನುಭೂತಿ ಆಗಿದೆ. ಇದು ಗುರು ಪರಂಪರೆಯಿಂದ ಬರಬೇಕು. ಬಂದಾಗ ಅದರಲ್ಲಿ ನಮಗೆ ಗ್ಯಾರಂಟಿ, ಈ ಮಾರ್ಗದಲ್ಲಿ ಈ ಸಾಧನೆ ಮಾಡಿದ್ರೆ ನೋಡು, ಈ 1000 ವರ್ಷ ಅಲ್ಲ 2000 ವರ್ಷ ಎಷ್ಟು ಜನ ಇದನ್ನ ಸಿದ್ಧಿ ಪಡೆದಿದ್ದಾರೆ, ನಾನು ಪಡಿಬೋದು ಅಂತ. ಅದಕ್ಕೆ ಗುರು ಪರಂಪರೆಯಲ್ಲಿ ಗುರುವರ ಮಾರ್ಗದರ್ಶನ ಬೇಕು. ಸಣ್ಣ ಸಣ್ಣ ವಿಷಯಕ್ಕೆ ಗುರು ಮಾರ್ಗದರ್ಶನ ಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಅಡೆತಡೆಗಳು ತುಂಬ ಬರ್ತದೆ. ಆಮೇಲೆ ಕಾಲು ಎಡುವ ಒಂದು ಪರಿಸ್ಥಿತಿಗಳು ಬರುತ್ತೆ. ಕಾಲು ಎಡುವುದು ಅಂತಂದರೆ ಮನಸ್ಸು ಏಕಾಗ್ರತೆ ಹೊಂದ್ತಾ ಇದ್ದಕ್ಕೆ ಅದರಲ್ಲಿ ಶಕ್ತಿಗಳು ಜಾಗೃತವಾಗುತ್ತೆ. ಮನಸ್ಸು ಏಕಾಗ್ರತೆಗೊಂಡಾಗ, ಸಾಧನೆ ಮಾಡಿದಾಗ ಸ್ವಲ್ಪ ಶಕ್ತಿಗಳು ಜಾಗೃತವಾಗುತ್ತೆ. ಆ ಶಕ್ತಿಗಳು ಕೆಳಗಡೆ ಇಡಲಾಗುತ್ತೆ. ಅದು ಜೋಪಾನ ಮಾಡಬೇಕು. ಸಿದ್ಧಿಗಳು ಅಂತಾರೆ. ಆ ಸಿದ್ಧಿಗಳಿಂದ ಭಕ್ತರಿಗೆ ತುಂಬಿಸ್ಕೊಡೋದು, ಬೀದಿಯೆಲ್ಲ ತುಂಬಿಸ್ಕೊಡೋದು ಭಕ್ತರನ್ನ. ಸಿದ್ಧಿಗಳೇನಾದ್ರು ಸ್ವಾಧೀನ ಮಾಡಿಕೊಂಡ್ರೆ ಅಷ್ಟೇ. ಒಳಗಡೆ ಶಿವ ಸಿಕ್ಸೋಲ್ಲ, ಅವನ ಶಕ್ತಿ ಆಚೆ ಕಡೆ ಪ್ರಪಂಚ ಸಿದ್ಧಿ ಸಿಗುತ್ತಷ್ಟೇ. ಅಲ್ಲಿ ನಾವು ವಿಚಾರ ಮಾಡಬೇಕು, ಶಿವ ಬೇಕಾ ಅವನ ಐಶ್ವರ್ಯ ಬೇಕಾ. ಐಶ್ವರ್ಯ ಬೇಕು ಅಂತ ಹೊಟ್ಟೋಗುತ್ತೆ ಮನಸ್ಸು, ಐಶ್ವರ್ಯ ಬೇಕು ಅಂತ. ಶ್ರೀರಾಮಕೃಷ್ಣ ಅಂತಾರೆ, ಹೇ ಜೋಪಾನವಾಗಿರಿ, ಐಶ್ವರ್ಯದ ಕಡೆ ಮನಸ್ಸು ಹೊಟ್ಟೋಗುತ್ತೆ. ನಮಗೆ ಶಿವ ಬೇಕಿರೋದು ಅವನ ಐಶ್ವರ್ಯ ಅಲ್ಲ. ಶಿವ ಬೇಕು ಅಂತಂದರೆ ಇದನ್ನೆಲ್ಲ ತುಗಿಬೇಕು ಅಂತ. ಅದು ತುಂಬ ಜೋರಾಗಿ ಹೇಳ್ಕೊಡ್ತಿದ್ರು. ಸಿದ್ಧಿಗಳು ಬರ್ತವೆ, ಬಂದಾಗ ಅದನ್ನು ಹೇರಿಗೆ ಸಮಾನ ಅಂತ ಬಿಟ್ಟಾಕಿ, ಇಲ್ಲ ಅಂದರೆ ಮನಸ್ಸು ಆಚೆ ಕರ್ಕೊಂಡು ಹೊರಟೋಗುತ್ತೆ. ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ಸ್ವಲ್ಪ ಹೊಸ ಒಂಥರ ಏನೋ ದೃಷ್ಟಿಕೋನದಲ್ಲಿ ಮಾತನಾಡೋದು ಲೆಕ್ಚರ್ ಕೊಡೋದು ಒಂದು ಸಿದ್ಧಿನೇ. ಪಡಿಬೋದು ಅದನ್ನು ತುಂಬ ತರ್ಕಬದ್ಧವಾಗಿ, ತುಂಬ ಪ್ರಭಾವಶಾಲಿಯಾಗಿ ಮಾತಾಡ್ಬೋದು, ಪ್ರಭಾವಶಾಲಿಯಾಗಿ ನೀವು ಭಜನೆ ಮಾಡ್ಬೋದು. ಆಮೇಲೆ ನಿಮಗೆ ಮುಟ್ಟಿದ್ದಾರೆ, ನಿಮಗೆ ಒಂದು ಏನೋ ಒಂದು ಅನುಭವನೂ ಕೊಡ್ಬೋದು. ಏನು ಲಾಭ ಅದರಿಂದ? ಸತ್ಯದ ಅರಿವಾಯ್ತಾ? ಒಬ್ಬ ಸಾಧನೆ ಮಾಡೋದಂತೆ, ಭಾಳ ವರ್ಷ ಸಾಧನೆ ಮಾಡಿ 14 ವರ್ಷ ಸಾಧನೆ ಮಾಡೋದಂತೆ. ಮಾಡೋದು ಕೇಳೋದಂತೆ, ಏನಪ್ಪ 14 ವರ್ಷ ಮಾಡಿದೆಯಲ್ಲ, ಏನು ಸಾಧನೆ ನೋಡಿ ಈಗ ಅಂದ್ಬಿಟ್ಟಿದ್ದಾನೆ. ಗಂಗಾ ನದಿಯಿಂದ ನಡ್ಕೊಳ್ಳೋದಂತೆ, ಈ ಕಡೆಯಿಂದ ಆ ಕಡೆ ಹೋಗಿ, ಆ ಕಡೆಯಿಂದ ಈ ಕಡೆ ನೀರು ಮೇಲೆ ನಡ್ಕೊಂಡು ಹೋಗ್ತೀನಿ ನೋಡಿ. ಇವ್ರು ಹೇಳಿದ್ರಂತೆ, ಅಲ್ಲಪ್ಪ 2 ಆನೆ ದುಡ್ಡು ಕೊಟ್ಟರೆ ನೌಕೆ ದೋಣಿ ಕರ್ಕೊಂಡು ಹೋಗ್ತಾನೆ, ಅದಕ್ಕೆ 14 ವರ್ಷ ಯಾಕೆ ಖರ್ಚು ಮಾಡಿದೆ ನೀನು? 2 ಆನೆ ಸಾಕಿತ್ತು, 2 ಪೈಸೆ ದುಡ್ಡು ಕೊಟ್ಟಿದ್ದು ದೋಣಿ ಕರ್ಕೊಂಡು ನಾನು ಬಿಟ್ಟಿರೋನು, ಇನ್ನೊಂದು ದೋಣಿ ಕರ್ಕೊಂಬಂದು ಬಿಡೋನು. 14 ವರ್ಷ ಬೇಕಾ ನೀರು ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ? ನೀವು ಮಾಡಿದ ಏನು ಉಟ್ಲೋಗ್ತಿ? ಐಶ್ವರ್ಯದ ಕಡೆ ಮನಸ್ಸೊಟ್ಟೋಗುತ್ತೆ. ಆಮೇಲೆ ನಮಗೆ ಅಷ್ಟು ಸಿದ್ಧಿ ಮಾಡ್ಕೊಳ್ಳೋಷ್ಟು ಶಕ್ತಿ, ತಪಸ್ ಮಾಡೋ ಶಕ್ತಿ ಇಲ್ಲ ಅಂದವ್ರಿಗೆ ಐಶ್ವರ್ಯ ಉಳಿಸ್ಕೊಡಬೇಕು ಅನ್ನೋ ಬುದ್ಧಿ ಬಂದ್ಬಿಡುತ್ತೆ. ಇರೋ ಐಶ್ವರ್ಯನ ಇಟ್ಕೊಳ್ಳೋಣ ಅಂತ. ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಲ್ಲ, ಆರೋಗ್ಯ ಕೊಡು. ಏನು ಪ್ರಾರ್ಥನೆ ಮಾಡೋದಲ್ಲ, ಆರೋಗ್ಯ ಕೊಡಪ್ಪ, ಒಳ್ಳೇದು ಮಾಡಪ್ಪ. ಒಳ್ಳೇದು ಅಂದ್ರೆ ಏನು? ಮಗಳಿಗೊಂದು ಒಂದು ಒಳ್ಳೆ ಗಂಡು, ಮಗನಿಗೊಂದು ಒಳ್ಳೆ ಸೊಸೆ, ಒಂದು ಒಳ್ಳೆ ಕೆಲಸ, ಇದೇ ತಾನೇ ಒಳ್ಳೇದು ಅಂದರೆ ಅದನ್ನೇ ಭಗವಂತನ ಪ್ರಾರ್ಥನೆ ಮಾಡೋದು. ಆರೋಗ್ಯ ಕೆಟ್ಟ ಕೂಡಲೇ ಅಪ್ಪ ಸರಿ ಮಾಡೋದು. ಮನಸ್ಸು ಆರೋಗ್ಯ ಕೆಟ್ಟಿತ್ತು, 60 ವರ್ಷ ಆಯಿತು, ಇನ್ನೂ ಆರೋಗ್ಯ ಕೆಟ್ಟು ಸರಿನೇ ಹೋಗಿಲ್ಲ ಮನಸ್ಸು, ಅದನ್ನು ಸರಿ ಮಾಡೋದು ಕೇಳಲ್ಲ. ಇದನ್ನೇನು ಮುಗಿತಾ ಹೋಗ್ತಿದ್ರು ವಯಸ್ಸು. ನಿಮ್ಮ ಗಾಡಿನೇ ಇವ್ರಿಗೆ ಗೊತ್ತಾಗುತ್ತೆ. ಗಾಡಿ ವಯಸ್ಸಾಯ್ತು ಅಂದರೆ ಗೊತ್ತಾಗತ್ತಿದ್ರು ವಯಸ್ಸು ಮುಗೀತಿದ್ದು. ಹೆಚ್ಚಿಗೆ ನಡೆಯೋದ ಈ ಕಾರು ಸ್ಕೂಟ್ರು ಅಂತ. ಇದ್ರದ್ದು ವಯಸ್ಸಾಗಿದೆ ಅಂತ ಗೊತ್ತಾಗತ್ತೆ, ಒಪ್ಕೊಳ್ಳೋ ಶಕ್ತಿ ಇರಲ್ಲ. ಅದು ಗುರು ಕೃಪೆ ಆದ್ರೇ ಗೊತ್ತಾಗೋದು. ಬಿಡು ಅದನ್ನು ಹಿಡ್ಕೊಳ್ಳೋದು, ಹಿಂಗೆ ಇಟ್ಕೊಳ್ಳುತ್ತೆ.
ಬಿಡಲಿಕ್ಕೆ ಇಷ್ಟ ಆಗಲ್ಲ. ಇನ್ನೊಂದು ಕೆಲವು ತಿಂಗಳಲ್ಲಿ ನಿಮ್ಗೆ ಹೋಗುತ್ತೆ ಪ್ರಾಣ ಅಂತ ಗೊತ್ತಿದ್ರು ಅತ್ತೆಗೆ ಬೀಗದ ಕೈ ಮೇಲೆ ವ್ಯಾಮೋಹ ಹೋಗಲ್ಲ. ಸೊಸೆ ಕೈ ಸೇರ್ಕೊಂಡ್ರೆ ಆ ಬೀಗದ ಕೈಯಲ್ಲೇ ಗಂಟೆ ಹಾಕಿಕೊಂಡ್ರು, ನಾ ಬದುಕಿರೋರ್ಗು ಬೀಗದ ಕೈ ನನ್ನ ಕೈಲಿ ಇರಬೇಕು ಅಂತ ಅವಳಂತಾಳೆ ಸೊಸೆ, ಸ್ವಲ್ಪ ದಿನ ನೀವು ಉಸಿರಿನಿಂದ ಹೊತ್ಬಿಡು, ಇಲ್ಲ ನಂದೇ ಇರುತ್ತೆ, ಇರೋವರೆಗೂ ನಂದು ಅಂತ. ಅದು ಮೋಹ, ಐಶ್ವರ್ಯ ಮೋಹ, ಅದು ಅಭಿನಿವೇಶ ಅಂತಾರೆ, ಕ್ಲಿಂಗಿಂಗ್ ಟು ಲೈಫ್. ಈ ಜೀವನಕ್ಕೆ ಹಿಂಗೆ ಇಟ್ಕೊಳ್ಳೋದು 5 ಕ್ಲೇಶಗಳಿಗೆ ಅದು ಕೊನೆಯದು. ಬಿಡ್ಲಿಕ್ಕಾಗಲ್ಲ ಮನಸ್ಸು, ಅದನ್ನು ಬಿಡಿಸ್ತಾನೆ ಗುರು ಅದನ್ನು ಬಿಡಿಸ್ತಾನೆ. ಏನು ಮಾಡ್ತಾನೆ, ತೋರಿಸ್ಕೊಡ್ತಾನೆ, ನೋಡು ಸತ್ಯ ನೋಡು, ಸತ್ಯ ಕೆಟ್ಟದ್ದು ಅಂತ ತಿಳ್ಕೊಬೇಡಿ. ಆಮೇಲೆ ನಮ್ಮಲ್ಲಿ ಒಂದಿದೆ, ನಮ್ಮಲ್ಲಿ ಪುರುಷ ಕೇಂದ್ರಿತ ಸಮಾಜ ಅಲ್ವಾ, ಪದ್ಯಗಳು ಶಾಸ್ತ್ರಿಗಳೆಲ್ಲ ಬರೆದಿರೋದು ಅವರೇ ಹೆಚ್ಚಿಗೆ. ಹೆಣ್ಣು ಮಾಯೆಯೋ ಮಣ್ಣು ಮಾಯೆಯೋ ಅಂತ ಬರೆದ್ಬಿಡ್ತಾರೆ, ಗಂಡು ಮಾಯೆ ಅಲ್ವಾ, ಅದು ಬರೆದ್ಬಿಟ್ಟಿದ್ದಾನೆ ಏನೋ ಮಾತಾಡ್ಬಿಡೋದು ವೇದ ಅಂತ. ಹಂಗಲ್ಲ, ಅದು ತಪ್ಪದು, ಆ ರೀತಿ ಅಲ್ಲ. ಅದಕ್ಕೆ ಶ್ರೀರಾಮಕೃಷ್ಣರು ಕಾಮಕಾಂಚನ ತ್ಯಾಗ ಮಾಡಬೇಕು ಅಂತ ಹೇಳಿದ್ರು. ಕಾಮಕಾಂಚನ ತ್ಯಾಗ ಮಾಡಿ ಅಂತಂದರೆ ಮನೆ ಬಿಟ್ಟು ಹೋಗೋದು ಅಂತಲ್ಲ, ಇದಿಷ್ಟೇ ಅಂತ ಅರ್ಥ ಮಾಡ್ಕೊಳ್ಳೋದು. ಇದಿಷ್ಟೇ, ಇದ್ರ ವ್ಯಾಲ್ಯೂ ಇದು ಇಷ್ಟೇ. ಅದಕ್ಕೆ ಹೆಚ್ಚಿಗೆ ನೀವು ಅದಕ್ಕೆ ಏನಾರ ಅದರಿಂದ ಸಿಗುತ್ತೆ ಅಂತ ಅಪೇಕ್ಷೆ ಪಡ್ಕೊಂಡ್ರೆ ನೀವು ನೋವು ಸಿಕ್ಕೋತೀರಿ. ಈ ಸಂಬಂಧಗಳಿಂದ ಇಷ್ಟೇ ಬರೋದು. ಅದು ಸುಖ ಒಂದು ಸ್ವಲ್ಪ ಬಂದು ಕಷ್ಟ ಜಾಸ್ತಿನೇ ಬರೋದು. ಇದಕ್ಕೆ ಸ್ವಲ್ಪ ನಿರ್ದಾಕ್ಷಿಣ್ಯವಾಗಿ ನಮ್ಮ ಜೀವನ ನೋಡಬೇಕು. ಆ ಶಕ್ತಿನೂ ಗುರುನೇ ಕೊಡಬೇಕು. ನಿರ್ದಾಕ್ಷಿಣ್ಯವಾಗಿ, ದಕ್ಷಿಣ್ಯ ಅಂತಂದರೆ ಇಲ್ಲಿ ಯಾರೋ ನಮ್ಮ ಯಜಮಾನ ಎಣ್ಕೊಂಡ್ಬಿಡ್ತಾರೋ, ನಮ್ಮ ಮನೆಯವ್ರು ಎಣ್ಕೊಂಡ್ಬಿಡ್ತಾಳೋ, ಅದೆಲ್ಲ ದಾಕ್ಷಿಣ್ಯ ಬಿಟ್ಟು ನಿಜವಾಗ್ಲೂ ಏನು ಸಿಕ್ತು ಈ ಸಂಬಂಧದಲ್ಲಿ ಅಂತ ನೋಡಿದಾಗ ಒಂದು ಸಾಸಿವೆ ಕಾಳಷ್ಟು ಸುಖ, ಬೆಟ್ಟದಷ್ಟು ತನ್ನೋವು, ಅದೇ ಸಿಗೋದು ನಮಗೆ. ಆದರೆ ಅದು ಒಂದು ಸುಖ ಸಿಗುತ್ತೆ, ಇನ್ನು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ನಾಳೆಯಿಂದ ಚೆನ್ನಾಗಾಗುತ್ತೆ ಅಂತ ಹುಡುಕ್ತಾನೆ ಇರ್ತೀವಿ, ಕೊನೆಯೇ ಇಲ್ಲ. ಗುರು ಹೇಳೋದಂತೆ ಶಿಷ್ಯನಿಗೆ, ಅಪ್ಪ ಮಾರಾಯ ಮಕ್ಕಳು ಬೆಳೆದಾಯಿತು, ಅವಾಗ ಕಾಲ ಮೇಲೆ ನಿಂತಾಯಿತು, ಬಾಯಲ್ಲಿ ಸಾಧನೆ ಕೂತ್ಕೋ. ಅಯ್ಯೋ ಮಕ್ಕಳು ಇನ್ನೂ ಚಿಕ್ಕವರು, ನಾನು ನೋಡ್ಕೋಬೇಕಲ್ಲ, ನನ್ನ ಹೆಂಡತಿ ಏನಂತ, ನನ್ನದೇ ಪ್ರಾಣ ಏನಲ್ಲ ಅವ್ರಿಗೆ. ಹೌದಾ, ನಮ್ಮಮ್ಮ ಅಯ್ಯೋ ನಾನೆಲ್ಲ ನಮ್ಮಮ್ಮ ಬದುಕ್ತಾರ, ನಮ್ಮಮ್ಮ ಬಿಡ್ಬೇಕಾಗತ್ತಾ? ಗುರು ಅಂತ ಇರು ನಿಂತು ತೋರಿಸ್ತೀನಿ, ಒಂದು ಔಷಧಿ ಕೊಟ್ಟಿದ್ದೀನಿ, ಮನೆಗೆ ಹೋಗ್ತೀನಿ ಮಾಡ್ಕೊಂಡು ಹೋಗು. ಏನಾಗುತ್ತೆ, ಏನೂ ಮಾಡಬೇಡ, ಸುಮ್ಮನೆ ಕೇಳಿಸ್ಕೊ, ನಿಮಗೆಲ್ಲ ಗೊತ್ತಾಗುತ್ತೆ, ಆದರೆ ಸತ್ತೋದಾಗಿರ್ತೇನೆ. ಹೌದಾ, ಹೋಗು. ಇನ್ನು ಮನೆಗೆ ಬಂದ ತಿಂದು ಬಿದ್ಕೊಂಡ. ಸ್ವಲ್ಪ ಹೊತ್ತಿಗೆ ಮನೆಯಲ್ಲೆಲ್ಲ ಬಡ್ಕೊಳ್ಳೋಕೆ ಶುರು ಮಾಡೋದು, ಅಯ್ಯೋ ಸತ್ತೋಗ್ಬಿಟ್ರಲ್ಲಪ್ಪೋ ಅಂತ. ಉಸಿರಾಟ ಇಲ್ಲ, ಮೈಯೆಲ್ಲ ತಣ್ಣಗಾಗ್ತಾ ಇದೆ, ಯಾರೋ ಇವನು ಒಳಗಡೆ ಎಲ್ಲ ಗೊತ್ತಾಗ್ತಾ ಇದೆ. ಆಮೇಲೆ ಗುರುಗಳು ಹೇಳಿದರು ಹಿಂಗೆ ಸಾಯಿ ಅಂತ, ಕೈ ಹಿಂಗೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಕಾಲು ಹಿಂಗೆ ಮಾಡಿಬಿಟ್ಟು ಹಿಂಗೆ ಸತ್ತೋಗ್ಬಿಟ್ಟೆ. ಇವ್ರು ಗೊತ್ತಾಗೋ ಅಷ್ಟರಲ್ಲೆಲ್ಲ ಮರಗಟ್ಬಿಟ್ಟಿದೆ ಶರೀರ. ಅಯ್ಯೋ ಇದ್ರಿಗೂ ಚೆನ್ನಾಗಿದ್ದಾರಲ್ಲ, ಇದೇನು ಹಿಂಗೆ ಬಿದ್ಕೊಂಡು ಸತ್ತೋಗ್ಬಿಟ್ರಲ್ಲ ಅಂತ ಹೆಂಡತಿ ಹೇಳೋಕ್ಕೆ ಶುರು ಮಾಡೋದು, ಅಮ್ಮ ಹೇಳೋಕ್ಕೆ ಶುರು ಮಾಡಿದ್ರು, ಮಕ್ಕಳು ಅಳ್ತಿದ್ದಾರೆ. ಇವ್ರು ಪಡ್ಕೊಳ್ಳೋದು ನೋಡಿ ಅಕ್ಕಪಕ್ಕ ನೆಂಟರೆಲ್ಲ ಬಂದ್ಬಿಟ್ರು, ಅಯ್ಯೋ ಸತ್ತೋಗ್ರಲ್ಲ, ಹಿಂಗೆ ಚೆನ್ನಾಗಿದ್ದಾರೆ, ಹಿಂಗೆ ಹೊಟ್ಟೋಗ್ಬಿಟ್ರಲ್ಲ ಅಂತ. ಸರಿ ಎಲ್ಲ ಬಂದರು, ನೋಡ್ತಾರೆ ಕೈ ಮರಗಟ್ಟಿದೆ, ಅಲ್ಲಾಡ್ಸೋಕ್ಕೆ ಆಗ್ತಿಲ್ಲ, ಏನು ಇಷ್ಟಕ್ಕೆ ಕಟ್ಕೊಂಡ್ಬಿಟ್ಟಿದೆ ಕೈ ಕಾಲಲ್ಲ. ಸರಿ ಈ ಥರ ಎಲ್ಲ ಬಂದರು, ರೂಮಿಂದ ಕೋಣೆಯಿಂದ ಆಚೆ ತೆಗಿಬೇಕು, ಚಿಕ್ಕ ಬಾಗಿಲು, ಅದಕ್ಕೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಒಂದು ಕೊಡ್ಲಿಕ್ಕೆ ಹೊಡೆದಾಕ್ರಿ ಬಾಗಿಲನ್ನ, ಆಚೆ ತೆಗಿಬೇಕು ತಗೊಂಡು ಹೊಡೆಯೋಷ್ಟು ಶುರು ಮಾಡೋಷ್ಟು ಅಳ್ತಾ ಇದ್ದು ಬಿಕ್ಕಿ ಅವನ ಹೆಂಡತಿ. ಅಯ್ಯೋ ಹೊಡಿಬೇಡ್ರಪ್ಪ ಅದನ್ನು, ಅವರು ಹೊಟ್ಟೋದ್ರು, ಇನ್ನು ಮನೆಗೆ ಯಾರು ನೋಡ್ಕೊಳ್ಳೋದು, ನೀವು ಹೊಡೆದಾಕ್ಬಿಟ್ರೆ ಕಟ್ಟೋ ಯಾರಿದ್ದಾರೆ ಇಲ್ಲಿ, ಬಾಗಿಲು ಹೊಡೆದಾಕ್ಬಿಡಿ, ಆಚೆ ತೆಗಿಯೋಕ್ಕಾಗಲ್ಲಮ್ಮ ಹೆಣನ. ಅಯ್ಯೋ ಹೊಟ್ಟೋದ್ರು, ಇನ್ನೇನು ಮಾಡೋಕ್ಕಾಗುತ್ತೆ, ಕೈ ಕಾಲೇ ಕಟ್ ಮಾಡಿ. ಇವನು ಅಣ್ಣ ಕೇಳಿಸ್ಕೊಂಡು ಎಲ್ಲ ಕೇಳಿಸ್ತಾ ಇದೆ, ನನ್ನ ಕೈ ಕಾಲು ಕಟ್ ಮಾಡ್ತಾಳೆ ಅವಳು. ಆಮೇಲೆ ಗುರುಗಳು ಓಡಿ ಬಂದರು, ಕೈ ಕಾಲು ಕಟ್ ಮಾಡ್ಬಿಟ್ರೆ ಕಷ್ಟ ಅಲ್ಲ, ಅವ್ನು ನಿಜವಾಗ್ಲೂ ಸತ್ತಿಲ್ಲ. ಅವನು ಗುರುಗಳು ಬಂದರು, ಗುರುಗಳೇ ಬಂದ್ರ ನೋಡಿ ನಿಮ್ಮ ಶಿಷ್ಯ ಹೆಂಗೆ ಸತ್ತೋಗ್ಬಿಟ್ಟ ಅಂತ. ಅಯ್ಯೋ ಹೌದಲ್ಲ, ಯಾಕೆ ಹಿಂಗಾಯಿತು, ಇರಿ ಅದು ಸ್ವಲ್ಪ ಧ್ಯಾನ ಮಾಡಿ ಹೇಳಿದ್ರು. ಏನಿಲ್ಲ, ನಾನು ಬದುಕಿಸ್ಬಿಡ್ತೀನಿ. ಅಬ್ಬಾ ಗುರುಗಳೇ, ಆದರೆ ಒಬ್ಬರು ಯಾರಾದರೂ ಪ್ರಾಣ ಕೊಡಬೇಕು. ಇಷ್ಟು ಜನ ಇವ್ರಿಗೋಸ್ಕರ ಎಷ್ಟು ಅಳ್ತಾ ಇದ್ದೀರಿ ನೀವು, ಅದು ಎಷ್ಟು ಪ್ರೀತಿ ನಿಮಗೆ ಇವ್ರ ಮೇಲೆ. ಅಮ್ಮ ಅವ್ರ ತಾಯಿ ಕೇಳ್ತಾರೆ, ಎಷ್ಟು ಪ್ರೀತಿ ಮಗನ ಮೇಲೆ ಅಲ್ವಾ, ಮತ್ತೆ ನನ್ನ ಮಗ ಅಲ್ವಾ. ಆಯಿತು, ಯಾರಾದರೂ ನಿಮಗೆ ಒಬ್ಬರು ಪ್ರಾಣ ಕೊಟ್ಟರೆ ನಾನು ಪ್ರಾಣ ಉಳಿಸ್ಬಿಡ್ತೀನಿ. ಅಮ್ಮ ನಿಮ್ಮ ಮಗ, ನೀವು ಪ್ರಾಣ ಕೊಡ್ತೀರಾ? ಅವನಿಗೆ ಭಯ ಆಯಿತು, ಅಯ್ಯೋ ಹೌದಾ, ನಾನು ಪ್ರಾಣ ತಗೊಂಡ್ಬಿಡ್ತೀರಾ? ನೀವು ಸತ್ತೋಗ್ತೀರಿ, ಮಗ ಹೊಡಿತಾನೆ. ತುಂಬ ದುಃಖ ಬರ್ತಾ ಇದೆ. ಹಂಗೂ ತಾಯಿ ಹೇಳಿದ್ರು, ನನಗೆ ಇನ್ನೂ ಒಂದಿಬ್ಬರು ಮಕ್ಕಳಿದ್ದಾರೆ, ಇನ್ನೂ ಸ್ವಲ್ಪ ಚಿಕ್ಕವರು, ಅವ್ರು ಯಾರು ನೋಡ್ಕೋತಾರೆ, ನಾನು ನೋಡೋದು ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಅಯ್ಯೋ ಆಗಲ್ಲ ಅಂದರು. ಅಯ್ಯೋ ಸರಿ ಬಿಡಿ, ಹೇಳ್ತೀನಿ ಕೇಳೋದು, ಇಷ್ಟೊಂದು ಅಳ್ತಿದ್ಯಲ್ಲಮ್ಮ
ನೀವು ಯಜಮಾನ್ರಿಗೆ ನನಗೆ ಪ್ರಾಣ ಕೊಡಮ್ಮ, ನೀನು ಯಜಮಾನ್ ಉಳಿಸ್ಬಿಡ್ತೀನಿ. ಅವಳಿಗೆ ಶಾಪ ಆಯಿತು, ಅಯ್ಯೋ ನಾ ಸತ್ತೋಗ್ತೀನ ಅಂತ. ನಾನು ಕೇಳೋದು, ಅಯ್ಯೋ ತಂದೆ ಹಿಂದೆ ಬದುಕ್ಬೋದು ಮಕ್ಕಳು, ತಾಯಿ ಹಿಂದೆ ಮಗು ಬದುಕುತ್ತಾ, ಇನ್ನೊಬ್ರು ಕಟ್ಕೊಂಡಿದ್ದಾರೆ, ಆಮೇಲೆ ನನ್ನ ಮಕ್ಕಳು ಗತಿ ಏನೋ, ನಾವೇ ನೋಡ್ಕೋಬೇಕು ನನ್ನ ಮಕ್ಕಳು. ನಾನು ಓ ಸರಿ, ನೀವು ಕೊಡೋಕ್ಕಾಗಲ್ಲ, ಮಕ್ಕಳನ್ನ ಕೇಳೋಕ್ಕಾಗತ್ತ? ಆಗಲ್ಲ. ಇನ್ನು ಯಾರನ್ನು ಕೇಳಿದ್ರು ಎಲ್ಲ ಬಾಯ್ ಪಡ್ಕೋತಾ ಇದ್ದಾರಲ್ಲ, ಸುಮ್ಮನೆ ಆಗ್ಬಿಡು, ಇಲ್ಲ ನಮ್ಮ ಕೇಳ್ಬಿಟ್ರೆ ಗುರುಗಳಂದರು, ಅಯ್ಯೋ ಇಷ್ಟೊಂದು ಕಷ್ಟ ಸಂಕಟ ಪಡ್ತಾ ಇದ್ರಿ, ಇವ್ರಿಗೋಸ್ಕರ ಒಬ್ಬರು ಪ್ರಾಣ ಕೊಡೋಕೆ ರೆಡಿ ಇಲ್ವಾ? ಪ್ರಾಣ ಕೊಡೋಕೆ ಹಿಂಗಾಗುತ್ತೆ. ಆಗ ಗುರುಗಳಂದರು, ಕೇಳಿದೇನಪ್ಪ ಶಿಷ್ಯ, ಇವ್ರಿಗೋಸ್ಕರ ನಾನು ಬದುಕಿರೋದು, ನನಗೋಸ್ಕರ ಅವ್ರು ಬದುಕಿರೋದು ಅಂತ. ಯಾರು ಯಾರಿಗೋಸ್ಕರ ಬದುಕಿಲ್ಲ, ಎಲ್ಲ ಅವ್ರವ್ರಿಗೋಸ್ಕರನೇ ಬದುಕಿರೋದು, ಎಲ್ಲರೂ ಸಾಧನೆ ಮಾಡೋದು. ಬಂದೇ ಗುರುಗಳೇ ಅಂತೆದ್ದ. ಇವ್ರು ನೋಡಿದ್ರು, ಏನಾಯ್ತು ನಿಮಗೆ ಅಂತ. ಅವ್ನಿಗೆಲ್ಲ ಕೇಳಿಸ್ತಿತ್ತು. ಗುರುಗಳು ಇನ್ನೊಂದು ಹೇಳೋ ಅಂದರು, ಎಲ್ಲ ಹೊರಟ ಗುರುಗಳಿಂದೆ, ಬರ್ತೀನಪ್ಪ, ನಿಮಗೆ ನನಗೆ ಅವಶ್ಯಕತೆ ಇಲ್ಲ, ಚೆನ್ನಾಗಿರಿ ಜೀವನ, ನೀವು ಯಾರು ಹಂಗೆ ಮಾಡಬೇಡಿ, ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಏನು ಅಂತಂದರೆ, ಗುರು ತೋರಿಸ್ಕೊಡ್ತಾನೆ ಎಲ್ಲಿ ಮೋಹಕ್ಕೆ ಸಿಕ್ಕಾಕೊಂಡಿರ್ತೀವಿ ಅಂತ. ಕರ್ತವ್ಯ ಪರಿಪಾಲನೆ ಮಾಡಬೇಕು. ಆ ಕರ್ತವ್ಯ ಮೋಹ ಆಗ್ಬಿಡ್ಬಾರ್ದು. ಬಿಡುವ ಸಮಯ ಬರುತ್ತೆ. ನೀವಿಲ್ಲಿ ಎಷ್ಟು ವರ್ಷದಿಂದ, ತುಂಬ ವರ್ಷದಿಂದ ಬರೋರಿದ್ದೀರಾ ಇಲ್ಲಿ ಅಲ್ವಾ? ನೀವೊಂದು 20-30 ವರ್ಷದಿಂದ ಬರ್ತಿರೋರಿದ್ದೀರಾ? 15-20 ವರ್ಷದಿಂದ ಬಂದಿರೋರಿದ್ದೀರಾ? ನೀವು ಬಂದಾಗ ಬರ್ತಾ ಇದ್ದ ಹಳೆಯ ಭಕ್ತರಿದ್ದಾರಾ? ಹೋಗಿದ್ದಾರ ಕೆಲವರು? ಇವಾಗ ಬರ್ತಿದ್ದವ್ರು ಇಲ್ಲಿ ಕೂತಿಲ್ಲ ಅಲ್ವಾ? ಹೊಟ್ಟೋಗಿರ್ತಾನೆ. ಎಲ್ಲಿ ಜನ್ಮ ಹೋಗಿದ್ಯೋ ಅವ್ರದ್ದು, ಎಲ್ಲಿ ಜನ್ಮ ಆಗಿದ್ಯೋ, ಸ್ವಲ್ಪ ಸಂಘ ಮಾಡಿ ಭಜನೆ ಮಾಡಿ ಸ್ವಲ್ಪ ಪುಣ್ಯ ಕಟ್ಕೊಂಡು ಹೋಗಿದ್ದಾರೆ. ಹೊಟ್ಟಲ್ಲಿ ಹೋಗ್ತಾ ನೀವು ಹೋಗಿ ಬಂದಿದ್ದೀರಾ ಮನೆಗೆ? ಹೊಟ್ಟೋದಾಗ ಅಷ್ಟೇ. ನಾವೆಲ್ಲರೂ ಹೋಗ್ತೀವಿ ಕೂತಿರೋ ಲೆಕ್ಕ ಹಾಕಿ, ಬಿಲ್ಡಿಂಗ್ ಇರುತ್ತೆ, ಚೆನ್ನಾಗಿ ಕಟ್ಟಿದ್ದಾರೆ, ನಾವೆಲ್ಲಿ ಯಾರೂ ಇರೋಲ್ಲ. ಕರೆಕ್ಟಾ? ಇನ್ನೊಂದು 100 ವರ್ಷಕ್ಕೆ ನಾವು ಯಾರೂ ಇರೋಲ್ಲ, ಇನ್ನೊಂದು 20 ವರ್ಷಕ್ಕೆ ನಾವು ಕೆಲವರು ಇರೋಲ್ಲ, ಅಲ್ಲಿ 50 ವರ್ಷಕ್ಕಂತೂ ಇನ್ನೂ ಸಾಕಷ್ಟು ಜನ ಮಾಡ್ತೀವಿ. 100 ವರ್ಷಕ್ಕೆ ನಮಗೆ ನಮ್ಮ ಮಗು ಒಂದಿರುತ್ತೆ ಅಷ್ಟೇ, ಈ ಮಗು ಇರುತ್ತೆ. ನಾವು ಯಾರು 100 ವರ್ಷ ಬದುಕಲ್ಲ, ಹೋಗ್ತೀವಿ. ಈ ಬಿಲ್ಡಿಂಗ್ ಇಲ್ಲೇ ಇರುತ್ತೆ, ಗುರುಗಳ ಸಾನ್ನಿಧ್ಯ ಇರುತ್ತೆ, ಇನ್ನೊಬ್ರು ಯಾರೋ ಭಜನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ನನ್ನ ಸತ್ಯ. ಕೇಳಿದ್ರು ಅರ್ಥ ಆಗಲ್ಲ, ಗುರು ಅದನ್ನು ಅರ್ಥ ಮಾಡಿಸ್ತಾನೆ. ಅದು ಮಾತಿನಿಂದ ಅಲ್ಲ, ಅವರ ಕೃಪೆಯಿಂದ, ಅವನ ಕೃಪೆಯಿಂದ ಕಣ್ಣು ತೆರೆಸ್ತಾನೆ. ನೋಡು ಅಂತ ತೋರಿಸ್ತಾನೆ. ಕೇಳೋದು ಗೊತ್ತಾಗಲ್ಲ, ಗುರುವಿನ ಸ್ಪರ್ಶದಿಂದ ಗೊತ್ತಾಗುತ್ತೆ. ಸ್ಪರ್ಶ ಮಾಡಬೇಕು ಅಂದರೆ ಗುರುಗಳು ಬಂದೇ ಮುಟ್ಟಬೇಕು ಅಂತಿಲ್ಲ. ಗುರು ಅನ್ನೋದು ತಿಳ್ಕೋಬೇಕು, ಒಂದು ವ್ಯಕ್ತಿತ್ವ ಅಲ್ಲ. ಗುರು ಅನ್ನೋದು ಒಂದು ಶಕ್ತಿ. ಗುರು ಅನ್ನೋದು ಶಕ್ತಿ. ಅದು ಎಷ್ಟೋ ವ್ಯಕ್ತಿತ್ವದ ರೂಪಗಳಲ್ಲಿ ಆವಿರ್ಭಾವ ಆಗ್ತಿರುತ್ತೆ. ನಾವೇನು ಮಾಡ್ತೀವಿ, ನಮ್ಮ ವ್ಯಕ್ತಿತ್ವ ನಮಗೆ ತುಂಬ ಪ್ರೀತಿ ಅಲ್ವಾ, ನಮ್ಮ ವ್ಯಕ್ತಿತ್ವನೇ ನಮಗೆ ಅಸ್ತಿತ್ವಕ್ಕೆ ಅರ್ಥ ಕೊಡೋದು. ನಾನು ಅಂಥವಳು, ನಾನು ಇಂಥವಳು, ನಾವು ಆ ಮನೆ ತರದವರು, ನಾವು ಈ ಜಾತಿಯವರು, ನಾವು ಈ ಆಸ್ತಿಯವರು, ನಾವು ಹಿಂಗಿರೋದು ಹಂಗಿರೋದು. ಈ ವ್ಯಕ್ತಿತ್ವ ನಮ್ಮ ಅಸ್ತಿತ್ವಕ್ಕೆ ಅರ್ಥ ಕೊಡುತ್ತೆ. ಆ ವ್ಯಕ್ತಿತ್ವವನ್ನು ನಾವು ಜೀವನದ ಕೇಂದ್ರ ಮಾಡ್ಕೊಂಡಿರೋದ್ರಿಂದ ಗುರುವನ್ನು ಒಬ್ಬ ವ್ಯಕ್ತಿ ಅಂತ ನೋಡ್ತೀವಿ. ಗುರು ವ್ಯಕ್ತಿ ಅಲ್ಲ, ಗುರು ಶಕ್ತಿ. ಗುರು ಶಕ್ತಿ ಮಾತಾಡೋದು, ಆದರೆ ವ್ಯವಹಾರದಲ್ಲಿ ಗುರು ವ್ಯಕ್ತಿ ಅಂತ ನೋಡೋದು. ವ್ಯಕ್ತಿ ಅಂತ ನೋಡಿದಾಗ ಏನಾಗುತ್ತೆ, ನಮ್ಮ ಗುರುಗಳು ಇನ್ನೂ ಸ್ಟ್ರಾಂಗು ರೀ, ನಮ್ಮ ಗುರುಗಳು ಏನು ಗೊತ್ತಾ, ನಿಮ್ಮ ಗುರುಗಳು ನಿಮ್ಮ ಗುರುಗಳು ಹಿಂಗ, ಗುರುಗಳು ಹಂಗೆ ಹಿಂಗೆ ಅಂತ ನೋಡೋದಲ್ಲ. ಗುರು ಶಕ್ತಿ ಕೆಲಸ ಮಾಡುತ್ತೆ. ಅವರು ಅದರಲ್ಲಿ ಆ ಗುರು ಶಕ್ತಿ ಕೆಲಸ ಮಾಡಲಿಕ್ಕೆ ಅವರು ಸಾಧನೆ ಮೂಲಕ ಅವರು ಗುರು ಕೃಪೆಗಿಂತ ಅವರು ರೆಡಿ ಆಗಿಬಿಡ್ತಾರೆ. ಅವರು ಒಂದು ಚಾನಲ್ ಮಾತ್ರ, ಇಂಗ್ಲೀಷಲ್ಲಿ ಹೇಳೋದಾದ್ರೆ. ಆ ಶಕ್ತಿ ಆಸೆ ಕಡೆ ಬಂದು ನಮ್ಮೆಲ್ಲ ಉದ್ಧಾರ ಮಾಡಲಿಕ್ಕೆ ಒಂದು ಚಾನಲ್ ಆಗಿಬಿಡ್ತಾರೆ. ಶಕ್ತಿ ಒಂದೇ. ಈಗ ರೂಫ್ ಮೇಲ್ಗಡೆ ಜೋರು ಮಳೆ ಬಂದಾಗ ನೀರು ತುಂಬಿಕೊಡುತ್ತಲ್ಲ, ರೂಫಲ್ಲಿ ಚಾವಣಿಲಿ ನೀರು ಸೇರ್ಕೊಂಡ್ಬಿಡುತ್ತೆ ಜೋರು ಮಳೆ ಬಂದಾಗ. ನೀರು ಆಚೆ ಬರಲಿಕ್ಕೆ ಎಲ್ಲ ತೂತು ಮಾಡಿಬಿಡ್ತಾರಲ್ಲ. ಒಂದು ಕಡೆ ಸಿಂಹದ ಬಾಯಿ, ಇನ್ನೊಂದು ಕಡೆ ಆನೆ ಬಾಯಿ, ಇನ್ನೊಂದು ಕಡೆ ನೆತ್ತದ ಬಾಯಿ. ಅದು ಆನೆ ಸಿಂಹ ಬರೋ ನೀರೆಲ್ಲ ಬೇರೆನಾ? ನೀರು ಬರೋದು ಒಂದೇ, ರೂಪಗಳು ಬೇರೆ. ಗುರು ಒಂದೇ. ಒಳಗಿರುವ ಪರಮಾತ್ಮನೇ ಗುರು ರೂಪದಲ್ಲಿ ನಮಗೆ ಕೆಲಸ ಮಾಡ್ತಾನೆ. ಅದನ್ನ ವ್ಯಕ್ತಿತ್ವ ಇಟ್ಕೋಬಾರ್ದು. ಸಾಮಾನ್ಯವಾಗಿ ನಾವು ಭಕ್ತರು ಏನು ಮಾಡ್ತೀವಿ, ವ್ಯಕ್ತಿತ್ವ ಇಟ್ಕೊಂಡ್ಬಿಡ್ತೀವಿ. ವ್ಯಕ್ತಿತ್ವ ಇಟ್ಕೊಂಡು ನಮ್ಮ ಗುರುಗಳಿಗೆ ತಿಂತಿದ್ರು ನಾವು ಅದನ್ನೇ ತಿನ್ನಿಸ್ತೀವಿ ಅಂತ, ನಮ್ಮ ಗುರುಗಳಿಗೆ ಇಷ್ಟ ನಾವು ಅದನ್ನೇ ತಿಂತೀವಿ ಅಂತ ವ್ಯಕ್ತಿತ್ವದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಈ ಬದುಕಿ. ಗುರು ವ್ಯಕ್ತಿತ್ವ ಅಲ್ಲ, ಗುರು ಶಕ್ತಿ. ಆ ಶಕ್ತಿ ಕೆಲಸ ಮಾಡೋದು ಒಂದೇ ರೀತಿ, ಆದರೆ ಅದು ಆವಿರ್ಭಾವ ಆಗೋ ವ್ಯಕ್ತಿ ಒಂದಿರುತ್ತಲ್ಲ ವ್ಯಕ್ತಿತ್ವ, ಅದರಂತ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಅವು ನಮ್ಮ ಗುರುಗಳು, ನಮ್ಮ ಜಾತಿ ಗುರುಗಳನ್ನ ಹೀಗೆಲ್ಲ ಮಾಡಲ್ರಿ.
ನಿಮ್ಮ ಜಾತಿ ನಮ್ಮ ಜಾತಿ ಅಂತ ಗುರುಗಳಿಲ್ಲ, ಗುರುಗಳೊಬ್ಬರೇ, ಗುರುಶಕ್ತಿ ಒಂದೇ. ಏನಿದು ಒಂದೇ ಅಂದರೆ ಒಳಗಿರುವ ಶಕ್ತಿಯೇ ಆತ್ಮತತ್ವವೇ ಗುರುವಾಗಿ ಆಚೆ ಕಡೆ ಆವಿರ್ಭಾವ ಆಗುತ್ತೆ. ನಮ್ಮಲ್ಲೆಲ್ಲರೂ ಇರೋದು ನಾವು ಎಲ್ಲರೂ ಇರೋದು ಅಂತ ಹೇಳೋದು ಸರಿಯಲ್ಲ, ಭಾಷೆಯಲ್ಲಿ ಲಿಮಿಟೇಷನ್ಸು. ನಾವು ಎಲ್ಲರೂ ಅದೇ ತತ್ವ, ನಾವೆಲ್ಲರೂ ಜೀವಾತ್ಮಗಳೇ. ಅದು ನಾನು ಜೀವಾತ್ಮ ಅಂತ ಅರಿತಿರುವವನೇ ಗುರು. ನಮ್ಮನ್ನು ಅದನ್ನು ಅರ್ಥೈಸಿ ನಮಗೆ ಅನುಭವ ಮಾಡಿಕೊಡುವ ಶಕ್ತಿ ಗುರುಶಕ್ತಿ. ಅದು ನಾನಾ ರೂಪಗಳಲ್ಲಿ ಆವಿರ್ಭಾವ ಆಗುತ್ತೆ. ನಿಮ್ಮೆಲ್ಲೋ ಇಲ್ಲಿ ಆಗಿರೋದಕ್ಕೆ ನೀವೆಲ್ಲ ಇಷ್ಟು ಜನ ಇಲ್ಲಿ ಸೇರಿ ಇಷ್ಟು ವರ್ಷಗಳಿಂದನೂ ಸಾಧನೆ ಮಾಡ್ಕೊಂಡು ಹೋಗ್ತೀವಿ. ಅದರಿಂದ ನಾವು ಗುರುಗಳನ್ನು ನಾವು ಪೂಜಿಸ್ತೀವಿ ಅಂತಂದರೆ ಅವರು ಚಿತ್ರ ಇಟ್ಬಿಟ್ಟು ಮಂಗಳಾರತಿ ಮಾಡೋದಲ್ಲ, ಹೇಳ್ಕೊಟ್ಟಿರೋದನ್ನು ಅನುಷ್ಠಾನ ತರಬೇಕು. ಅದೇ ನಿಜವಾದ ಪೂಜೆ. ಗುರು ಅದನ್ನು ಮಾಡಿಸ್ತಾನೆ. ಕೃಪೆ ಆಯಿತು ಅಂತಂದರೆ ನಿಮಗೆ ಗುರುಗಳ ಕೃಪೆ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಗೊತ್ತೇನೋ, ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ. ನಮಗೆ ಹಂಗಲ್ಲ ಅಲ್ಲ, ಸಾನ್ನಿಧ್ಯ ಇಟ್ಕೊಂಡಿದ್ದಾರೆ, ಅದೆಲ್ಲ ಗುರು ಕೃಪೆ ಅಂತಂದರೆ ಅವ್ರು ಹೇಳ್ಕೊಟ್ಟಿರೋದನ್ನು ಸಾಧನೆ ಮಾಡುವ ಮನಸ್ಸು ಕೊಡ್ತಾರೆ, ಅವ್ರು ಹೇಳ್ಕೊಟ್ಟದನ್ನು ಸಾಧನೆ ಮಾಡುವ ಶಕ್ತಿ ಕೊಡ್ತಾರೆ. ಅದು ಆಯಿತು ಅಂತಂದರೆ ಗುರು ಕೃಪೆ ಆಯಿತು. ಅವೆರಡೂ ಆಯಿತು, ಮಾಡಬೇಕು ಅಂತ ಮನಸ್ಸಿಗೆ ಬರ್ತಾ ಇದೆ, ಅದನ್ನು ನಿಯಮಿತವಾಗಿ ಮಾಡ್ಕೊಂಡು ಹೋಗೋ ಶಕ್ತಿನೂ ಅವನೇ ಕೊಟ್ಬಿಡ್ತಾನೆ ಗುರು. ಆಗ ಗುರು ಕೃಪೆ ಆಗಿದೆ ಅಂತ ಅದಕ್ಕೆ ಪ್ರಾರ್ಥನೆ ಮಾಡೋದು. ಗುರುಗಳ ಪ್ರಾರ್ಥನೆ ಯಾವತ್ತೂ ಈ ರೀತಿ ಇರಬೇಕು. ಸತ್ಯವನ್ನು ಅರಿಯುವ ಶಕ್ತಿ ಕೊಡು, ಅದನ್ನು ಬಿಟ್ಕೊಡುವ ಒಂದು ಬುದ್ಧಿ ಕೊಡು, ಸಾಮರ್ಥ್ಯ ಕೊಡು, ಅದನ್ನು ಸಾಧನೆ ಮಾಡುವ ಶಕ್ತಿ ಕೊಡು, ಅಷ್ಟೇ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಬಂದ್ಬಿಟ್ಟು ನನ್ನ ಆರೋಗ್ಯ ಚೆನ್ನಾಗಿ ಮಾಡಿಬಿಡು ಅಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ಆರ್ಥ್ರೈಟಿಸ್ ಅಂತ ಒಂದು ಡಿಸೀಸ್ ಇದೆಯಲ್ಲ, ಇಲ್ಲೆಲ್ಲೋ ನೋವ್ತಿರುತ್ತೆ, ಇಲ್ಲಿ ನೋಡ್ತಾರೆ ಇಲ್ಲಿ ನೋವುತ್ತೆ, ಇಲ್ಲಿ ತಳೆದ್ರೆ ಇಲ್ಲಿ ನೋವುತ್ತೆ, ಒಂದು ಕಡೆ ನೋವ್ತಿರುತ್ತೆ. ಇದು ಬಿದ್ದೋಗೋ ಶರೀರ ಯಂತ್ರ. ಇದನ್ನು ಸರಿ ಮಾಡುವಂತ ಹೋಗಿ ಗುರುಗಳು ಪ್ರಾರ್ಥನೆ ಮಾಡಿದ್ರೆ ಗುರು ನಗ್ತಾನೆ, ನನಗೆ ಏನು ಕೊಡ್ಬೋದು ಇವ್ರಿಗೆ ಒಂದು ಇದನ್ನು ಕೇಳ್ತಾರಲ್ಲ. ಒಬ್ಬ ಚಕ್ರವರ್ತಿ ಹತ್ರ ಹೋಗ್ಬಿಟ್ಟು ಮೈಸೂರು ಮಹಾರಾಜರು ಇಟ್ಕೊಳ್ಳಿ, ಮೈಸೂರು ಮಹಾರಾಜರು ಹಿಂದಿನ ಕಾಲ ನಾಲ್ವಡಿ ಕೃಷ್ಣರಾಜ ಒಡೆಯವರು ಇಟ್ಕೊಳ್ಳಿ, ಆಸ್ಥಾನದಲ್ಲಿ ಸಿಕ್ಕಿದೆ ಮಾತಾಡಿಸ್ಲಿಕ್ಕೆ. ಹೋಗ್ಬಿಟ್ಟು ಕುಂಬಳಕಾಯಿ ಬೇಕು ಮಹಾರಾಜರೇ, ನಾಳೆ ಕುಂಬಳಕಾಯಿ ಪುಡಿ ಮಾಡಿ ತಿಂತೀನಿ, ಕುಂಬಳಕಾಯಿ ಪುಡಿ ಅಂದರೆ ಏನು ಹೇಳೋದು ಅಲ್ಲ. ನನ್ನ ಹತ್ರ ಬಂದು ಕುಂಬಳಕಾಯಿ ಕೇಳಬೇಕಾ? ನನ್ನ ಹತ್ರ ಬಂದು ಕುಂಬಳಕಾಯಿ ಅಷ್ಟು ಒಂದು ರತ್ನ ಬೇಕು ಅಂತಾರೆ ಕೇಳ್ಬೋದಿತ್ತಲ್ವ. ಕುಂಬಳಕಾಯಿ ಎಷ್ಟು ಗಾತ್ರದ ಒಂದು ರತ್ನ ಕೊಡಿ ಮಹಾರಾಜರೇ ಅಂದರೆ ಹಾಂ ಆಯಿತು ತಗೋ ಅಂತ ಕೊಡ್ತಾರೆ. ಅಷ್ಟು ದೊಡ್ಡ ದೊಡ್ಡ ರತ್ನಗಳಿದೆ ಅಂತ ಅದರ ಅವನ ಹತ್ರ ಭಗವಂತನ ಹತ್ರ ಹೋಗ್ಬಿಟ್ಟು ಈ ಸ್ವಲ್ಪ ಶರೀರ ಚೆನ್ನಾಗಿ ಮಾಡ್ಬಿಡಪ್ಪ ಅಂತ ಕೇಳಿದ್ರೆ ಗುರು ಅಂತಾನೆ ಅಲ್ಲ ಅಲ್ಲ, ನಾನು ಏನು ಕೇಳು ಅಂತ ಹೇಳ್ಕೊಟ್ಟಿದ್ರೆ ಬಂದಿದ್ದೀನಿ ನಾ ಕೇಳೋದು. ಇನ್ನೇನು ಮಾಡ್ತಾನೆ ಗುರು, ಆಯಿತು ಸರಿಯಾಗಿಲ್ಲ, ಇನ್ನೂ ರೆಡಿ ಆಗಿಲ್ಲ, ಆಯಿತು ತಗೋ ಅದನ್ನೇ. ಯಾಕಂದರೆ ಗುರು ವಾತ್ಸಲ್ಯ ಮೂರ್ತಿ ಅಲ್ವಾ. ನಿಮಗೆ ಶರೀರ ಉಳಿಸ್ಕೋಬೇಕು ಅಂತ ಅನಿಸ್ತಾ ಇದೆಯಾ? ಉಳಿಯೋಲ್ಲ ಅದು ನಾನೇ ಬಿಟ್ಟು ಬಂದಾಯಿತು ಶರೀರ, ನೀನೇನು ಉಳಿಸ್ಕೋತೀನಿ ನಿನ್ನ ಶರೀರ ಸಿಕ್ಕಾಕೊಡುತ್ತೆ. ಇದು ಎಷ್ಟೇ ಪ್ರವಚನ ಕೇಳಿದ್ರು ಅರಿವಿಗೆ ಬರಲ್ಲ, ಬಂದರು ಅನುಷ್ಠಾನ ತಿಳಿಯೋಲ್ಲ. ಅದಾಗಬೇಕು ಅಂದರೆ ಗುರು ತರಬೇಕು, ಸರಿಯಾಗಿ ಅರ್ಥ ಆಗಬೇಕು, ಅನುಷ್ಠಾನ ತರಬೇಕು. ಅದು ಗುರುಗಳ ಉಪದೇಶ ಇರುತ್ತಲ್ಲ ಅದನ್ನು ಹಿಡ್ಕೋಬೇಕು ಗಟ್ಟಿಯಾಗಿ. ಉಪದೇಶ ಹಿಡ್ಕೊಳ್ಳೋದು ಅಂದರೆ 1, 2, 3, 4 ಎಷ್ಟು ಉಪದೇಶಗಳು ಕೊಟ್ಟಿದ್ದಾರೋ ಗುರುಗಳು, ಒಂದು 5 ಇಟ್ಕೊಂಡು ಅನುಷ್ಠಾನಕ್ಕೆ ತಂದು ಅದು ನಾನೇ ಅದು ಹಂಗಾದಾಗ ನಾವು ನಿಂತಿದ್ದೀವಿ. ಅದಕ್ಕೆ ಗುರುಗಳಬೇಕು. ಇಲ್ಲ ತಪ್ಪು ಸಾಧನೆ ಆಗುತ್ತೆ. ತಪ್ಪು ಸಾಧನೆ ಆದಾಗ ಭ್ರಮೆ ಸಿಕ್ಕಾಕೊಂಡ್ಬಿಡ್ತೀವಿ. ನಮ್ಮಲ್ಲಿ ಒಬ್ಬರು ಬೆಳಗ್ಗೆನೆ ಬಂದು ತಾಯಿ ಮಂದಿರಕ್ಕೆ ಬಂದು ಧ್ಯಾನ ಮಾಡೋದು. ನಮ್ಮ ಪೂಜಾರಿಗಳು ಹೇಳಿದ್ರು, ನಾನು ಧ್ಯಾನ ಮಾಡ್ತಾ ಕೂತಾಗ ಸ್ವಲ್ಪ ಹೊತ್ತಾದಮೇಲೆ ಜ್ಯೋತಿ ಕಾಣುತ್ತೆ. ನಮ್ಮ ಪೂಜಾರಿಗಳು ಗೊತ್ತು, ಜ್ಯೋತಿ ಗೀತಿ ಕಾಣೋ ಮಟ್ಟದಲ್ಲಿ ಅಂತ ಇದ್ರು. ಹಂಗೆ ಪಾಪ ದಿನ ಕಾಣುತ್ತೆ. ಹೌದು ದಿನ ಕಾಣುತ್ತೆ. ಹೀಗೆ ಒಂದು ಅರ್ಧ ಕಾಲು ಗಂಟೆ ಕೂತ್ಬಿಟ್ಟ ಮೇಲೆ ಎಲ್ಲ ಜ್ಯೋತಿ ಕಾಣುತ್ತೆ. ಪೂಜಾರಿಗೆ ಗೊತ್ತಾಯಿತು, ಅಮ್ಮ ಆಗಲೇ ನಾನು ಲೈಟ್ ಹಾಕೋದು, ಆ ಲೈಟ್ ಹಾಕೋದ್ರೆ ನಿಮಗೆ ಜ್ಯೋತಿ ಅನ್ಕೊತಿದ್ದೀನಿ ಅಂತ. ಅದು ಕಣ್ಮಿಸ್ಕೊಂಡಿರ್ತಾರಲ್ಲ, ಒಂದು ದೊಡ್ಡ ಲೈಟ್ ಹಾಕಿದ ತಕ್ಷಣ ಎಲ್ಲ ಬೆಳಕು ಕಾಣುತ್ತೆ. ಅವ್ರ ದಿನ ಲೈಟ್ ಕಾಣುತ್ತೆ ನನಗೆ ಅಂತ ಅಂದ್ಕೊಂಡಿದ್ದಾರೆ. ಈ ಥರ ಆದಾಗ ಗುರು ಹೇಳ್ತಾರೆ, ಅಮ್ಮ ಅದು ಲೈಟದ್ದು ಒಳಗಿರೋ ದೀಪ ಹಚ್ಕೊ ನೀನು, ಅದು ಅರ್ಧ ಗಂಟೆ ಆದ್ಮೇಲೆ ಬರೋ ದೀಪ ಅಲ್ಲ, ಒಳಗಿರೋ ದೀಪ ಹಚ್ಕೋ. ಗುರು ಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಗುರು ಖಂಡಿತ ಬೇಕು. ಅದು ಗುರು ಅಂದರೆ ಆಚೆ ಹುಡುಕಬೇಕು ಅಂತಲೂ ಇಲ್ಲ. ಎಲ್ಲಿ ಹುಡುಕೋದು ಗುರುಗಳನ್ನ? ಈಗಂತೂ ಬಿಸ್ನೆಸ್ ಮಾಡ್ಕೊಂಡಿದ್ದಾರಲ್ವ ಗುರುಗಳಾಗೋದು. ಯಾರು ಬೇಕಾದ್ರೂ ಗುರುಗಳಾಗ್ಬೋದು. ಇಲ್ಲೊಂದು 20 ವರ್ಷದಿಂದ ಬಂದರೂ ಗುರುಗಳಾಗ್ಬಿಡ್ತಾರೆ ಬೇಕಾದ್ರೆ, ಈಗೇನೋ ಪ್ರಶ್ನೆ ಇಲ್ಲ. ನೀವು 20 ವರ್ಷ ಪ್ರವಚನ ಕೇಳಿ, ನಾನು ನೀವು ನಾಚೆ ಕರ್ಕೊಂಡು ಹೋಗ್ತೀನಿ, ನೀವು ಪ್ರವಚನ ಕೊಡ್ತೀನಿ. ಸ್ವಲ್ಪ ಬೇಕು ಕಾನ್ಫಿಡೆನ್ಸ್ ಅಷ್ಟೇ. ನೀವು ಯಾರಾದರೂ ಹೊಡಿಬೋದು ಪ್ರವಚನ. 20 ವರ್ಷ ಕೊಡ್ಬೇಕಷ್ಟೇ. ನೀವು ಇಲ್ಲಿ ಬರ್ತೀನಿ, ಎಷ್ಟು ವರ್ಷ ಕೇಳಿರ್ತೀರಲ್ಲ
ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಒಂದು ಸ್ವಲ್ಪ ಹಿಂಗೆ ಅಂದಿದ ತಕ್ಷಣ ಬರ್ತಾ ಇರುತ್ತೆ ಒಳಗಡೆ. ಕೇಳಿದ್ದನ್ನ ಸ್ವಲ್ಪ ಬುದ್ಧಿವಂತಿಕೆ ಬೇಕಷ್ಟೇ. ಸ್ವಲ್ಪ ಬುದ್ಧಿವಂತಿಕೆ ಇದ್ರೆ ಅರ್ಥ ಆಗುತ್ತೆ, ಹೊಡಿತಾ ಇರೋದು. ನಾವು ಅದೇ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ದೊಡ್ಡವ್ರು ಹೇಳ್ಕೊಟ್ಟಿರ್ತಾರೆ ಗುರುಗಳು, ಅದನ್ನು ಹೇಳ್ತಾ ಇರ್ತೀವಿ. ಆದರೆ ನಮ್ಗೆ ಗೊತ್ತು, ಗುರುಗಳು ಸಾಧನ ಮಾಡ್ತಾರೆ. ಅನುಷ್ಠಾನ ಅನುಷ್ಠಾನ ಅನುಷ್ಠಾನ. ಆಧ್ಯಾತ್ಮಿಕ ಜೀವನ ಇರೋದು ಅನುಷ್ಠಾನದಲ್ಲಿ, ತಿಳ್ಕೊಳ್ಳೋದಲ್ಲ. ಇದೇ ಥರ ಸತ್ಸಂಗಕ್ಕೆ ಹೋಗಿದ್ರಂತೆ ಅತ್ತೆ ಸೊಸೆನ, ಹೊಸದಾಗಿ ಬಂದರು ಸೊಸೆನ ಕರ್ಕೊಂಡೋದು, ಬಾ ಪ್ರವಚನ ನಡೆಯುತ್ತಲ್ಲಿ. ಇದೇ ಥರ ಕರ್ಕೊಂಬಂದಿಲ್ಲ, ಯಾರು ಸೊಸೆ ಕಾಣಿಸ್ತಿಲ್ಲ, ಎಲ್ಲ ಅತ್ತೆರೆ ಕಾಣಿಸ್ತಿಲ್ಲ. ಕರ್ಕೊಂಡು ಹೋದ್ರು. ಪ್ರವಚನ ಎಲ್ಲ ಕೇಳೋದಂತೆ, ಪ್ರವಚನಕಾರರು ಹೇಳೋದಂತೆ, ದಾನ ಮಾಡಬೇಕು, ಧರ್ಮ, ಬಡವರಿಗೆ ಭಿಕ್ಷುಕರಿಗೆ ದಾನ ಮಾಡಬೇಕು, ದೊಡ್ಡ ಧರ್ಮ. ಇಂಥ ಮಾತು. ಮಾರನೇ ದಿನ ಮನೆ ಮುಂದೆ ಭಿಕ್ಷುಕ ಹೋದಂತೆ, ಅಮ್ಮ ತಾಯಿ ಗೌಡ ತಾಯಿ ಭಿಕ್ಷೆ ಕೊಟ್ಟರಮ್ಮ. ಸೊಸೆಗೆ ನಿನ್ನೆ ಹರಿಕಥೆ ಹೇಳಿದ್ದು ನೆನಪಾಗೋಯ್ತು. ಅಯ್ಯೋ ಮಹಾ ಪುಣ್ಯ ಅಂತಲ್ವಾ ದಾನ ಮಾಡೋದು. ಒಂದು ಮರ ಇರುತ್ತಲ್ಲ, ಅಕ್ಕಿ ಮಾಡೋಣ, ಅದು ತುಂಬ ಏನು ಅಕ್ಕಿ ಬೆಲ್ಲ ಅದು ಇದು ಎಲ್ಲ ಇಟ್ಕೊಂಡು ಚೆನ್ನಾಗಿ ದಾನ ಮಾಡೋಣ, ಆ ಪುಣ್ಯಕರ್ಮ ಅಂತ ಎತ್ಕೊಂಡು ಆಸೆ ಬರ್ತಿದ್ಲಂತೆ. ಪುಣ್ಯಕ್ಕೆ ಅತ್ತೆ ನೋಡಿದ್ಲಂತೆ. ಏನಮ್ಮ ಮಾಡ್ತಿದ್ದಿ? ಅದೇ ಅವ್ರು ಭಿಕ್ಷೆ ಕೇಳ್ತಿದ್ದಾನೆ. ಅದು ಸರಿ, ಅವ್ರು ಕೇಳೋದಿದ್ದೆಲ್ಲ ಯಾಕೆ ತೊಗೊಂಡು ಹೋಗ್ತಿದ್ದಿ? ನನಗೆ ಹೇಳಿಲ್ಲ ಅಧಿಕಾರಿಗಳು ಭಿಕ್ಷೆ ಕೊಡಬೇಕು ಪುಣ್ಯ ಅಂತ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಅತ್ತೆ ಅಂದಂತೆ, ಅಯ್ಯೋ 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 20 ವರ್ಷದಿಂದ ಕೇಳ್ಕೊಂಬಂದಿದ್ದೀನಿ ನಾನು. ನೀನು ಒಂದ್ಸತಿ ಕೇಳಿ ಹಿಂಗೆ ಮಾಡ್ಬಿಡೋದ? ಅಲ್ಲಿ ಕೇಳಿ ಇಲ್ಲಿ ಬಿಟ್ಟು ಬರ್ಬೇಕಮ್ಮ. ಮನೆಯವ್ರಿಗೂ ತಗೊಂಬಂದ್ಬಿಟ್ಯಾ ನೀನು? ಸಂಸಾರ ನೋಡಿ ಅಂತ ಹಿಂಗೆ ಮಾಡಿದ್ರೆ ಹೇಳು. ನಿನ್ನ ಮಗನ, ನನ್ನ ಮಗನ ಕತೆ ಏನು, ನಿಮ್ಮ ಯಜಮಾನ ಕತೆ ಹಿಂಗೆಲ್ಲ ಮಾಡಿಬಿಟ್ರೆ ಪ್ರತಿದಿನ ಹಿಂಗೆ ಕೊಡ್ತೀನಿ. ಅವ್ನು ದಿನ ಬರ್ತಾನೆ ಭಿಕ್ಷೆಗೆ ಹೋಗ, ಹಿಂಗೆ ಕೊಟ್ಬಿಟ್ರೆ ನಮ್ಮ ಮನೆ ಕತೆ ಏನಮ್ಮ? 20 ವರ್ಷದಿಂದ ಕೇಳೋದು, ನೀವು ಒಂದ್ಸತಿ ಕರ್ಕೊಂಡೋಗಿ ಹಿಂಗೆ ಆಗ್ಬಿಟ್ಯಾ? ಇಡು ಅಲ್ಲಿ, ಬೇಕಾದ್ರೆ ಒಂದು ಚಿಕ್ಕದೊಂದು ಹಾಕ್ಬ. ಕೇಳೋದಲ್ಲ, ದೊಡ್ಡದು ಅನುಷ್ಠಾನ ಅನುಷ್ಠಾನ. ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಾರೆ, 5 ವಿಷಯಗಳನ್ನು ನೀವು ತೊಗೊಂಡು ನಿಮ್ಗೆ ಮಾಡ್ಕೊಂಡ್ರಿ, ಅನುಷ್ಠಾನ ಮಾಡಿ. ಅದು ಗುರುವಿನ ಕೃಪೆಯಿಂದ ಆಗುತ್ತೆ. ಗುರುವಿನ ಕೃಪೆಗೆ ನಾವು ಪಾತ್ರರು ಆಗ್ತೀವಿ. ಅವ್ರು ಹೇಳ್ಕೊಟ್ಟಿರೋದು ಒಂದು 5 ವಿಷಯಗಳನ್ನು ಅನುಷ್ಠಾನ ತೊಗೊಂಡ್ರು. ಅನುಷ್ಠಾನ ಅಂದರೆ ಯಾವಾಗ ಗೊತ್ತಾ? ಅದು ತಿಂಗಳಿಗೆ ಒಂದ್ಸತಿ ಮಾಡ್ತೀವಲ್ಲ ತಾನೇ? ಹಂಗಲ್ಲ, ಪ್ರತಿದಿನದ ಜೀವನದಲ್ಲಿ ಅನುಷ್ಠಾನ ಕೊಡಬೇಕು. ಪ್ರತಿದಿನದ ಜೀವನದಲ್ಲಿ ಅನುಷ್ಠಾನ ಕೊಡಬೇಕು. ಆಗ ನಿಜವಾಗ್ಲೂ ನಾವು ಗುರುವಿನ ಪೂಜಿಸ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲ ಬಂದು ಮಂಗಳಾರತಿ ಮಾಡಿ, ಸಂಧ್ಯಾ ಆರತಿ ಮಾಡಿ, ಸರಿಯಾಗಿ ಪ್ರಸಾದ ತಿಂದು ಹೋಗ್ಬಿಟ್ಟು ನಾವು ಗುರುಗಳು ಪೂಜೆ ಮಾಡ್ತೀವಿ ಅಂತ ಏನಂತ. ಆಯಿತು ಮಾಡ್ತೀನಿ, ಏನು ಮಾಡಬೇಕು ಅಂತಾರೆ? ಸತ್ಯ ಒಂದೇ ಅಲ್ವ? ನಾನಾ ರೂಪಗಳಲ್ಲಿ ಗುರುಗಳು ನಾನಾ ರೀತಿಯಲ್ಲಿ ಅದನ್ನು ನಮ್ಗೆ ತಿಳಿಸ್ಕೊಟ್ಟಿರ್ತಾರೆ. ವಿವೇಕಾನಂದರು ಮಾತು ಹೇಳ್ತಾರೆ, ಭಾರತದ ಬೆನ್ನೆಲುಬು ಏನು ಅಂತಂದರೆ ಧರ್ಮ ಅಂತ ಹೇಳ್ತಾರೆ ವಿವೇಕಾನಂದರು. ನಮ್ಮ ಧರ್ಮವೇ ಭಾರತದ ಬೆನ್ನೆಲುಬು. ಆ ಬೆನ್ನೆಲುಬು ಗಟ್ಟಿಗೆ ನೆಟ್ಟಗಿದ್ರೆ ಕೂತ್ಕೊಳ್ಳೋಕ್ಕಾಗತ್ತೆ. ಬೆನ್ನು ಸರಿಯಾಗಿಲ್ಲ ಅಂದರೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ನಡೆಯೋಕ್ಕಾಗಲ್ಲ, ಬಿದ್ಕೊಂಡಿರಬೇಕು, ಜೀವನನೇ ಮುಗಿದೋಗುತ್ತೆ, ಭಾರತ ಬಿದ್ದೋಗ್ಬಿಡುತ್ತೆ. ನಮ್ಮ ಭಾರತ, ನಮ್ಮ ಸಂಸ್ಕೃತಿ ಎಲ್ಲ ನಿಂತಿರೋದು ನಮ್ಮ ಧರ್ಮದಲ್ಲಿ. ಅದನ್ನು ನೆನಪಿಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ವಿವೇಕಾನಂದರು ಹೇಳ್ತಾರೆ, ಎಲ್ಲ ಭಾರತೀಯರಿಗೂ 2 ಆದರ್ಶಗಳು. ಏನದು 2 ಆದರ್ಶ? ಪ್ರತಿಯೊಬ್ಬ ಭಾರತೀಯನು ಅನುಷ್ಠಾನಕ್ಕೆ ತರಬೇಕಾಗಿರೋದು 2 ಆದರ್ಶಗಳು, ತ್ಯಾಗ ಮತ್ತು ಸೇವೆ. ಭಾರತದ 2 ಅವಳಿ ಜವಳಿ ಆದರ್ಶಗಳು. ಇದನ್ನು ಪ್ರತಿಯೊಬ್ಬ ಭಾರತೀಯ ಅನುಷ್ಠಾನಕ್ಕೆ ತಂದುಬಿಟ್ರೆ ಎಲ್ಲ ಸರಿ ಹೊರಡುತ್ತೆ. ಇನ್ನೇನು ಮಾಡಬೇಕಿಲ್ಲ. ನಿಮ್ಮ ಈ ಮಂದಿರ ಚೆನ್ನಾಗಾಗಬೇಕಾ? 2 ಕೆಲಸ ಮಾಡಬೇಕು ಅನ್ನೋದಿಲ್ಲ, ಹಣ ಸಂಪಾದನೆ ಮಾಡೋದಲ್ಲ, 2 ಕೆಲಸ ಮಾಡಬೇಕು ನೀವೆಲ್ಲ. ಈ ಮಂದಿರ ಅದ್ಭುತವಾಗ್ಬಿಡುತ್ತೆ, ಇಡೀ ವಠಾರ ಉದ್ಧಾರ ಆಗ್ಬಿಡುತ್ತೆ. ಏನು ಮಾಡಬೇಕು? ತ್ಯಾಗ, ಸೇವೆ. ಪ್ರತಿಯೊಬ್ಬರು ಇಲ್ಲಿ ಬರೋರು ಈ 2 ಅನುಷ್ಠಾನ ತರಬೇಕು. ತ್ಯಾಗ ಅಂದರೆ ಏನು ಹೇಳ್ತೀರಿ? ನಾನೇ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಹೇಳಿ, ನನಗೂ ಸುಸ್ತಾಗಿದೆ. ತ್ಯಾಗ ಅಂದರೆ ಏನು ಹೇಳ್ತೀರಿ? ಸೀನಿಯರ್ ಮೋಸ್ಟ್ ಯಾರಿಲ್ಲಿ? ಎಲ್ಲ ಯಾರು ಸೀನಿಯರ್ ಬೇಕಾ? ತ್ಯಾಗ ಅಂದರೆ ಏನು ಹೇಳ್ತೀರಿ? ಜೂನಿಯರ್ ಮೋಸ್ಟಿಂದ ಶುರು ಮಾಡೋಣ. ಹೊಸದಾಗಿ ಬರ್ತಿದ್ದವ್ರು ಯಾರಿದ್ದೀರಿ? ಹೇಳಿ, ತ್ಯಾಗ ಅಂದರೆ ಏನು ಅನ್ಕೋತೀರಿ ನೀವು? ಹಾಂ, ಬಾ, ನೀವೇ ಹಿಂಗೆ ಹೇಳ್ಬಿಟ್ರಿ, ಸೀನಿಯರ್ ಕೇಳೋದು ನೋಡ. ಕರೆಕ್ಟಾಗಿ ಹೇಳಿದ್ವಿ. ಮೋಹಗಳನ್ನು ತ್ಯಾಗ ಮಾಡೋದು. ತ್ಯಾಗ ಅಂತಂದರೆ 3 ಅನುಷ್ಠಾನಕ್ಕೆ ತರಬೇಕಲ್ಲ, ಅದಕ್ಕೆ ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಸ್ವಾರ್ಥ ತ್ಯಾಗ. ಸ್ವಾರ್ಥವನ್ನು ತ್ಯಾಗ ಮಾಡಬೇಕು.
ಎರಡನೇದು ಅಹಂಕಾರ ತ್ಯಾಗ, ಅಹಂಕಾರವನ್ನು ತ್ಯಾಗ ಮಾಡಬೇಕು. ಮೂರನೇದು ಇಟ್ಕೊಳ್ಳಿ ಆಲಸ್ಯದ ತ್ಯಾಗ. ನೀವು ಬರಬೇಕು ಅನಿಸ್ತು, ಏನೋ ಮೈ ಒಂಥರ ಎಲ್ಲೋ ನೋವು ಮಾಡೋದು ಇನ್ನೇನು ಮಾಡುತ್ತೆ, ಶರೀರ ಸುಖನ ಕೊಡುತ್ತೆ, ಮುಂದೆ ನಡಿ ಎದ್ದು ನಡಿ ಅಂತ ಬಂದ್ರಲ್ವಾ, ಆಲಸ್ಯದ ತ್ಯಾಗ. ಮೂರು ತ್ಯಾಗ ಮಾಡಬೇಕು. ಇನ್ನೂ ಎಷ್ಟೊಂದಿದೆ ಅರ್ಥ ಮಾಡ್ಕೊಂಡು ಅನುಷ್ಠಾನ ತರಲಿಕ್ಕೆ ಮೂರು ಇಟ್ಕೊಳ್ಳೋಣ. ತ್ಯಾಗ ಮಾಡೋದು ಅಂದರೆ ಏನೋ ಬಿಡೋದು ಅಂತಲ್ವಾ. ಹೆಂಗೆ ಬಿಡೋದು? ನಮ್ಮಲ್ಲಿ ಕಾಶಿಗೆ ಹೋಗ್ಬಿಟ್ಟು ಬರ್ತಾರೆ. ನೀವು ಯಾರಾದರೂ ಕಾಶಿಗೆ ಬಿಟ್ಟು ಬಂದಿದ್ದೀರಾ? ಯಾರಾದರೂ ಏನು ಬಿಟ್ಟು ಬಂದ್ರಿ? ರಸಗುಲ್ಲ. ಶುಗರ್ ಬಂದಿದೆಯಾ? ಇಲ್ಲ. ಯಾಕಂದ್ರೆ ಶುಗರ್ ಬಂದ್ಬಿಟ್ಟು ರಸಗುಲ್ಲ ಬಿಟ್ಟು ಬಂದ್ಬಿಡೋದು ಈಸಿ. ಶಿವಂಗೆ ನಮ್ಮಪ್ಪ ನೋಡಿಬಿಟ್ಟೆ ರಸಗುಲ್ಲ ಅಂತ ಅವನಂತ ನಾನು ತಿಂಗಳು ಮೊದಲು ಹೇಳಿದ್ನ. ಯಾರಿಗೋ ಒಬ್ಬರಿಗೆ ಸೀಬೆ ಹಣ್ಣು ಕೊಟ್ಟೆ. ತಾಯಿ ಒಂದು, ನಾನು ಕಾಶಿಗೆ ಸೀಬೆ ಹಣ್ಣು ಬಿಟ್ಕೊಂಡಲ್ಲ ಅಂತ. ನಂಗೆ ಅಲ್ಲಮ್ಮ, ಎಲ್ಲ ಬಿಟ್ಟು ಕಾಶಿಗೆ ಹೋಗಿ ಸೀಬೆ ಹಣ್ಣು ಯಾಕೆ ಬಿಟ್ಕೊಂಡ್ರೆ, ತಿನ್ನಿ ಆಶ್ರಮದಲ್ಲಿ ಪರವಾಗಿಲ್ಲ, ಶಿವ ಏನು ಬೇಸರ ಮಾಡ್ಕೊಳ್ಳೋಲ್ಲ. ಬಿಡಬೇಕು. ಏನ ಬಿಡೋದು ಅಂದರೆ ಬಲಿ ಹಾಕೋದು. ಏನ ಬಲಿ ಹಾಕಬೇಕು? ಸ್ವಾರ್ಥವನ್ನು ಬಲಿ ಹಾಕಬೇಕು, ಅಹಂಕಾರವನ್ನು ಬಲಿ ಹಾಕಬೇಕು, ಆಲಸ್ಯವನ್ನು ಬಲಿ ಹಾಕಬೇಕು. ಯಾವಾಗ ಹಾಕಬೇಕು? ಹುಣ್ಣಿಮೆ ಅಮಾವಾಸ್ಯೆಗಲ್ಲ, ಪ್ರತಿದಿನ, ಪ್ರತಿಕ್ಷಣ. ಪ್ರತಿಕ್ಷಣ. ಯಾಕೆ ಪ್ರತಿಕ್ಷಣ? ಇವತ್ತು ರಾತ್ರಿ ನಮ್ಮಲ್ಲಿ ಯಾರ್ದಾರ ಹೋಗ್ಬೋದು ಮೇಲೆ ಪ್ರಾಣ, ಹೋಗ್ಬೋದಾ? ವಯಸ್ಸಾಗಿರೋಟ್ರೆ ನೋಡ್ಬೇಡಿ, ಯಾರ್ದಾರು ಹೋಗುತ್ತೆ. ವಯಸ್ಸಾಗಿದ್ರು ಹೋಗ್ತಾರೆ ಅಂತೆಲ್ಲ ನೋಡ್ಬೇಡಿ, ನಂದೇ ಹೋಗ್ಬೋದು. ಸತ್ಯ, ಈ ಕ್ಷಣ ಅಷ್ಟೇ ನಂದು. ಈ ಕ್ಷಣದಲ್ಲಿ ಈ ಮೂರನ್ನು ನಾವು ಬಲಿ ಹಾಕಬೇಕು. ಸ್ವಾರ್ಥ, ಅಹಂಕಾರ, ಆಲಸ್ಯ. ಮೂರು ನೆನಪಿರುತ್ತಾ? ಸ್ವಾರ್ಥ, ಅಹಂಕಾರ, ಆಲಸ್ಯ. ನೀವು ಬಲಿ ಹಾಕಕ್ಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ ಒಳಗಡೆ ಎಷ್ಟಿದೆ ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಬಲಿ ಹಾಕಕ್ಕೆ ನೀವು ತಯಾರು ಮಾಡಿಕೊಂಡು ಗುರು ಪ್ರಾರ್ಥನೆ ಮಾಡಿ ತೋರಿಸ್ತಾನೆ, ನೋಡು ಎಷ್ಟು ತುಂಬಿದೆ ನಿನ್ನ ಸ್ವಾರ್ಥ. ಮೊದಲು ಭಯ ಬರುತ್ತೆ, ಅದನ್ನು ನೋಡಲಿಕ್ಕೆ ತಾಕತ್ಬೇಕು. ಅಯ್ಯೋ ನಾನು ಇಷ್ಟೊಂದು ಸ್ವಾರ್ಥ ಇದೆಯಾ? ಆ ಮನಸ್ಸು ಹೇಳುತ್ತೆ, ಈ ಸ್ವಾರ್ಥ ಅಲ್ಲ ಬಿಡು, ನೀ ಸರಿಗೆ ಅರ್ಥ ಮಾಡ್ತಾರೆ ಬಿಡು, ಈ ಸ್ವಾರ್ಥ ಅಲ್ಲ. ಅದು ಗುರು ಕೃಪೆ ಇದ್ರೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಸ್ವಾರ್ಥನೇ ಅಂತ. ಅದನ್ನು ಒಪ್ಕೊಳ್ಳೋ ತಾಕತ್ ಕೊಡೋದು ಗುರು ಶಕ್ತಿನೇ. ತೋರಿಸ್ಕೊಂಡು ಹೌದಪ್ಪ ಸ್ವಾರ್ಥ, ಚಿಂತೆ ಮಾಡಬೇಡ, ಬಿಡ್ಬೋದು, ಬಲಿ ಹಾಕ್ಬೋದು. ಆಮೇಲೆ ಅಹಂಕಾರ, ಮುಟ್ಟಿದ ತಕ್ಷಣ ಬುಸ್ ಅಂತ. ಇವ್ರು ನೆನ್ನೆ ಮನೆ ಬಂದವರಲ್ವಾ, ಇವರ ಜೂನಿಯರ್ ಮೋಸ್ಟು. ಇಲ್ಲಿ ಸೀನಿಯರ್ ಮೋಸ್ಟ್ಗೆ ಏನೋ ಒಂದು ಮಾತು ಅಂದ್ಬಿಡ್ಲಿ, ಅದೊಂದೇನೋ ಒಂದು ಆರತಿ ತಟ್ಟೆ ಅಂತ ಆ ಕಡೆ ಇಟ್ಬಿಡ್ಲಿ. ನೆನ್ನೆ ಬಂದೋಡು ನಿಂಗೆ ಏನು ಮಾಡ್ತಾ ಇದ್ರಿ ಆ ಕಡೆಗೆ ಬುಸ್ ಅಹಂಕಾರ ಕೆಲಸ ಮಾಡುತ್ತೆ. ಮನೇಲಾಗಲಿ ಎಲ್ಲ ಹುಡುಕು, ಅದು ಅಂದಿದ್ದ ತಕ್ಷಣ ಗುರುತಿಡಿಬೇಕು. ತಲೆ ಚಚ್ಕೊಳ್ಳೋದು ಬೇಡ. ನೋಡುವ ಅಹಂಕಾರ, ನೋಡುವ ಅಹಂಕಾರ, ಅಹಂಕಾರ, ಅಹಂಕಾರ. ಅಹಂಕಾರ ಅಂದರೆ ಏನೋ? ನನಗೆ ಗೊತ್ತು ನಾನು ಸರಿ, ನನಗೆ ಗೊತ್ತು ನನಗೆ ಸರಿ, ನನಗಂತಂದರೆ ನಾವೆಲ್ಲ ಮೂಗ್ ಮೇಲೆ ನೋಡೋದಲ್ವಾ. ಇದ್ಯಾಕೆ ಹಂಗೆ ಹೇಳಬೇಕು? ಅದ್ಯಾಕೆ ಹೆಚ್ಚು ಜಾಸ್ತಿ ಗುರುಗಳು ಇರ್ತಿದ್ರು ಹಂಗೆ ಹೇಳು. ಹಂಗೇನಲ್ಲ, ಗುರುಶಕ್ತಿ ಹೆಂಗೆಂಗೂ ಕೆಲಸ ಮಾಡ್ತಿರುತ್ತೆ. ಯಾರ ಮುಖ ಮಾಡೋದು ಯಾರು ಗೊತ್ತು. ಅಹಂಕಾರ, ಅಹಂಕಾರ ಬಲಿ ಹಾಕಬೇಕು. ಮೂರನೇದು ಸ್ವಾರ್ಥ, ಇದು ಆಲಸ್ಯ. ಆಲಸ್ಯ ಅದು ನಮ್ಮನ್ನ ತಮೋಗುಣ ಅಂತೀವಿ. ತಮೋಗುಣ ಎಳೆದು ಬರುತ್ತೆ ಕೆಳಗಡೆ. ಮಾಡಬೇಕು ಅಂತ ಗೊತ್ತು, ಮಾಡೋದು ಕೊಡಲ್ಲ. ತಮೋಗುಣ ಗೊತ್ತು, ಮಾಡೋಕ್ಕಾಗ್ತಿರೋ ಟೈಮ್ ಇಲ್ಲ. ಏನು ಟೈಮ್ ಇಲ್ಲ? ಇದು ರಾತ್ರಿ ನೀನು ನೆನ ಬಿಡುತ್ತಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕಾಲೇಜ್ ವಿದ್ಯಾರ್ಥಿಗಳು ಬಂದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಗುರುಶಕ್ತಿಯಲ್ಲಿ ಕೆಲಸ ಮಾಡೋದು. ಕಾಲೇಜ್ ವಿದ್ಯಾರ್ಥಿಗಳನ್ನು ಮೇಷ್ಟ್ರು ಕರ್ಕೊಂಡ್ಬಂದಿದ್ದಾರೆ. ವಿವೇಕಾನಂದರು ಹೇಳ್ತಾರೆ, ಜೀವನದ ಪರಮ ಸತ್ಯ ಏನ್ರಪ್ಪ ಅಂತ ಕೇಳಿಬಿಟ್ರು. ಇವರು ಈಗ ಬಡಪಾಯಿಗಳು ಬ್ರಹ್ಮಾಸ್ತ್ರ ಆಗ್ತಾರಲ್ಲ ವಿವೇಕಾನಂದರು, ಏನೋ ಪರಮ ಸತ್ಯ ಯಾರು ಗೊತ್ತು ಅಂತಂದರೆ ಅವ್ರು ಹೇಳ್ತಾರೆ ಸಾವು. ಜೀವನದ ಪರಮ ಸತ್ಯ ಸಾವು. ಸಾವಿನ ಮೇಲೆ ಧ್ಯಾನ ಮಾಡಿ ಅಂತಾರೆ. ನೀವು ಯಾರಾದರೂ ಮಾಡಿದ್ದೀರಾ ಸಾವಿನ ಮೇಲೆ ಧ್ಯಾನ? ನಾನು ಒಂದು 4 ನಿಮಿಷ ಮಾತಾಡಿದ್ರೆ ನಿಮ್ಗೆ ಕೆಲವರು ಅಂತಾರೆ ಸ್ವಾಮಿ ಟಾಪಿಕ್ ಚೇಂಜ್ ಮಾಡಿ. ನಾವೇನೋ ಸತ್ಸಂಗಕ್ಕೆ ಬಂದ್ವಿ, ಈಗ ಒಂದೇ ಸ್ವಲ್ಪ ಸಾವು ಸಾವು ಅಂತ ಭಯಪಡಿಸ್ಬಿಡಿ ನಮ್ಮನ್ನ ಅಂತಾರೆ. ವಿವೇಕಾನಂದರು ಹೇಳ್ತಾರೆ ಸಾವಿನ ಮೇಲೆ ಧ್ಯಾನ ಮಾಡಿ. ಅಯ್ಯೋ ಮೇಷ್ಟ್ರಿಗೂ ಕಷ್ಟ ಆಗುತ್ತೆ. ಏನೋ ಮಕ್ಕಳು ಕರ್ಕೊಂಬಂದ್ರೆ ಸಾವು ಅಲ್ಲ ಅಂತಾರಲ್ಲ ಸ್ವಾಮಿ, ನಿರಾಶಾವಾದಿಯಲ್ಲೂ ಅವ್ರ ಮಕ್ಕಳು ಯುವಕರು ಇರ್ಬೋದು. ಅವಾಗ ಅವ್ರ ತರಬೇಕಂದ್ರೆ ಮೊದಲಿಂದ ಅನಿಸುತ್ತೆ. ಆಮೇಲೆ ಶಕ್ತಿ ಜಾಗೃತವಾಗುತ್ತೆ. ನೋಡಿ, ನಿಜವಾಗ್ಲೂ ಗುರು ಶಕ್ತಿ ಹೇಳ್ಬಿಡ್ತು ಅಂತ ಇಟ್ಕೊಳ್ಳಿ. ನಮಗೆ ಯಾರಿಗೋ ಇವತ್ತೇ ನಿಮ್ಮ ಕಡೆ ದಿನ ಅಂತ ಒಳಗಡೆ ತಯಾರಾಗಿದ್ದವನು ಇನ್ನು ಸಿನಿಮಾಗೆ ಹೋಗ್ತಾನೆ, ಅದೊಂದೇನೋ ಒಂದು ಲೋನ್ ತೊಗೊಂಬರಕ್ಕೆ ಹೋಗ್ತಾನೆ, ಇಲ್ಲಿ ಕೂತ್ಬಿಡ್ತಾನೆ.
ಹೋಗತ್ತಂತಲ್ಲ ಗುರು ಹೇಳಾಯ್ತು ಈಗ ಕೂತ್ಕೊಳ್ಳಿ ಮಾತ್ರ ಹೇಳ್ತಾ ಬಿಟ್ಟು ಅವ್ರು ಸೇರಿದ ಪ್ರಾಣವಾಗಿ ಕೂತ್ಬಿಡ್ತಾನೆ ಬೀಗ ಹಾಕಿದ್ರು ನೀವೇನು ಮಾಡಬೇಡಿ ಮಾತಾಡ್ಸ್ಬಿಡಿ ಗುರು ಹೇಳ್ಬಿಟ್ರೆ ಹೋಗ್ತೀವಿ ನನ್ನ ಪ್ರಾಣ ಇವತ್ತು ಇವತ್ತು ರಾತ್ರಿ ಬಿದ್ದೋಗುತ್ತೆ ನಾನೇನು ಮಾತ್ರ ಬಿಡಲ್ಲ ಕೂತ್ಕೋತೀವ ತಯಾರಾಗಿರೋರು ಹತ್ತು ಬಿದ್ದು ಇನ್ನು ಸ್ವಲ್ಪ ಉಳಿಸ್ಬಿಡಪ್ಪೋ ಗುರು ಅಂತ ಬಿಟ್ಕೋತೀವಿ ನಾನು ತಯಾರಾಗಿದ್ದರೆ ಹೋಗೋದು ಬಿಡಿರುತ್ತೆ ಪರೀಕ್ಷಿತ್ ಮಹಾರಾಜನಿಗೆ ಗುರುಗಳು ಋಷಿಗಳು ಮಗನ ಶಾಪ ಆಗೋಯ್ತಲ್ಲ 7 ದಿನದ ಪ್ರಾಣ ಹೋಗುತ್ತೆ ನಾವು ಅವಮಾನ ಮಾಡಿದ್ಯಾ ಋಷಿಗಳನ್ನು ಎಂಥ ತಪ್ಪು ಮಾಡ್ಬಿಟ್ಟಿಯಲ್ಲ ಮಗ ಪರೀಕ್ಷಿತ್ ಯಾರ ವಂಶಸ್ಥ ಏನೋ ಒಂದು ತಪ್ಪು ಮಾಡೋದು ಅದಕ್ಕೆ ಇಂಥ ಶಾಪ ಕೊಟ್ಬಿಟ್ಟೆ ಹೋಗಿ ಹೇಳ್ಬಿಟ್ಟು ಬಾ ಅದಾರು ಮಾಡು ಅನ್ನೋದು ಹೇಳೋದು ನನಗೆ ಶಾಪ ಕೊಟ್ಟಾಯ್ತು 7 ದಿನದ ಸಂಖ್ಯೆ ಋಷಿತ್ ಏನು ಮಾಡೋದ ಮಗನ ಪಟ್ಟ ಕಟ್ಟಿದ ಋಷಿಗಳನ್ನೆಲ್ಲ ಕರೆದುಬಿಟ್ಟ ಎಲ್ಲರೂ ಬಂದರು ಕೃಷ್ಣನ ವಂಶಸ್ಥ ನಾನು ಕೇಳೋದು ಏನು ಮಾಡ್ಬೇಕು ಕೇಳಿ ಅಂತ ಕೃಷ್ಣ ಪರಮಾತ್ಮನ ಕಥೆ ಕೇಳೋದು ಅದೇ ಭಾಗವತ ಸಪ್ತಾಹ 7 ದಿನದಲ್ಲಿ ಭಾಗವತ ಕೇಳ್ತೀವಲ್ಲ ಅವನು 7 ದಿನದಲ್ಲಿ ಕೃಷ್ಣನೆಲ್ಲ ಕೇಳ್ದ ಕಾಚಿದ ಅವನು ಹೋದ ನಾವು ಸಪ್ತಾಹ ಮಾಡ್ತೀವಿ ಮುಗಿದ್ಮೇಲೆ ಸಾಯ್ತೀವಿ ಅಂತ ಯಾರಾದ್ರು ಅನ್ಕೋತೀವಲ್ಲ ಅನ್ಕೊಳ್ಳಲ್ಲ ಮುಂದಿನ ವರ್ಷ ಸಪ್ತಾಹ ಹಿಂಗೆ ನಡೀಲಿ ಅಂತ ಹೇಳ್ಕೊಡ್ತೀವಿ ಸಪ್ತಾಹ ಮಾಡಿ ಮುಂದಿನ ವರ್ಷ ಕೊಟ್ಟು ಕೂತ್ಕೊಳಕ್ಕ ಸಪ್ತಾಹ ಮಾಡಿದ್ದು ಅಯ್ಯೋ ಈಗ ಹೋಗ್ಬೋದಲ್ಲ ಈ ಕ್ಷಣ ಮನಸ್ಸು ಹಿಡ್ಕೊಳ್ಳಿ ಗುರುಗಳನ್ನ ಗುರುವಿನ ಪಾದ ಹಿಡ್ಕೊಳ್ಳಿ ಮನಸ್ಸು ಗುರು ಅಂದಾಗ ವ್ಯಕ್ತಿತ್ವ ಇಟ್ಕೊಬೇಡಿ ಗುರು ಅಂದರೆ ಶಿವಶಕ್ತಿಯರು ಆ ಶಿವನ ಶಕ್ತಿಯೇ ಗುರು ರೂಪದಲ್ಲಿ ಆಶೀರ್ವಾದ ಮಾಡೋದು ಅದು ನಿಮ್ಮಲ್ಲಿರುವ ಶ್ರದ್ಧೆ ಜಾಗೃತಿ ಪಡಿಸುತ್ತೆ ಹಿಡ್ಕೋಬೇಕು ಅಷ್ಟೇ ಹಿಡ್ಕೊಳ್ಳೋದು ಅಂದರೆ ಏನು ಗುರು ಹಿಡ್ಕೊಳ್ಳೋದು ಅಂದರೆ ಏನು ಅಂತ ಹೇಳಿದೆ ಅನುಷ್ಠಾನ ಅವ್ರು ಹೇಳ್ಕೊಟ್ಟೋದನ್ನ ಅನುಷ್ಠಾನಕ್ಕೆ ತರಬೇಕು ನೀವೆಲ್ಲ ಬರ್ತಿದ್ದೀರಲ್ಲ ಇವಾಗ ನಮ್ಮ ಗುರುಗಳು ನಾವು ಇಟ್ಕೊಂಡಿದ್ದೀವಿ ಅಂತ ಏನು ಇಟ್ಕೊಂಡ್ಬಿಡೋದು ಕಾಲು ಇಟ್ಕೊಂಡ್ಬಿಡೋದ ಪ್ರಮಾಣ ಮನುಷ್ಯಗಳಂತಾರೆ ಗುರು ಪಾದ ಇಟ್ಕೋಬೇಡಿ ಇಟ್ಕೊಂಡ್ರು ಬರೀ ತನ್ನವು ಇನ್ನೊಬ್ಬ ಅಂತಾನೆ ಈ ಕೂಡ ನಾನು ಇಟ್ಕೋತೀನಿ ಅಂತಾನೆ ಇನ್ನೊಬ್ಬ ಅಂತಾನೆ ಏನು ಮುಟ್ಟಂಗಿಲ್ಲ ಅಂತಾನೆ ಗುರು ನಿಜವಾಗ್ಲೂ ಇಟ್ಕೊಳ್ಳೋದು ಅಂದರೆ ಅವನು ಹೇಳ್ಕೊಟ್ಟಿರೋದನ್ನ ಅನುಷ್ಠಾನಕ್ಕೆ ತರೋದು ಅದು ನಿಜವಾಗ್ಲೂ ಗುರು ಇಟ್ಕೊಳ್ಳೋದು ಗುರು ಬೇಕಿರೋದು ಅದೇ ಅವ್ರ ಕಾಲು ಇಟ್ಕೊಳ್ಳೋದು ಅವ್ರಿಗೇನೋ ಸೇವೆ ಮಾಡೋದು ಗುರುಗಳು ಅಂತಾರೆ ಇದನ್ನೇ ಲಾಭ ಇಲ್ಲ ನಾ ಕೊಟ್ಟಿರೋದು ಹಿಡ್ಕೊಳ್ಳಿ ಅದನ್ನು ಧಾರಣ ಶಕ್ತಿ ಅಂತಾರೆ ಧಾರಣ ಅಂದರೆ ಗುರು ಕೊಟ್ಟಿದ್ದನ್ನು ಹಿಂಗೆ ಹಿಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಬೇಕು ಆ ಶಕ್ತಿನ ನಾವು ಬೆಳೆಸ್ಕೋಬೇಕು ಊರ್ಜಿತಗೊಳಿಸ್ಬೇಕು ಒಮ್ಮೆ ಶ್ರೀಮಾತೆ ಶಾರದೆ ದೇವಿಯವ್ರ ಹತ್ರ ಬರ್ತಾರೆ ಬಂದವರಲ್ಲ ಅಂತ ಕೇಳೋದು ನಮ್ಮ ಕೃಪೆ ಮಾಡಮ್ಮ ಅಂತ ನೀವು ಚಾಮುಂಡಿಗೆ ಹೋಗ್ಬಂದ್ರೆ ಏನು ಮಾಡ್ತೀರಿ ಅಮ್ಮ ಕೃಪೆ ಮಾಡಮ್ಮ ತಾಯಿ ಅಂತ ಕೇಳ್ಕೊಂಬರ್ತೀರಲ್ವಾ ಶ್ರೀಮಾತೆಯವ್ರ ಹತ್ರ ಬಂದು ಹಾಗೆ ಕೇಳೋದು ಕೃಪೆ ಮಾಡಮ್ಮ ಆಯ್ತು ಅವ್ರು ಹೋದ ಕೂಡಲೇ ಶ್ರೀಮಾತೆಯವರು ಅಂದರು ಏನು ಲಾಭ ಅಮ್ಮ ನಾನು ಕೃಪೆ ಮಾಡಿದ್ರೆ ವಾಪಸ್ ಬರೋದು ನನಗೆ ಕೇಳೋದ್ರಿಗೆ ಆಶ್ಚರ್ಯ ಏನಂತೆ ಅಮ್ಮ ನೀನು ಕೃಪೆ ಮಾಡಿದ್ರೆ ಆ ಕೃಪೆ ವಾಪಸ್ ಬರುತ್ತಾ ನಿಮಗೆ ಹೌದಮ್ಮ ನಾನು ಕೃಪೆ ಮಾಡ್ತೀನಿ ಹಿಡ್ಕೊಳ್ಳೋ ಶಕ್ತಿನೇ ಇಲ್ಲ ಅವ್ರಿಗೆ ಹಿಂದೆ ಕೊಡೋದು ನನ್ನ ಶಕ್ತಿ ನಾನು ಕೃಪೆ ಮಾಡಿದ್ರೆ ಹಿಡ್ಕೊಳ್ಳೋ ಶಕ್ತಿ ಇಲ್ಲಮ್ಮ ಇವ್ರಿಗೆ ಏನಮ್ಮ ಅಂದರೆ ಅಂತಾರೆ ಅಂದರು ಅದನ್ನು ಅವ್ರು ಅಂತಾರೆ ಧಾರಣ ಶಕ್ತಿ ಬೇಕಮ್ಮ ಕೊಟ್ಟಿದ್ದನ್ನು ಇಟ್ಕೊಳ್ಳೋದು ಧಾರಣ ಶಕ್ತಿ ಗುರು ಕೊಡ್ತಾನೆ ಸುಮ್ಮನೆ ಕೊಡಲ್ಲ ಅದಕ್ಕೆ ಎಲ್ರಿಗೂ ಗುರುಗಳು ಗೊತ್ತು ಇವನು ತಗೊಂಡು ಬೀದಿಲಿ ಹೋಗ್ತಾ ಇದ್ದಂಗೆ ಖರ್ಚು ಮಾಡಿ ಎಷ್ಟು ಹೋಗ್ತಾನೆ ನಾವು ಕೊಡ್ತಾನೆ ಯಾಕಂದ್ರೆ ಅವನು ಶಕ್ತಿ ಅಲ್ವ ಅವನು ಹುಚ್ಚುಚ್ಚಾಗಿ ಎಲ್ರಿಗೂ ಕೊಟ್ಬಿಟ್ರೆ ಹುಚ್ಚುಚ್ಚಾಗಿ ಉಪಯೋಗಿಸ್ಬಿಡ್ತಾರೆ ಆಮೇಲೆ ಅಲ್ಲೋಗಿ ಬೀದಿಗೆ ಎಷ್ಟು ಹೋಗ್ತಾರೆ ಚರಂಡಿಗೆ ಅಂದರೆ ಬೇಡದಿರೋ ಕೆಲಸ ಮಾಡಿ ನಷ್ಟ ಮಾಡಿಬಿಡ್ತಾರೆ ಅಂತ ಬೇಡದಿರೋ ಕಷ್ಟ ನಷ್ಟದಲ್ಲಿ ನಷ್ಟ ಮಾಡ್ತಾರೆ ಅವನಂತಾನೆ ಇಟ್ಕೊಳ್ಳೋ ಶಕ್ತಿ ಬೆಳೆದಿದ್ಯಾ ತಗೋಕೊಡ್ತೀನಿ ಬೆಳೆಸು ಮುತ್ತು ರತ್ನ ಹಂದಿ ಕೊಡ್ತಾರೆ ನಾವು ಹಂದಿ ಕೊಟ್ಟರೆ ಹಂದಿ ಹೇಳಿ ಮಾಡುತ್ತದೆ ಮುತ್ತು ರತ್ನ ಕೊಡಬೇಕು ಅಂತಂದರೆ ಅದು ಯೋಗ್ಯತೆ ಇದೆಯಾ ಅಂತ ನೋಡ್ತಾನೆ ಗುರು ಆ ಯೋಗ್ಯತೆ ಕೊಡಬೇಕು ಅವನ ಕೃಪೆ ಬೇಕು ಕೊಟ್ಟಿದ್ದನ್ನು ಬೆಳೆಸ್ಕೋತಾ ನಾವು ಯೋಗ್ಯತೆ ಬೆಳೆಸ್ಕೋಬೇಕು ಹಾಗೆ ಬೆಳೆಸ್ಕೊಂಡಾಗ ನಾವು ಗುರುವಿನ ಕೃಪೆಗೆ ಹೆಚ್ಚೆಚ್ಚು ಕೃಪೆಗೆ ಪಾತ್ರರಾಗ್ತೀವಿ ಅದರಿಂದ ಅದು ಬೆಳೆಸ್ಕೊಳ್ಳೋದಕ್ಕೆ ಇದೇ ಅನುಷ್ಠಾನ ನಾನು ಹೇಳಿದ್ದು ವಿವೇಕಾನಂದ ಕೊಟ್ಟಿದ್ದೆ ಎರಡು ತ್ಯಾಗ ಮತ್ತು ಸೇವೆ ತ್ಯಾಗ ಮತ್ತು ಸೇವೆ ತ್ಯಾಗ ಅಂದರೆ 3 ತ್ಯಾಗ ಮಾಡಬೇಕು ತ್ಯಾಗ ಮಾಡೋದು ಅಂತಂದರೆ ಬಲಿ ಹಾಕೋದು ಕಾಶಿ ಬಿಟ್ಟು ಬರೋದಲ್ಲ ರಸೂಲ ಬಿಡೋದಲ್ಲ ಬಲಿ ಹಾಕೋದು ಏನು ಬಲಿ ಹಾಕಬೇಕು ಮೊದಲು ಸ್ವಾರ್ಥ ಅಹಂಕಾರ ಆಲಸ್ಯ ಇವತ್ತಿಂದ ನೀವು 3 ಬಲಿ ಹಾಕಿ ನೀವು ಹಾಕಿಲ್ಲ ಅಂತ ಹೇಳ್ತಿಲ್ಲ ಇನ್ನು ಗಮನ ಕೊಟ್ಟು ಬಲಿ ಹಾಕಿ ನಿಮ್ಮ ಪ್ರತಿದಿನದ ಜೀವನದಲ್ಲಿ ಮನೆಯಲ್ಲಿ ನಿಮ್ಮ ಯಜಮಾನರ ಜೊತೆ ಸೊಸೈಟಿ ಜೊತೆ ಮಕ್ಕಳ ಜೊತೆ ನಿಮ್ಮ ಕೊಲೀಗ್ಸ್ ಜೊತೆ ನೋಡಿ ಎಲ್ಲಿ ಬರ್ತಾ ಇದೆ ಸ್ವಾರ್ಥ ಮೊದಲು ಗುರುತಿಸಿ ಸ್ವಾರ್ಥ ಇದು ಅಂತ ಗುರುತಿಸಿ ಗುರುಕೃಪೆ ಇದೆ ಸ್ವಾರ್ಥ ಅಂತ ಗುರುತಿಸಿ ನೆಕ್ಸ್ಟು ಅಹಂಕಾರ ಅದೆಲ್ಲಿ ಬರುತ್ತೆ ನೋಡಿ ಅಹಂಕಾರ ಯಾರ ಜೊತೆ ನಿಮ್ಮ ಮನೆ ಕೆಲಸದವ್ರ ಜೊತೆ ಬರುತ್ತಾ ಎಲ್ಲೋ ಒಂದು ಸಣ್ಣ ವಿಷಯಕ್ಕೆ ನನಗೆ ಗೊತ್ತಿಲ್ಲ ಇವರು ನಾನು ಯಾರು ಅಂತ ನನಗೆ ನನ್ನ ಜೊತೆ ಹಿಂಗೆ ವ್ಯವಹಾರ ಮಾಡೋದು
ಇವನ್ನೆಲ್ಲರಿಗೂ ಅಲ್ಲಿ ಹೇಳಬೇಕು. ತಲೆ ಮೇಲೆ ಕೂತ್ಕೊಳ್ಳೋದು ನೋಡಿ ಇವರು ಯಾರು ತಲೆ ಮೇಲೆ ಕೂತ್ಕೊಳ್ಳೋದು. ನಮ್ಮ ಅಹಂಕಾರ ನಮ್ಮ ತಲೆ ಮೇಲೆ ಕೂತಿರೋದಕ್ಕೆ ಮಾತಾಡೋದು ನೋಡಿ ಅಹಂಕಾರ. ಇನ್ನೊಂದು ಆಲಸ್ಯ. ಎರಡನೇದಿದೆಯಲ್ಲ ಅವಳಿ ಜವಳಿ ಆದರ್ಶ ಸೇವೆ. ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನು ಶ್ರೀರಾಮಕೃಷ್ಣ ಹೇಳ್ಕೊಟ್ಟಿದ್ದಾರೆ. ವಿವೇಕಾನಂದರು ಹಿಂಗೆ ಹೇಳ್ತಾರೆ, ಶಿವಜ್ಞಾನೇ ಜೀವ ಸೇವಾ. ಶಿವ ಅಂತ ನೆನೆದು ಜೀವಿಗಳ ಸೇವೆ ಮಾಡಿ. ಅವ್ರು 30 ಶಿವ ಅನ್ನೋದು, ಅವರು ಶಿವನ ಅಂಶ. ಅವರು ವಿವೇಕಾನಂದರು ಅವ್ರ ತಾಯಿ 1 ವರ್ಷ ಪೂಜೆ ಮಾಡಿ ಗಂಡು ಮಗು ಹುಟ್ಟಿದವ್ರು 2 ಮೂರ್ತಿರೋಗಿದ್ರು, ಹೆಣ್ಮಕ್ಳು ಇದ್ದಿದ್ರು. ಸೊ ಒಂದೇ ಪ್ರಾರ್ಥನೆ ತಾಯಿ 1 ವರ್ಷ ಪೂಜೆ ಮಾಡಿದ್ದಾಳೆ. ಆಕೆ ಅತ್ತಿಗೆನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಕಾಶಿ ಪೂಜೆ ಮಾಡೋದು, ಇವರು ಕಲ್ಕತ್ತಾ ಮನೇಲಿ ಕೂತ್ಕೊಂಡು ಸೋಮವಾರ ಪೂರ್ತಿ ಉಪವಾಸ ಮಾಡಿ ಶಿವನ ಪೂಜೆ ಮಾಡೋದು. 1 ವರ್ಷ ಪೂಜೆ ಆದಮೇಲೆ ಶಿವನ ದರ್ಶನ ಆಗುತ್ತೆ, ಗೊತ್ತಾಯ್ತು ಇವರಿಗೆ ಶಿವನ ಕೃಪೆ ಆಯಿತು ಅಂತ. ಹಾಗೆ ಹುಟ್ಟಿದ ಮಗುವೇ ವೀರೇಶ್ವರ ಅಂತ ಒಂದು ಹೆಸರಿಟ್ಟಿದ್ದು. ವೀರೇಶ್ವರ ಶಿವ ಅಂತಿದೆ. ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಗಂಗಾ ತೀರದ ಮಧ್ಯದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ, ವೀರೇಶ್ವರ ಶಿವ ಮಂದಿರ ಅಂತ, ಈಗಲೂ ಇದೆ. ಅಲ್ಲಿ ಪೂಜೆ ಮಾಡಿದ್ರಿಂದ ಹಂಗೆ ಹುಟ್ಟಿದ ಮಗು ವೀರೇಶ್ವರ ಅಂತಲೇ ಹೆಸರಿಟ್ಟಿತ್ತು. ನಾಮಕರಣ ಕರೆದಿದ್ದು ನರೇಂದ್ರನಾಥ್ ಅಂತ, ಮನೇಲಿ ಕರೀತಿದ್ದು ಬಿಲಿ ಅಂತ. ಆದರೆ ನಾಮಕರಣ ಆಗಿದ್ದ ಹೆಸರು ವೀರೇಶ್ವರ. ಯಾಕಂದರೆ ವೀರೇಶ್ವರ ಶಿವನ ಆಶೀರ್ವಾದದಿಂದ ಹುಟ್ಟಿದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಕಾಶಿಯಿಂದ ಜ್ಯೋತಿ ಬಂದಿದ್ದು ನನಗೆ ಕಾಣಿಸ್ತು, ಎಲ್ಲಿ ಹುಟ್ಟಿದ್ದಾನೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿತ್ತು, ಬಂದ ನನ್ನ ಶಿಷ್ಯ ಬಂದಿದ್ದ ನನ್ನ ಕೆಲಸ ಮಾಡೋನು, ಕಾಶಿಯಿಂದ ಬಂದಿದ್ದಾನೆ, ಇಲ್ಲಿ ಹುಟ್ಟಿದ್ದಾನೆ, ಎಲ್ಲಿ ಹುಟ್ಟಿದ್ದಾನೆ ಗೊತ್ತಿರಲಿಲ್ಲ ನನಗೆ, ಕಾಯ್ತಾ ಇದ್ದೆ ಇವನಿಗೆ. ಅದರಿಂದ 30 ಶಿವ ಅನ್ನೋರು, ಶಿವ ಅಂತಾರೆ ಅಂತಿದ್ದವರು. ಅದರಿಂದ ಅವ್ರು ಹೇಳ್ತಾರೆ, ಶಿವ ಅಂತ ನೆನೆದು ಜೀವಿಗಳ ಸೇವೆ ಮಾಡಿ. ಶಿವಜ್ಞಾನೇ ಜೀವ ಸೇವೆ. ನೀವು ಅವ್ರ ಸೇವೆ ಮಾಡಬೇಕು. ನೀವು ಅದನ್ನು ಶಿವ ಅನ್ನಿ, ತಾಯಿ ಚಾಮುಂಡೇಶ್ವರಿ ಅನ್ನಿ. ನಿಮ್ಮ ಪಕ್ಕದಲ್ಲಿ ಕೂತ್ರೋರು ಹೆಂಗೆ ಕಾಣಿಸ್ತಾರೆ ನಿಮಗೆ? ನೀವು ಅಂತಾರೆ ಕಾಣೋದೇನೋ ನೋಡ್ತಿಲ್ಲ 15 ವರ್ಷ ಅಂತ, ಹಂಗೆ ಇದ್ದಾಳೆ, ಸ್ವಲ್ಪ ವಯಸ್ಸಾಗಿದ್ದಾಳೆ ಅಷ್ಟೇ. ನಾವು ಶರೀರ ನೋಡ್ತೀವಿ, ಆಮೇಲೆ ವ್ಯಕ್ತಿತ್ವ ನೋಡ್ತೀವಿ. ಆಯಿತು ನೋಡುವ, ಅದರ ಹಿಂದೆ ಅದೇ ಚೈತನ್ಯ, ಅದೇ ಶಕ್ತಿ, ಅಂದರೆ ಭಗವಂತ ಅಂತೀವಿ ನಮ್ಮ ಸಾಮಾನ್ಯ ಭಾಷೆಯಲ್ಲಿ, ನಾವು ತಾಯಿ ಅಂತೀವಿ ಅಥವಾ ಶಿವ ಅಂತೀವಿ. ಕಾಣದೇ ಇದ್ರೂ ಒಳಗಿರೋದು ಅದೇ. ಶಿವನಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ನೆನ್ಕೊಂಡು ಸೇವೆ ಮಾಡಬೇಕು. ನಿಮ್ಮ ಅತ್ತಿಗೆ ಸೇವೆ ಮಾಡ್ತೀರಾ, ನಿಮ್ಮ ಸೊಸೆಗೆ ಸೇವೆ ಮಾಡ್ತೀರಾ, ನಿಮ್ಮ ಯಜಮಾನರಿಗೆ, ನಿಮ್ಮ ಹೆಂಡತಿಗೆ ಸೇವೆ ಮಾಡ್ತೀರಾ, ಭಗವಂತನಿಗೆ ಮಾಡ್ತಾ ಇದ್ದೀನಿ ಅಂತ ನೆನೆಸ್ಕೊಂಡು ನೀವು ಮಾಡಬೇಕು. ಭಕ್ತರಿಗೆ ಸೇವೆ ಮಾಡ್ತೀರಾ, ಭಕ್ತರಲ್ಲ, ತಾಯಿಗೆ ಮಾಡ್ತಾ ಇದ್ದೀನಿ, ತಾಯಿ ಚಾಮುಂಡೇಶ್ವರಿಗೆ ಮಾಡ್ತಿದ್ದೀನಿ, ತಾಯಿ ಪಾರ್ವತಿಗೆ ಸೇವೆ ಮಾಡ್ತಾ ಇದ್ದೀನಿ, ಇವ್ರ ಮೂಲಕ ತಗೋತಾ ಇದ್ದಾಳೆ ತಾಯಿ. ಆ ಭಾವದಿಂದ ಸೇವೆ ಮಾಡಬೇಕು. ಈ 3 ಬಿಟ್ಟಿಲ್ಲ ಅಂತ ಸೇವೆ ಮಾಡೋಕ್ಕಾಗಲ್ಲ. ಸ್ವಾರ್ಥ, ಅಹಂಕಾರ, ಆಲಸ್ಯ 3 ಬಿಡದೆ ಸೇವೆ ಇಲ್ಲ. ಸೇವೆ ಮಾಡಬೇಕಾದ್ರೆ ಅಯ್ಯೋ ಪುಣ್ಯ ಕೆಲಸ ದೇವರೊಳಗೆ ಮಾಡ್ತಾನೆ ನನಗೆ, ಅದು ತುಂಬ ಕೆಳಮಟ್ಟದ ಸೇವೆ. ಅದು ಅಯ್ಯೋ ಭಗವಂತನ ಪೂಜೆ ಇದು, ಭಗವಂತನಿಗೆ ಒಪ್ಪಿಸ್ಕೊತಾ ಇದ್ದಾನೆ ಅಂತ ತಿಳಿದು ಮಾಡೋದಿದೆಯಲ್ಲ, ಅದು ಶ್ರೇಷ್ಠ ಮಟ್ಟದ ಸೇವೆ. ಭಗವಂತನ ಪೂಜೆ ಆಗುತ್ತೆ ಸೇವೆ. ನೀವು ಬಂದಿದ್ದೆಲ್ಲ ಕ್ಲೀನ್ ಮಾಡ್ತೀರಿ, ಒರೆಸ್ತೀರಿ, ಇನ್ನೇನೋ ಮಾಡ್ತೀರಿ, ದೇವಸ್ಥಾನಕ್ಕೆ ಮಾಡಿದ್ರೆ ಒಳ್ಳೆ ಪುಣ್ಯ ಸಿಗತ್ತಪ್ಪ ಅಂತ ಮಾಡ್ಬೋದು. ಇನ್ನೊಂದು, ದೇವರು ಓಡಾಡ್ತಾನಪ್ಪ ಇಲ್ಲಿ ದೇವಸ್ಥಾನದಲ್ಲಿ, ಗುರುಗಳೆಲ್ಲ ಇನ್ನೂ ಇನ್ನರಿಲ್ಲೇ, ಗುರುಶಕ್ತಿ ಇದೆ, ಭಕ್ತರು ಮುಂದೆ ಕೂತ್ಕೋತಾರೆ, ಭಗವಂತನ ರೂಪ ಇಲ್ಲ, ಚೆನ್ನಾಗಿರಲಿ ಅಂತ ನೆನೆದು ಸೇವೆ ಮಾಡ್ಬೋದು. ಭಾವ ಅಂತ ಭಗವಂತ. ನೀವು ಯಾವ ಭಾವದಿಂದ ಮಾಡ್ತೀರೋ ಅದರಂತೆ ನಿಮಗೆ ಫಲ. ಪೂಜೆ ಮಾಡ್ತಿದ್ದೀನಿ, ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ, ಯಾಕೆ ಭಕ್ತರು ಮೆಚ್ಕೋತಾರೆ? ಅಲ್ಲ, ಭಗವಂತನಿಗೆ ಪ್ರೀತಿ ಆಗುತ್ತೆ, ಭಗವಂತನ ಸಂತೋಷ ಪಡ್ತಾನೆ. ಗಂಧ ಲೇಪನೆ ಮಾಡಿ ಎಲ್ಲ ಮಾಡೋದ್ರಿಂದ ಆ ಭಾವದಿಂದ ಮಾಡಬೇಕು. ಹಂಗೆ ಮಾಡಿದಾಗ ಗುರುವಿನ ಕೃಪೆಗೆ ನಾವು ಭಕ್ತರಾಗ್ತೀವಿ. ಮಾಡಿ ಏನಾಗುತ್ತೆ, ಗುರು ಕೊಟ್ಟು ಹೋಗಾಗಿದೆ, ಶರೀರದಲ್ಲಿಲ್ಲ, ಗುರುಗಳಿಲ್ಲ. ಏನು ಮಾಡೋದು? ನಾನು ಹೇಳ್ಕೊಟ್ಟಿದ್ದೀನಿ, ಅನುಷ್ಠಾನ ತರಬೇಕು. ತಂದಾಗ ಏನಾಗುತ್ತೆ, ನನ್ನ ಮನಸ್ಸೇ ನನ್ನ ಗುರು ಆಗುತ್ತೆ. ನಮ್ಮ ಮನಸ್ಸೇ ನಮ್ಮ ಗುರು ಆಗುತ್ತೆ. ನನ್ನ ಮನಸ್ಸು ನನ್ನ ಗುರುನೇ ಅಂತ ಗೊತ್ತಾಗೋದು ಹಾಗೆ, ಇದು 3 ಅಲ್ಲಿರೋದು. ಸ್ವಾರ್ಥ ಇರಲ್ಲ, ಅಹಂಕಾರ ಇರಲ್ಲ, ಆಲಸ್ಯ. ಅದು 3 ಇತ್ತು ಅಂತಂದರೆ ನಾವು ಲೆಕ್ಚರ್ ಕೊಡ್ಬೋದು ಅಷ್ಟೇ. ಜ್ಞಾನ ಬಂದ್ಬಿಟ್ಟಿರುತ್ತೆ ಕೇಳಿ. ಅದರಿಂದ ಲಾಭ ನಮಗೂ ಒಳ್ಳೆಯದಲ್ಲ, ಕೇಳಿದವ್ರಿಗೂ ಏನೂ ಲಾಭ ಇಲ್ಲ. ಒಂದು ಗುರು ನಾನು ಇಷ್ಟೊತ್ತು ಹೊಡೆದೇ ಲೆಕ್ಚರು, ನಿಜವಾದ ಗುರು ಇಲ್ಲಿ ಕೂತಿದ್ದರೆ 10 ನಿಮಿಷ ಮಾತಾಡಿದ್ರೆ ಮುಗ್ದೋಗುತ್ತೆ. ನಿಜವಾದ ಗುರು ಶಕ್ತಿ ಜಾಗೃತವಾದರೆ. ಅದಕ್ಕೆ ಶ್ರೀರಾಮಕೃಷ್ಣ ಹತ್ರ ಬರಬೇಕಾದ್ರೆ ಅಷ್ಟು ದೂರದಲ್ಲೇ ಗೊತ್ತಾಗ್ಬಿಡೋದಂತೆ ಆ ಶಕ್ತಿ. ಅವ್ರ ಶಿಷ್ಯರೆಲ್ಲ ಕೆಲವರು ಹೇಳ್ತಾರೆ, ಅಷ್ಟು ದೂರದಲ್ಲಿ ಬರಬೇಕಾದ್ರೆ ನಮ್ಮ ಮೈಯೆಲ್ಲ ರೋಮಾಂಚನ ಆಗ್ಬಿಡೋದು, ಒಂಥರದ ಒಂದು ಶಕ್ತಿ ಹೊಡೆಯೋದು ನಮಗೆ. ಭಗವಾನ್ ಬುದ್ಧನದು ಅದೆಷ್ಟೋ ಕಿಲೋಮೀಟರ್ ದೂರಕ್ಕೆ ಬರೋದಂತೆ ಆ ಶಕ್ತಿ.
ಇವ್ರು ಹೇಳ್ತಾರೆ, ಶ್ರೀರಾಮಕೃಷ್ಣ ಶಿಷ್ಯರು ಹೇಳ್ತಾರೆ, ಕಾಳಿ ದಕ್ಷಿಣೇಶ್ವರ ದೇವಸ್ಥಾನ ಹತ್ತಿರ ಬರ್ತಾ ಇದ್ದಂಗೆ ನಮಗೆ ಗೊತ್ತಾಗೋದು ಏನೋ ಒಂದು ಹಿಂಗೆ ಬಂದು ಹೊಡೆದಂಗೆ, ಅದು ಶಕ್ತಿ ಅವರು. ಆ ಶಕ್ತಿ ಬಂದಿದ ತಕ್ಷಣ ಅದು ಮಂತ್ರ ಹಾಕಿದ್ರೆ ಹಾವು ಬಿದ್ಕೊಂಡು ಬಿದ್ಕೊಳ್ಳುತ್ತೆ, ಕೆಟ್ಟ ಸಂಸ್ಕಾರಗಳೆಲ್ಲ ಮನಸ್ಸು ತಿರುಗಿಬಿಡೋದು. ಈ ಕಡೆ ತಿರುಗಿದಾಗ ಅದನ್ನು ಜಾಸ್ತಿ ನನ್ನ ಕಡೆ ಜೋರು ಮಾಡ್ಕೊಂಡ್ರೆ ಆಚೆ ಹೋದಾಗಲೂ ನೆಟ್ಟಿರುತ್ತೆ. ಇಲ್ಲಿ ಬಂದು ಕಲ್ತು ಹೋಗಿದ್ದೀನಲ್ಲ, ಕೇಳಿದ್ದೀನಲ್ಲ, ಮನೆಗೆ ತೊಗೊಂಡು ಹೋಗ್ಬೇಕು. ಆ ಹತ್ಯೆ ಮಾಡೋದಕ್ಕೆ ಮಾಡಬಾರ್ದು, ಮನೆಗೆ ತೊಗೊಂಡು ಹೋಗ್ಬೇಕು, ಅನುಷ್ಠಾನ ತರಬೇಕು. ಏಕೆಂದರೆ ಈ ಇಂಥ ಪವಿತ್ರ ಕ್ಷೇತ್ರಗಳಲ್ಲಿ ಎಷ್ಟೋ ವರ್ಷಗಳಿಂದ ಭಗವಂತನ ಚಿಂತನೆ, ಭಜನೆ, ಜಪ, ಧ್ಯಾನ ನಡೆದಿರುತ್ತಲ್ಲ, ಇಲ್ಲಿ ತನ್ಮಾತ್ರೆಗಳು ಆ ರೀತಿ ಒಂದು ನಮಗೆ ಪ್ರೇರೇಪಣೆ ಕೊಡುತ್ತೆ. ತೊಗೊಂಡೋಗ್ಬೇಕು, ತೊಗೊಂಡೋಗಿ ಇಲ್ಲಿ ಬಂದು ನಾವು ಸೇರಿಸ್ಬೇಕು, ಅದಕ್ಕೆ ನಾವು ಮಾಡಬೇಕು. ಆ ಥರದ್ದು ಮಾಡಿದ್ದು ಮನೆಗೆ ತೊಗೊಂಡೋಗ್ಬೇಕು, ಮನೆಯೇ ಮಂದಿರ ಮಾಡ್ಕೋಬೇಕು, ಮನೆ ಮಂದಿರ ಆಗಬೇಕು, ನಮ್ಮ ಹೃದಯನೂ ಮಂದಿರ ಆಗಬೇಕು. ಇದು ಮಾತ್ರ ಮಂದಿರ ಆಗಿ ಇಟ್ಕೋಬಾರ್ದು. ನನ್ನ ಒಳಗಡೆ ಮಂದಿರ ಬೆಳೆಸ್ಕೊಂಡ್ಬಿಟ್ರೆ ನಮ್ಮ ಮನೇನೂ ಮಂದಿರ ಆಗುತ್ತೆ. ನಾನು ಹೋದ ಕಡೆಯಿಂದ ಅದು ನಾನು ದೇವರ ಒಂದು ಶಕ್ತಿಯನ್ನು ನಾನು ತೊಗೊಂಡು ಹೋಗೋಕ್ಕಾಗುತ್ತೆ. ಅದು ಧನ್ಯವಾದ ಜೀವನ. ಇಷ್ಟು ಹೇಳಿದ್ದೀನಿ, ಹೆಚ್ಚಿಗೆ ಏನು ಬೇಕಿಲ್ಲ. ಅನುಷ್ಠಾನ ಮಾಡೋಣ. ಇವಾಗ ವಿವೇಕಾನಂದ ಹೇಳ್ಕೊಟ್ಟಿರೋದು 2 ವಿಚಾರ ತಿಳಿಸಿದ್ದೀನಿ, ತ್ಯಾಗ ಮತ್ತು ಸೇವೆ. ಹೇಳ್ಬೋದಲ್ಲ? ಯಾವ್ದು 2? ತ್ಯಾಗ, ಸೇವೆ. ತ್ಯಾಗ ಅಂದರೆ ಯಾವುದು ತ್ಯಾಗ? ಮೊದಲು ಸ್ವಾರ್ಥ ತ್ಯಾಗ, 2ನೇದು ಅಹಂಕಾರ ತ್ಯಾಗ, 3ನೇದು ಆಲಸ್ಯದ ತ್ಯಾಗ. ಇದನ್ನ ಯಾವಾಗ ಮಾಡಬೇಕು? ಪ್ರತಿ ನಿಮಿಷ, ಪ್ರತಿ ಕ್ಷಣ. ಯಾಕಂದರೆ ಯಾವ ನಿಮಿಷದಲ್ಲಿ, ಯಾವ ಕ್ಷಣದಲ್ಲಿ ದುಸ್ಸಂಸಿದ್ದು ಅಹಂಕಾರ, ಅದನ್ನು ಗುರುತಿಸ್ಬೇಕಲ್ಲ. ಪ್ರತಿ ನಿಮಿಷ ಬಲಿ ಹಾಕ್ತೀನಿ ಅಂದಾಗಲೇ ಗುರುತಿಸೋಕ್ಕಾಗೋದು. ನೀವು ನೋಡಿ, ಗುರುತಿಸಿ ನೀವು ಬಲಿ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ ಮನಸ್ಸಿಗೆ. ಇರಲಿ ಬಿಡೋ, ಇವಳ ಜೊತೆ ಹಿಂಗೆ ಇರಬೇಕು ಅನ್ಸುತ್ತೆ. ಅದೇ ನಾನು ಅವಳ ಮಾಡಿದಲ್ಲಿ ನಾನು ಮಾಡ್ಕೊಡ್ತೀನ ಅಹಂಕಾರ. ಗುರುತಿಸಿ ನೋಡಿ, ಆಗ ಪ್ರಾರ್ಥನೆ ಮಾಡಿ, ಗುರುವಿಗೆ ಪ್ರಾರ್ಥನೆ ಮಾಡಿ, ಇಷ್ಟು ಕಾಣೋ ಶಕ್ತಿ ಕೊಟ್ಟಿದ್ಯಾ, ನೀನು ಬಲಿ ಹಾಕೋ ಶಕ್ತಿನೂ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ ಗುರುವಿಗೆ. ಈ 3 ಯಾಕೆ ಸ್ವಾರ್ಥ ಮೊದಲು ಅಂತಂದರೆ, ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಎಲ್ಲ ಪಾಪಗಳ ಮೂಲ. ಸೆಲ್ಫಿಶ್ನೆಸ್ ಈಸ್ ದ ಚೀಫ್ ಸಿನ್. ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಅಹಂಕಾರ ಬರುತ್ತೆ. ಈ 2 ಜೊತೆ ಒಂದು ಬಾಲದೋಷಿ ಆಲಸ್ಯ ಬಂದ್ಬಿಡುತ್ತೆ. ಸೊ ಇದು 3 ಬಲಿ ಹಾಕಬೇಕು. ಪ್ರತಿದಿನ ತ್ಯಾಗ ಮಾಡೋದು ಅಂದರೆ ಬಲಿ ಹಾಕೋದು. ಬಲಿ ಹಾಕೋದು ಅಂದರೆ ಅದನ್ನು ತ್ಯಾಜ್ಯ ಮಾಡೋದು, ಎದುರಿಸಿ ಬಿಟ್ಟೆ ನಾನು ಗುರು ಪ್ರಾರ್ಥನೆ ಮಾಡೋದು, ಶಿವನ ಪ್ರಾರ್ಥನೆ ಮಾಡೋದು, ಶಕ್ತಿ ಕೊಡಿದ್ದು ಬಿಡಲಿಕ್ಕೆ ಅಂತ. ಆಮೇಲೆ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಗೊತ್ತಾಗುತ್ತೆ ಇದು ವಿರುದ್ಧವಾದದ್ದು ಯಾವುದು. ಬಿಡೋದು ಅಂದರೆ ಏನು ಗೊತ್ತೇನೋ, ಬೇರೆ ಸ್ವಾರ್ಥ ಬಿಡಬೇಕಂತ. ಹೆಂಗೆ ಬಿಡ್ತೀರಿ? ಸ್ವಾರ್ಥ ಹೆಂಗೆ ಬಿಡ್ತೀರಿ? ನನ್ನ ಹತ್ರ ಇದ್ರಿ ಅಂತೀರಾ? ಸ್ವಾರ್ಥ ಬಿಡಬೇಕು ಅಂತಂದರೆ ಹಿಂಗೆ, ಇದನ್ನ ಬರೀ ಸ್ವಾರ್ಥ ಅಲ್ಲ, ಯಾವುದೇ ಒಂದು ಬೇಡದಿರೋ ವಸ್ತು ಬಿಡಬೇಕು ಅಂದರೆ ಹೆಂಗೆ ಬಿಡಬೇಕು ಅಂತ ನೋಡಿ. ಈಗ ಸ್ವಾರ್ಥ ಬಿಡಬೇಕು ಅಂತಂದ್ರೆ ಒಂದು ನಮಗೆ ಅನುಷ್ಠಾನ ತರಬೇಕು ಅಂತ ಮಾತಾಡಬೇಕು. ಬಿಡಬೇಕು ಅಂದರೆ ಏನು ಮಾಡಬೇಕು? ನಿಸ್ವಾರ್ಥ ಸೇವೆ ನಿರಂತರ ಮಾಡ್ತಿರ್ಬೇಕು ಅಷ್ಟೇ. ಆವಾಗ ಸ್ವಾರ್ಥ ಬಿಟ್ಟೆ. ಯಾಕಂದ್ರೆ ನಾನು ಇನ್ನೂ ಗುರು ಸಿಕ್ಕಿಲ್ರಿ, ಸ್ವಾರ್ಥ ಏನು ಕಾಣಿಸ್ತಾ ಇಲ್ರಿ. 2 ತಿಂಗಳಾಯ್ತು ನಿಮ್ಮ ಪ್ರವಚನ ಕೇಳಿ, ಇನ್ನೂ ಸ್ವಾರ್ಥ ಗೊತ್ತಾಗಿಲ್ಲ, ಹಂಗಾಗ್ಬಿಡುತ್ತೆ. ಅದು ಬಿಡೋದಲ್ಲ. ಸ್ವಾರ್ಥ ಬಿಡೋದು ಅಂದರೆ ಪ್ರತಿ ಕ್ಷಣ ನಿಸ್ವಾರ್ಥ ಸೇವೆ ಮಾಡ್ತಿರೋದು, ಅದನ್ನೇ ಸ್ವಾರ್ಥ ಬಿಡೋದು ಅಂದರೆ. ಇದು ಅರ್ಥ ಆಯ್ತಾ? ನಿಮ್ಗೆ ಬರ್ತಾನೆ. ಸ್ವಾರ್ಥ ಬಿಡೋದು ಅಂತಂದರೆ ಪ್ರತಿ ಕ್ಷಣ ನಿಸ್ವಾರ್ಥ ಸೇವೆ ಮಾಡ್ತಾ ಇರಬೇಕು. ಆಗ ಸ್ವಾರ್ಥ ಬಿಟ್ಟೆ ಅಂತ ನಿಮ್ಗೆ ಗೊತ್ತಾದಾಗ ನಾನು ಬಿಡ್ತೀನಿ ರೀ ಅಂತ ಅನ್ಬೇಡಿ. ಯಾಕಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ನಿಸ್ವಾರ್ಥ ಸೇವೆ ಪ್ರತಿ ಕ್ಷಣ ಮಾಡಿದಾಗ ಸ್ವಾರ್ಥ ಬಿಟ್ಟೆ. ಅದೇ ರೀತಿ ಅಹಂಕಾರ ಬಿಡೋದು, ಪ್ರತಿಯೊಬ್ಬರ ಜೊತೆ ನಮ್ರತೆಯಿಂದ, ಭಕ್ತಿಯಿಂದ, ಧನ್ಯತೆ ಭಾವದಿಂದ ವ್ಯವಹಾರ ಮಾಡಬೇಕು. ಒಂದು ಕಟು ಮಾತು, ಒಂದು ಕಷ್ಟ ಕೊಡುವ ಒಂದಿದ್ದು, ಆಮೇಲೆ ನಾನು ಮೊದಲು ಮುಂದೆ ಹೋಗೋದು, ಆಮೇಲೆ ಅವ್ರು ಹಿಂದೆ ಹಾಕೋದು, ಒಂದು ಸ್ವಲ್ಪ ಏನೋ ಅಂದಿದ ತಕ್ಷಣ ಬುಸ್ ಅನ್ನೋದು, ಅದನ್ನೇನು ಮಾಡದೆ ದೈನ್ಯ ಭಾವದಿಂದ ಅಪ್ಪ ಶಿವ ಅವಕಾಶ ಕೊಟ್ಟೆ ಸೇವೆ ಮಾಡಲಿಕ್ಕೆ ಅಂತ ಇಟ್ಕೊಂಡು ಮೊದಲು ತಗೊಳ್ಳಿ. ಅದೇನೋ ಒಂದು ಕೆಟ್ಟ ಮಾತು ಹೇಳ್ಬಿಟ್ರು, ಏನೋ ಮಾತಾಡಿದ್ರು, ಪರವಾಗಿಲ್ಲ ಬಿಡಿ. ಅದು ಆಗ ನನ್ನ ಅಹಂಕಾರ ತ್ಯಾಗ ಮಾಡದೆ ಅಂತ. ಈಗ ಅವಕಾಶನೇ ಸಿಗಲ್ಲ ಕೆಲವು ಸತಿ. ಇದು ಏಕಾಗುತ್ತೆ ಗೊತ್ತಿಲ್ಲ, ಕೆಲವರು ಯಾವುದಕ್ಕೂ ಅಂಟ್ಕೊಳ್ಳಲ್ಲ, ಏನು ನಿರ್ಲಿಪ್ತ ಭಾವ. ಅದು ಆಧ್ಯಾತ್ಮಿಕ ಪ್ರಗತಿಗೆ ಏನು ಒಳ್ಳೆಯದಲ್ಲ.
ಕೆಲವರು ಇರ್ತಾರೆ, ಏನು ಅನ್ಸಲ್ಲ ನನಗೆ, ಏನು ಅನ್ಸಲ್ಲ. ಬೇಕಾದ್ರೆ ನೀನು ಮತ್ತೆ ಗೋಡೆಗೆ ಏನು ವ್ಯತ್ಯಾಸ, ಹೋಗು, ಏನು ಅನ್ಸಲ್ಲ ಅಂತೆ. ಹಾಗಾದ್ರೆ ಏನು ಮಾಡಬೇಕು? ಅವ್ರು ಅಂತಾರೆ, ಮೊದಲು ಹೃದಯವಂತಿಕೆ ಬೆಳೆಸ್ಕೊ. ಎಷ್ಟು ಜನ ಸಂಕಟದಲ್ಲಿದ್ದಾರೆ, ಎಷ್ಟು ಜನ ನರಳಾಡ್ತಾ ಇದ್ದಾರೆ, ಅದನ್ನ ಅನುಭವಿಸು, ಏನಾರ ಸೇವೆ ಮಾಡು. ಆಗ ಒಳಗಡೆ ಶಿವ ಮೆಚ್ತಾನೆ. ನನಗೆ ಯಾರು ಅಂಟ್ಕೊಂಡಿಲ್ಲ, ಕೆಲವರು ಇದ್ದಾರೆ ನಮ್ಗೆ ಬರ್ತಿರ್ತಾರೆ, ಈ ಕಡೆ ಮದುವೆನೂ ಆಗಲ್ಲ, ಜವಾಬ್ದಾರಿ ತಗೊಂಡಿಲ್ಲ, ಸಂಸಾರವನ್ನು ತ್ಯಾಗ ಮಾಡಲ್ಲ, ಅಡ್ಗೋಡೆನೂ ಕೂತಿರ್ತಾರೆ. ಶ್ರೀರಾಮಕೃಷ್ಣ ಅಂತ ಥೂ ಎಂತ ಜೀವನ ನಿಂದು. ಒಂದು ಫಾಲ್ ಇನ್ ದಿ ಪಿಟ್ ಆಫ್ ಶಿಟ್ ಅಂತಾರೆ. ಈ ಮಲದ ಶರೀರದಲ್ಲಿ ಬೀಳೋದು, ಮಲ ಜನರೇಟ್ ಮಾಡೋ ಶರೀರ ಅಲ್ಲ, ಅದಕ್ಕಾರ ಬೀಳೋದು. ಇಲ್ಲ ಅಂದರೆ ಈ ಕಡೆ ದಿ ಪಿಟ್ ಆಫ್ ಕಾನ್ಷಿಯಸ್ನೆಸ್, ಆ ಚೈತನ್ಯದಲ್ಲಿ ಅದು ದುಂಕು. ಈ ಕಡೆ ದುಂಕು ಇಲ್ಲ, ಆ ಕಡೆ ದುಂಕು, ಎರಡೂ ಕಡೆ ದುಂಕು. ಮಧ್ಯೆಗಳೇ ಕೂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಅನ್ಸುತ್ತೆ ನಾವು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ. ಅಯ್ಯೋ ಭಗವಂತನಿಗೂ ಅಂಟ್ಕೊಂಡಿಲ್ಲ ನೀನು. ಭಗವಂತನ ಅಂಟ್ಕೋಬೇಕು ಅಂತಂದರೆ ಅವನ ಸೃಷ್ಟಿಗೆ ಸೇವೆ ಮಾಡಬೇಕು. ಭಗವಂತನ ಶಿವಜ್ಞಾನೇ ಜೀವ ಸೇವೆ. ಅದಕ್ಕೆ ಅವಳಿ ಜವಳಿ ಅನ್ನೋದು. ಶಿವನ ಸೇವೆ ಮಾಡ್ತಿರ್ಬೇಕು ಪ್ರತಿಕ್ಷಣ, ಪ್ರತಿಕ್ಷಣ ಶಿವನ ಸೇವೆ ಮಾಡಿ. ಈ ಮನೆಯವರೆಲ್ಲ ಶಿವನ ಅಂಶನೇ, ಅಥವಾ ತಾಯಿ ಪಾರ್ವತಿ ಅಂಶನ, ಚಾಮುಂಡೇಶ್ವರನೇ ಒಂದೇ. ಗಂಡಸರು ಮಾತ್ರ ಶಿವ, ಹೆಂಗಸರೆಲ್ಲ ಪಾರ್ವತಿ ಹಂಗೆಲ್ಲ ನೋಡಬೇಡಿ, ಒಂದೇ ಅದು. ಆ ಶಕ್ತಿಯನ್ನೇ ನಾವು ಪಾರ್ವತಿ ಅಂತೀವಿ, ಶಿವ ಅಂತೀವಿ. ಬೇರೆ ಬೇರೆ ಅಲ್ಲ, ಚೈತನ್ಯ ಮತ್ತು ಶಕ್ತಿ ಒಂದೇ. ಅದನ್ನು ಪ್ರತಿಕ್ಷಣ ಅನುಷ್ಠಾನ ತರಬೇಕು. ಅದನ್ನು ಬಿಡಬೇಕು ಅಂದರೆ ಅದರ ವಿರುದ್ಧವಾದದ್ದನ್ನು ಅನುಷ್ಠಾನ ತರಬೇಕು, ಆವಾಗಲೇ ಬಿಡೋಕ್ಕಾಗೋದು. ಸ್ವಾರ್ಥ ಬಿಡ್ತೀನಿ ಅಂದರೆ ನಿಸ್ವಾರ್ಥ ಅನುಷ್ಠಾನ ತರಬೇಕು. ಅಹಂಕಾರ ಬಿಡ್ತೀನಿ ಅಂದರೆ ನಿರಹಂಕಾರಿಯಾದಂತಹ ಒಂದು ಆಚರಣೆಯಲ್ಲಿ ಅನುಷ್ಠಾನ ತರಬೇಕು. ಆಲಸ್ಯ ಬಿಡ್ತೀನಿ ಅಂತಂದರೆ ಮೈ ತುಂಬ ಕೆಲಸ ಹಾಕೊಂಡು ಸೇವೆ ಮಾಡ್ತೇವೆ, ಆಗ ಆಲಸ್ಯ ಬಿಟ್ಟೆ. ಬಿಡೋದು ಅಂದರೆ ಹೀಗೆ, ಯಾಕೆಂದರೆ ಈಸಿ ಅನಿಸ್ಬಿಡುತ್ತೆ. ಆಯ್ತು ಸಿಕ್ ನಂಗೆ ಗೊತ್ತಾಯ್ತಾ ಬಿಟ್ಬಿಡ್ತೀನಿ ಅಂತ ಅನ್ಸುತ್ತೆ. ಬಿಡೋದು ಅಂದರೆ ಇದ್ರ ವಿರುದ್ಧವಾದ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಸಮಯ ಎಷ್ಟಾಗ್ತದೆ ಗೊತ್ತಾಗುತ್ತೆ, ಗಡಿಯಾರ ನಿಂತಿರುತ್ತೆ. ಆಯ್ತು, ಟೈಮ್ ಆಗುತ್ತಾ? ಯಾರಾದರೂ ಪ್ರಶ್ನೆ ಇದ್ದರೆ ಕೇಳಿ. ನೀವು ಪ್ರವಚನಗಳಲ್ಲಿ ಪ್ರಶ್ನೆ ಕೇಳೋದು ಒಂದು ಸೆಷನ್ ಇಟ್ಬಿಡಿ. ಪ್ರಶ್ನೆ ಕೇಳೋದು ಕೆಲವರು ಬರೋದು ನಿಲ್ಲಿಸ್ತಾರೆ, ಬಿಡಬೇಡಿ, ಹೇಳ್ಕೊಂಡು ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದಾಗಲೇ ವಿಷಯ ಅರ್ಥ ಆಗ್ಬೋದು. ಪ್ರಶ್ನೆ ಕೇಳುವಂಥ ಒಂದು ಗುರು ನಿಜವಾದ ಸೇವೆ ಆಗುತ್ತೆ. ಗುರುಗಳಿಗೆ ಮಾಡೋ ನಿಜವಾದ ಸೇವೆ ಪ್ರಶ್ನೆನೇ. ಹೇಳಿದೆಲ್ಲ ನುಂಗ್ಬಿಟ್ಟು ಹೋಗೋದಲ್ಲ, ನುಂಗೋಣ. ಜೀರ್ಣ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಪ್ರಶ್ನೆ ಬಂದೇ ಬರುತ್ತೆ. ಪ್ರಶ್ನೆಯಲ್ಲಿ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ, ಅಂದರೆ ಅನುಷ್ಠಾನಕ್ಕೆ ಬರೋಕ್ಕಾಗಲ್ಲ. ಅನುಷ್ಠಾನ ತರ್ತೀನಿ ಅಂತ ಪ್ರಶ್ನೆ ಬಂದೇ ಬರುತ್ತೆ. ನೀವು ಪ್ರಶ್ನೆ ಕೇಳಿದಾಗ ಗೊತ್ತಾಗೋದು ಗುರುಗೆ ಅನುಷ್ಠಾನ ತರ್ತಾ ಇದ್ದಾರೆ ಅಂತ. ಪ್ರಶ್ನೆನೇ ಇಲ್ಲ, ಬರ್ತಾ ಇದ್ದೀನಿ ಸ್ವಾಮೀಜಿ 20 ವರ್ಷದಿಂದ ಹೇಳಿದ್ದಾರೆ, ಕೇಳಿಸ್ಕೊತೀನಿ ಅಂತಂದರೆ. ಒಮ್ಮೆ ಶ್ರೀರಾಮಕೃಷ್ಣ ಮುಂದೆ ಒಬ್ಬ ಕೂತಿದ್ದ. ಶ್ರೀರಾಮಕೃಷ್ಣ ಏನೋ ಹೇಳಿದ್ರೆ ಅವನು ಒಪ್ಕೋತಿಲ್ಲ, ಅದು ಹಿಂಗೆ ಹಿಂಗೆ ಅಂತ. ಜೊತೆಗೆ ಇನ್ನೊಬ್ಬ ಹೇಳಿ ಏನದು ಅವ್ರು ಹೇಳ್ತಿಲ್ಲ, ಕೇಳಿಸ್ಕೊ ಒಪ್ಪೋ ಅಂತ. ಶ್ರೀರಾಮಕೃಷ್ಣ ಇವ್ರಿಗೆ ಜಾಡಿಸ್ಬಿಟ್ರು, ಎಂಥ ಮನುಷ್ಯನೋ ನೀನು, ನಾ ಹೇಳಿದ್ದೆಲ್ಲ ನುಂಗುವಂತೆ ಅವನಿಗೆ. ನೀವು ಹೇಳಿದ್ರಲ್ಲ ಅಂತ ಹೇಳಿದೆ. ಸೊ ಇನ್ನು ಅವನೇ ಯೋಚನೆ ಮಾಡೋದು ಕಲಿಬೇಕು. ಗುರುಗೆ ಅದು ಬೇಕಿರು, ಯೋಚನೆ ಮಾಡು. ಸ್ವಂತ ಯೋಚನೆ ಮಾಡೋ ಶಕ್ತಿ ಬೆಳೆಸ್ಕೊ ಅಂತ ಗುರು ಹೇಳ್ತಾರೆ. ಸ್ವಂತವಾಗಿ ಯೋಚನೆ ಮಾಡೋ ಶಕ್ತಿ ಬೆಳೆಸ್ಕೊಂಡಾಗಲೇ ಅನುಷ್ಠಾನ ತರಲಿಕ್ಕೆ ಶುರು ಮಾಡ್ತಾನೆ. ಯೋಚನೆ ಮಾಡಬೇಕು. ಇವತ್ತು ವಿಚಾರ ಕೇಳಿದಿರಿ, ಇದು ಎಷ್ಟೊಂದು ಒಳ್ಳೊಳ್ಳೆ ಪ್ರವಚನಗಳೆಲ್ಲ ಇದೆ. ಪ್ರತಿದಿನ ನಡೆಯುತ್ತಂತೆ ಪ್ರವಚನೆ. ಅದು ಗುರು ಬಿಡಬೇಕು, ಗುರು ಇಲ್ಲ ಸಾಧ್ಯವಲ್ಲ. ಪ್ರತಿದಿನ ನಾವು ನಡೆಸ್ತೀವಿ ಅಂತ ಯಾರಿಗೂ ಭಾವನೆ ಬೇಡ. ಗುರು ಶಕ್ತಿಯಿಂದ ನಡೆಯೋದು, ಗುರು ಪ್ರೇರೇಪಣೆಯಿಂದಲೇ ನಡೆಯೋದು. ಅದು ನೀವೆಲ್ಲ ಬರ್ತಾ ಇದ್ದೀರ, ಕೇಳಿದೆ, ಬರ್ತಾರೆ ಪ್ರತಿದಿನ ಬರ್ತಾರೆ ಅಂತ. ಎಷ್ಟೊಂದು ವಿಷಯ ಕೇಳಿದ್ದೀರಲ್ಲ, ಅನುಷ್ಠಾನಕ್ಕೆ ತರಬೇಕು ಅಂತಂದರೆ ಯೋಚನೆ ಮಾಡಬೇಕು. ಶ್ರವಣ ಮನನ ಯೋಚನೆ ಮಾಡಿ. ಏನಿಗಂದರೆ ಹೇಳ್ತಾರಲ್ಲ ಇವತ್ತು, ಏನಿಗಂದರೆ ಕರೆಕ್ಟಾ, ನಾನು ಮಾಡ್ತಾ ಇದ್ದೀನ, ಮಾಡ್ಬೋದಾ, ಹೆಂಗೆ ಮಾಡ್ಬೋದಲ್ವಾ, ಇದೇನು ಮಾಡೋದು, ಅದ್ಯಾಕೆ ಮಾಡಬೇಕು, ಇದು ಹಿಂಗೆ ಪ್ರಶ್ನೆ ಬರುತ್ತೆ. ಅದನ್ನು ನೀವೇ ಹುಡುಕಿ, ಮತ್ತು ಇಮಿಡಿಯೇಟಾಗಿ ಒಂದು ವ್ಯಾಟ್ಸಪ್ ಹಾಕ್ಬೇಡಿ ಏನು ಉತ್ತರ ಅಂತ. ನೀವೇ ಪ್ರಾರ್ಥನೆ ಮಾಡಿ, ಒಳಗಿಂದಲೇ ಗುರು ತೋರಿಸ್ಕೊಡ್ತಾನೆ. ಅನುಷ್ಠಾನ ಥರ ಪ್ರಾರ್ಥನೆ ಮಾಡಿದ್ರೆ ಗುರು ದಾರಿ ತೋರಿಸ್ಕೊಡ್ತಾನೆ. ಗುರುಗೆ ಅದೇ ನಿಜವಾದ ಸೇವೆ. ಅವನ ಉಪದೇಶವನ್ನು ಅನುಷ್ಠಾನಕ್ಕೆ ತರೋದೇ ನಿಜವಾದ ಗುರು ಸೇವೆ. ಚೆನ್ನಾಗೆಲ್ಲ ಮಾಡಿಬಿಟ್ಬಿಟ್ಟು ಪ್ರಸಾದ ಎಲ್ಲ ನೈವೇದ್ಯ ಎಲ್ಲ ಗುರು ಸೇವೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋದು. ಆಮೇಲೆ ತಿನ್ನೋದು ನಾವೇ ಅದು ಮಾಡಿ. ಅದು ನಿಜವಾದ ಸೇವೆ, ಗುರು ಹೇಳೋದು ಅನುಷ್ಠಾನ. ಒಳ್ಳೆಯದಾಗಿ ರಾಮಕೃಷ್ಣ ಅರ್ಪಣ.
ಪ್ರೀತಿಯ ಸ್ವಾಮಿ ಮಹಾರಾಜರವರಿಗೆ ಚರಣಗಳ ನಮಸ್ಕಾರಗಳು. ಈ ದಿನದ ಶ್ರೀ ಚಿಕ್ಕಲಿಂಗನ ಸ್ವಾಮಿಗಳ 88ನೇ ವರ್ಷದ ಆರಾಧನೆಯ ಉದ್ಘಾಟನೆ ಬಹಳ ಉತ್ತಮವಾದ ಭಾಷಣದೊಂದಿಗೆ ಪ್ರಾರಂಭವಾಗಿದೆ. ಗುರುಗಳೇ ಹೇಳಿದಂತೆ ನಮ್ಮಲ್ಲಿ ಇನ್ನೂ ಚಿಂತನೆ ಆಗಬೇಕಾಗಿದೆ. ಪ್ರಶ್ನೆ ಚಿಂತನೆ ಆದಾಗಲೇ ಮೂಡೋದು. ಆ ಚಿಂತನೆಗೆ ಅವಕಾಶ ನಾವು ಮಾಡಿಕೊಟ್ಟಿದ್ದಾರೆ ಶ್ರವಣ ಮನ ನಿಧ್ಯಾಸನ. ಅದರಿಂದ ಇವತ್ತು ಬಹಳ ಸರಳವಾಗಿ ಹೇಳಿದ್ದಾರೆ ಅವರು. ಸೂಕ್ಷ್ಮವಾದ ಯಾವ ಒಂದು ಭಗವಂತನ ಅಥವಾ ನಮ್ಮ ಜೀವಾತ್ಮ ಪರಮಾತ್ಮ ಇವೆಲ್ಲದವನ್ನೂ ಕೂಡ ಅವರು ಬಹಳ ಸೂಕ್ತವಾಗಿ ತಿಳಿಸಿ ಸಾಧನೆಗೆ ಮುಖ್ಯವಾದ 3 ಅಂಶಗಳನ್ನು ತಿಳಿಸಿ. ಸೊ ನಾವು ಮೊದಲು ಸ್ವಾರ್ಥ, ಅಹಂಕಾರ ಮತ್ತು ಆಲಸ್ಯ ಬಿಡಬೇಕು. ಇದು ಬಿಡಬೇಕು ಅನ್ನೋದು ಎಲ್ರಿಗೂ ಗೊತ್ತಾಗಿರ್ಬೋದು. ಇದು ಎಷ್ಟು ಮಟ್ಟಿಗೆ ನಾವು ಬಿಡೋಕ್ಕೆ ಸಾಧ್ಯ, ಹೇಗೆ ಸಾಧ್ಯ, ಅದನ್ನು ನಮ್ಮ ಪ್ರತಿಯೊಬ್ಬರೂ ಅವರವರಲ್ಲೇ ಅದನ್ನು ಚಿಂತನೆ ಮಾಡಿ ಆ 3 ನಿಜವಾಗಿಯೂ ಅದು ಬಹಳ ಸುಲಭವಾದ ಅವರು ಯಾರು ಆ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಆ ಪರಂಪರೆ ಬಂದಂಥ ವಿಷಯಗಳನ್ನು ಮುಂದೆ ಇಟ್ಟಿದ್ದಾರೆ. ಮುಖ್ಯವಾದದ್ದು ಎಲ್ಲರನ್ನೂ ಕಾಡ್ತಿರೋದೇ ಆ ಸ್ವಾರ್ಥ. ಆ ಸ್ವಾರ್ಥವನ್ನು ಹೋದರೆ ಅಹಂಕಾರವೂ ಹೊರಟೋಗ್ಬೋದು, ಇನ್ನು ಆಲಸ್ಯನೂ ಹೊರಡಬಹುದು ಅಂತ ಕಾಣುತ್ತೆ. ಮೊದಲು ಸ್ವಾರ್ಥವನ್ನು ಬಿಡಬೇಕು. ಅದಕ್ಕೆ ನಮಗೆ ಶಕ್ತಿ ಕೊಡಲಿ, ಅದು ಗುರು ಶಕ್ತಿ ಕೊಡಲಿಲ್ಲ ಇದ್ದವರಿಗೆ ನಮ್ಮ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇವೆ. ಇನ್ನು ನಾಳೆಯ ದಿವಸ ಇದೇ ಸಮಯಕ್ಕೆ ಶ್ರೀ ರಾಘವೇಂದ್ರ ಸರಿತ್ ಸಾಗರ ಅನ್ನುವ ಒಂದು ಕಾವ್ಯ ಸ್ವಲ್ಪ ಬದಲಾವಣೆ ಆಗಿದೆ. ವಾಚನ ವ್ಯಾಖ್ಯಾನ ಎರಡೂ ಇತ್ತು. ನಾನು ಆಕಸ್ಮಿಕವಾಗಿ ಇಲ್ಲದೇ ಇರುವ ಸಂದರ್ಭದಲ್ಲಿ ಡಾಕ್ಟರ್ ಜ್ಯೋತಿ ಶಂಕರ್ ಅವರು ಬಂದು ನಡೆಸ್ಕೊಡ್ತಾರೆ. ವಾಚನ ವ್ಯಾಖ್ಯಾನ ಆಗ್ಬೋದು ಅಥವಾ ಪ್ರವಚನದ ರೀತಿಯಲ್ಲಾದರೂ ಶ್ರೀ ರಾಘವೇಂದ್ರ ಸರಸ್ವತಿ ಮಂತ್ರಾಲಯದ ಗುರು ಸಾರ್ವಭೌಮರ ಬಗ್ಗೆ ಅವರು ಪ್ರವಚನ ಮಾಡುವವರಿದ್ದಾರೆ. ಇದೇ ರೀತಿಯಲ್ಲಿ ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂತೆ ಏರ್ಪಾಡು ಮಾಡಬೇಕಂತ ಕೋರಿಕೊಳ್ತೇವೆ.